ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟ ಕೋರ್ಸನ್ನು ಹೇಗೆ ಸೆಲೆಕ್ಟ್ ಮಾಡಿಕೊಳ್ಬೇಕು, ಆಮೇಲೆ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಒಂದ್ಸಲ ನಾವು ಪುನಃಸ್ಮರಣೆ ಮಾಡಿಕೊಂಡರೆ ಕೋರ್ಸ್ ಸೆಲೆಕ್ಷನ್ಗೆ ಸಂಬಂಧಪಟ್ಟು ಚತುರ್ಥ ಸ್ಥಾನ ಅಧಿಪತಿಯಾದಂಥ ಗ್ರಹ ಯಾವುದಿರುತ್ತೆ, ನವಾಂಶದಲ್ಲಿ ಯಾರ ಮನೆಯಲ್ಲಿರುತ್ತೋ ಅಥವಾ ಯಾವ ನವಾಂಶದಲ್ಲಿರುತ್ತೋ ಆ ಗ್ರಹದ ಆಧಾರವಾಗಿ ನಾವು ಕೋರ್ಸ್ ಸೆಲೆಕ್ಷನ್ಗೆ ಸೂಚನೆ ಮಾಡಬಹುದು. ಅದಕ್ಕೆ ತಕ್ಕಂತೆ ಹತ್ತಿರ ಇರುವಂಥ ವಿಚಾರವನ್ನು ಸೂಚನೆ ಮಾಡಬಹುದು. ಸೂರ್ಯ ನವಾಂಶ ಇದ್ದರೆ ಅಡ್ಮಿನಿಸ್ಟ್ರೇಷನ್, ಪಾಲಿಟಿಕ್ಸ್ ರಿಲೇಟೆಡ್ ಮಾಡ್ಬೋದು, ಲೀಡರ್ಶಿಪ್ ಕ್ವಾಲಿಟೀಸ್ ಸಂಬಂಧಪಟ್ಟದ್ದು. ಚಂದ್ರಗೆ ಸಂಬಂಧಪಟ್ಟಿದ್ರೆ ನರ್ಸಿಂಗು, ಸಾಮಾಜಿಕ ಶಾಸ್ತ್ರ, ತತ್ವಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟು ಓದಿಸ್ಬೋದು, ಕಮ್ಯುನಿಕೇಷನ್ ರಿಲೇಟೆಡ್ ಮಾಡಿಸ್ಬೋದು. ಕುಜ ಆದರೆ ಇಂಜಿನಿಯರಿಂಗ್ ಸಂಬಂಧಪಟ್ಟದ್ದಾಗಲಿ, ಯುದ್ಧಶಾಸ್ತ್ರ, ಸರ್ಜರಿ, ಸ್ಪೋರ್ಟ್ಸ್ ಸೈನ್ಸಸ್ ಇದನ್ನು ನಾವು ಮಾಡಿಸ್ಬೋದು. ಬುಧ ಬಲವಾಗಿದ್ದರೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಥರ ತೋರಿಸ್ಬೋದು. ಆಮೇಲೆ ಗುರು ಬಲವಾಗಿದ್ದರೆ ಟೀಚಿಂಗ್, ಎಸ್ಪೆಷಲಿ ಟೀಚಿಂಗ್ ಪ್ರೊಫೆಷನ್ ತುಂಬ ಬಲಿಷ್ಠವಾಗಿರುತ್ತಾನೆ ಅಂತ ನಾವು ಹೇಳ್ಬೋದು. ಶುಕ್ರ ಬಲವಾಗಿದ್ದರೆ ಆರ್ಟ್ಸು ಮತ್ತು ಡಿಸೈನಿಂಗು, ಆರ್ಕಿಟೆಕ್ಚರು ಈ ಥರ ಸೂಚನೆ ಮಾಡಬಹುದು. ಶನಿ ಬಲವಾಗಿದ್ದರೆ ತಾಂತ್ರಿಕ ಶಿಕ್ಷಣ ಅಥವಾ ಸಿಂಪಲಾಗಿ ರೆಪಿಟೇಟೆಡ್ ಜಾಬ್ಸ್ ಅಂತೀವಿ. ಒಂದು ಕೆಲಸನ ಮತ್ತೆ ಮತ್ತೆ ಮಾಡೋದು, ಅದಕ್ಕೆ ಜಾಸ್ತಿ ಬುದ್ಧಿಶಕ್ತಿ ಬೇಕಾಗಿಲ್ಲ. ಸೊ ಆ ಥರ ಯಾವುದಾದ್ರೂ ಓದಿಸ್ಬೋದು. ITI, ಡಿಪ್ಲೊಮಾ, ಚಿಕ್ಕ ಚಿಕ್ಕ ಕೋರ್ಸಸ್ ಏನಿರುತ್ತೆ ಅದೆಲ್ಲ ರಿಪಿಟೇಟಿವ್ ಜಾಬ್ಸ್ ಸೂಚನೆ ಮಾಡ್ತದೆ, ಅದನ್ನು ಮಾಡಿಸ್ಬೋದು. ರಾಹು ಇದ್ದರೆ, ರಾಹು ಸಂಬಂಧ ಬಂದರೆ, ರಾಹು ಮನೆ ಇರೋ ನವಾಂಶ ಇರೋಲ್ಲ, ಸಂಬಂಧ ಬಂದರೆ ಫಾರೆನ್ಸಿಕ್ ಸೈನ್ಸ್ ಆಗ್ಬೋದು, ಫಿಲ್ಮು, ಮೀಡಿಯಾ, ಮೂವೀಸು ಅದೆಲ್ಲ ಕೂಡ ಶುಕ್ರ ಕೂಡ ಮಾಡ್ತಾನೆ, ಬಟ್ ರಾಹು ಇದ್ರೂ ಕೂಡ ಅನುಕೂಲ ಆಗ್ತದೆ. ಕೇತು ಇದ್ದರೆ ಮತ್ತು ಟೀಚಿಂಗು, ಫಿಲಾಸಫಿ, ಸಂಶೋಧನೆ, ಅಧ್ಯಾತ್ಮಶಾಸ್ತ್ರ ಇದ್ರ ಬಗ್ಗೆ ನಾವು ಸೂಚನೆ ಮಾಡ್ಬೋದು. ಅದೇ ಅಲ್ಲದೆ ಅದಕ್ಕೆ ಆಯಾ ಕಾಲಕ್ಕೆ ಯಾವುದು ಹತ್ತಿರ ಇರುತ್ತೆ ಆ ಎಜುಕೇಷನ್ಗೆ ಚೆನ್ನಾಗಿರುತ್ತೆ, ಅನುಕೂಲ ಆಗುತ್ತೆ ಅಂತ ಒಂದು ಹೇಳ್ಬೋದು. ಕೇವಲ ಇದೊಂದೇ ಆಗೋದಿಲ್ಲ. ಆವಾಗಿನ ರಿಯಾಲಿಟಿಯಲ್ಲಿ ಜನಗಳು ಓದೋದು ಅಂತ ಕೇವಲ ಉದ್ಯೋಗಕ್ಕೋಸ್ಕರವೇ. ಉದ್ಯೋಗಕ್ಕೆ ಯಾವುದು ಟ್ರೆಂಡಿಂಗ್ ಆಗಿದೆಯೋ ಅದೂ ಇರಬೇಕು. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದೇನಾದರೂ ಇದ್ದರೆ ಚಾಯ್ಸ್ ಎಂಬುದು ಕೊಡಬೇಕು. ಓನ್ಲಿ ಚಾಯ್ಸ್ ಇದ್ದರೆ ಮಾತ್ರವೇ ಇದು ಅವಕಾಶ. ಚಾಯ್ಸ್ ಇಲ್ಲದೆ ಇದ್ದರೆ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಕೆಲವಿನ ಕಾಮನ್ ಪ್ರಶ್ನೆಗಳನ್ನು ನೋಡಿದ್ವಿ. ರಿಯಾಲಿಟಿಯಲ್ಲಿ ತಂದೆ ತಾಯಿಗಳು ಕೇಳುವಂಥ ವಿಚಾರಗಳು, ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ಅಟೆನ್ಷನ್ ಇಲ್ಲ, ಮಾರ್ಕ್ಸ್ ಬರ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟು ಏನೋ ವಿಘ್ನಗಳು ಬರ್ತಾ ಇದೆ, ಈ ಥರ ಪ್ರಶ್ನೆಗಳಿಗೆಲ್ಲ ಕೂಡ ಕಳೆದ ಬಾರಿ ಉತ್ತರವನ್ನು ನಾವು ನೋಡಿದ್ವಿ. ಆಮೇಲೆ ಇವತ್ತು ಹೈಯರ್ ಎಜುಕೇಷನ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇವೆ. ಹೈಯರ್ ಎಜುಕೇಷನ್ ಆ್ಯಕ್ಚುಲಿ ದಶ ಗೋಚಾರ ಅಂತಂಬ ಒಂದು ಪಾಠ ಬರುತ್ತೆ. ಇದು ಹೈಯರ್ ಎಜುಕೇಷನ್ ಅಂತಂಬೋದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್. ಸೊ ಇದಕ್ಕೆ ಸ್ವಲ್ಪ ದಶೆ ಗೋಚಾರ ಕ್ಲಾಸ್ ಮುಗಿದಿದ್ರೆ ನಂತರ ಇದು ಅಪ್ಲೈ ಮಾಡಲಿಕ್ಕೆ, ಅರ್ಥ ಆಗಲಿಕ್ಕೆ ತುಂಬ ಅನುಕೂಲ. ಸೊ ಅದರ ಪರಿಚಯ ಅಂತೂ ಇಲ್ಲಿ ಸಂದರ್ಭ ಬಂದಿದ್ದ ಕಾರಣ ಮಾಡ್ತೇನೆ. ಹೆಚ್ಚಿನ ವಿವರ ನಿಮಗೆ ನಂತರ ಸ್ಪೆಷಲೈಸ್ಡ್ ಟಾಪಿಕ್ಸ್ ಬರುತ್ತೆ ಕೊನೆಗೆ, ಆವಾಗ ಈ ಹೈಯರ್ ಎಜುಕೇಷನ್ ಅಂತಂಬೋದು ನಾನು ಮುಂದುವರಿಸ್ತೇನೆ. ಬಟ್ ಇಲ್ಲಿ ಹೈಯರ್ ಎಜುಕೇಷನ್ ಅಂತಂದಾಗ ಏನಾಗ್ತದೆ ಅಂದರೆ, ನಮಗೆ ಹೈಯರ್ ಎಜುಕೇಷನ್ ಅಂತಂಬೋದು ಆ ಕೋರ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಈಗ ನಮಗೆ ನಮ್ಮ ಪ್ರಕಾರ ಹೈಯರ್ ಎಜುಕೇಷನ್ ಅಂತಂದರೆ ಏನು? ಹಳೆ ಕಾಲದಲ್ಲಿ ಹೈಯರ್ ಎಜುಕೇಷನ್ ಅಂತಂದರೆ PUC ಅಂತಿದ್ರು. ಆ ನಂತರ ಒಂದು ಗ್ರ್ಯಾಜುಯೇಷನ್, ಒಂದು ಡಿಗ್ರಿ ಮಾಡಿಕೊಂಡ್ರೆ ಹೈಯರ್ ಎಜುಕೇಷನ್ ಅಂತಿದ್ರು. ಆಮೇಲೆ PG ಆಯಿತು. ಆಮೇಲೆ ವಿದೇಶದಲ್ಲಿ ಓದ್ಕೊಂಡ್ರೆ ಹೈಯರ್ ಎಜುಕೇಷನ್ ಅಂತ ಆಯ್ತು. ಈಗ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಆದರೆ ಶಾಸ್ತ್ರ ಪ್ರಕಾರ ಹೈಯರ್ ಎಜುಕೇಷನ್ ನಾವು ಯಾಕೆ ಹೇಗೆ ನೋಡ್ತೀವಿ ಅಂತಂದರೆ, ಬುದ್ಧಿವಂತಿಕೆ ಜಾಸ್ತಿ ಬಳಸುವಂಥ ವಿದ್ಯೆ ಯಾವುದಿದೆ ಅದನ್ನು ಹೈಯರ್ ಎಜುಕೇಷನ್ ತಗೊಳ್ತೇವೆ. ನಾವು ನಾರ್ಮಲ್ ಎಜುಕೇಷನ್ ಚತುರ್ಥ ಸ್ಥಾನವನ್ನು ನೋಡೋದು ಕೇವಲ ಉದ್ಯೋಗವನ್ನು ಪಡೀಲಿಕ್ಕೆ ಬೇಕಾದಂಥ ಒಂದು ಕ್ವಾಲಿಫಿಕೇಶನ್ ಸಂಪಾದನೆ ಮಾಡಿಕೊಳ್ಳೋದಷ್ಟೇ ಮಾಮೂಲು ನಾರ್ಮಲ್ ಎಜುಕೇಷನ್. ಹಾಗಲ್ಲದೆ ನಾನು ಸ್ವಲ್ಪ ಕಾಂಪಿಟೇಷನ್ ಇದಲ್ವಾ, ಕಾಂಪಿಟೇಷನಲ್ಲಿ ನಾನು ಮೇಲೆ ಬರಬೇಕು ಅಂತಂದರೆ ನಾನು ಎಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಓದಬೇಕು, ನನ್ನಂಥವ್ರು ಕಡಿಮೆ ಸಿಗಬೇಕು ಅಂಥದ್ದಾದರೆ ನಮಗೆ ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಓದ್ಕೊಳ್ಳೋಣ ಅಂತ ಇನಿಷಿಯೇಟಿವ್ ತಗೊಂಡು ಓದ್ಕೊಳ್ತಾರಲ್ಲ, ಅದನ್ನು ಹೈಯರ್ ಎಜುಕೇಷನ್ ಅಂತೇವೆ. ಈ ಹೈಯರ್ ಎಜುಕೇಷನ್ಗೆ
ನಾವು ಪಂಚಮ ಸ್ಥಾನವನ್ನು ನೋಡ್ತೇವೆ. ನಾರ್ಮಲ್ ಎಜುಕೇಷನ್ಗೆ ಚತುರ್ಥ ಸ್ಥಾನ. ಈಗ ನಾರ್ಮಲ್ ಎಜುಕೇಷನ್ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಸುಮ್ಮನೆ ಯಾವುದೋ ಒಂದು ತಿಳುವಳಿಕೆ ಇಲ್ಲದೆ ಓದೋಂಥದ್ದು ಕೂಡ ಭಾಳ ಇದೆ. ಸುಮ್ಮನೆ ಕ್ಯಾಶುವಲ್ ಹೋಗ್ತಾರೆ. ಪಿ ಜಿಗಳು ಮಾಡೋರು ಕೂಡ ಭಾಳ ಜನ ಕ್ಯಾಶುವಲ್ ಮಾಡೋರು ಇದ್ದಾರೆ, ತಿಳ್ಕೊಳ್ಬೇಕು ಅಂತ ಮಾಡೋರು ಇದ್ದಾರೆ. ಕ್ಯಾಶುವಲ್ ಆಗಿ ಯಾವುದೋ ಒಂದು ಕ್ವಾಲಿಫಿಕೇಶನ್ ಸಂಪಾದನೆ ಮಾಡಿದ್ರೆ ಸಾಕು ಅಂತಂತಾದರೆ ಚತುರ್ಥ ಸ್ಥಾನವನ್ನು ನೋಡಿ. ಹಾಗಲ್ಲದೆ ನಾನು ತಿಳುವಳಿಕೆ ಇರಬೇಕು, ಎಲ್ಲ ಉದ್ಯೋಗ ಹೇಗೂ ಬರುತ್ತೆ, ಆದರೆ ಎಲ್ಲರಿಗಿಂತಲೂ ನಾನು ಸ್ವಲ್ಪ ಜಾಸ್ತಿ ಓದಿರಬೇಕು, ತಿಳುವಳಿಕೆ ಜ್ಞಾನ ಇರಬೇಕು, ಎಲ್ಲರ ಹತ್ರ ಒಳ್ಳೇದು ಅನಿಸ್ಕೊಳ್ಬೇಕು, ಚೆನ್ನಾಗಿ ಓದಿದಂತ ಅನಿಸ್ಕೊಳ್ಬೇಕು. ಈ ರೀತಿ ಏನಾದರೂ ಬಯಸಿದರೆ ಅದಕ್ಕೆ ಸಂಬಂಧಪಟ್ಟ ಓದಿಕೊಳ್ಳೋ ಸೂಚನೆ ಮಾಡುವಂಥ ಮನೆ ಪಂಚಮ ಸ್ಥಾನ. ಪಂಚಮ ಸ್ಥಾನವನ್ನು ಹೌಸ್ ಆಫ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ಬುದ್ಧಿವಂತಿಕೆ. ನಾರ್ಮಲ್ ಎಜುಕೇಷನ್ಗೆ ಬುದ್ಧಿವಂತಿಕೆ ಜಾಸ್ತಿ ಬೇಕಾಗಿಲ್ಲ, ಅವ್ರು ಕೊಟ್ಟಂಥ ಸಿಲೆಬಸ್ ರಿಪೀಟ್ ಮಾಡಿದ್ರೆ ಆಯ್ತು. ಬಟ್ ಹೈಯರ್ ಎಜುಕೇಷನ್ಗೆ ತುಂಬ ಬುದ್ಧಿವಂತಿಕೆ ಬೇಕು. ಎಲ್ಲಿ ಇಂಟೆಲಿಜೆನ್ಸ್ ಎಂಬುದು ಮೇಜರ್ ರೋಲ್ ಪ್ಲೇ ಮಾಡುತ್ತೋ ಅದನ್ನು ಪಂಚಮ ಸ್ಥಾನದಿಂದ ನೋಡಿ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಲಾಸ್, ಸಬ್ಜೆಕ್ಟ್, ಕೋರ್ಸ್, ಕ್ವಾಲಿಫಿಕೇಶನ್. ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವುದನ್ನು ತಗೊಳ್ಳಿ, ಅವನು ಹೆಚ್ಚು ಇಂಟೆಲಿಜೆಂಟ್ ಆಗಿ ಮುಂದುವರಿಬೇಕಾದ್ರೆ ಅದು ಪ್ರೈಮರಿ ಸ್ಕೂಲ್ಸ್ ಕೂಡ ಆಗ್ಬೋದು. ಅವನಿಗೆ ಸ್ಕೂಲಲ್ಲಿ ಓದ್ತಾ ಇರ್ತಾನೆ 6ನೇ ಕ್ಲಾಸು 7ನೇ ಕ್ಲಾಸು, ಆದರೆ ಹೈ ಇಂಟೆಲಿಜೆಂಟ್, ಬಹಳ ವಿಷಯಗಳು ತಿಳ್ಕೊಳ್ಬೇಕು, ಸ್ಪೇಸ್ ತಿಳ್ಕೊಬೇಕು. 5ನೇ ಕ್ಲಾಸು 6ನೇ ಕ್ಲಾಸಿಗೆ ಕೋಡಿಂಗ್ ಬರೆಯುವಂಥ ಹುಡುಗರು ಇದ್ದಾರೆ. ಆ ಛಲ, ಎಲ್ಲಿ ಇಂಟೆಲಿಜೆನ್ಸ್ ಬಳಸೋದು ಪ್ರೈಮರಿ ಆಗುತ್ತೋ ಅದಕ್ಕೆಲ್ಲ ಕೂಡ ನೀವು ಪಂಚಮ ಸ್ಥಾನ ನೋಡಿ. ಕೋರ್ಸ್ ಮೇಲೆ ನೀವು ಆಯ್ಕೆ ಮಾಡಿಕೊಂಡ್ರೆ ಕನ್ಫ್ಯೂಸ್ ಆಗ್ತೀರ. ಈ ಸ್ಟೇಜ್ PUC ಆದರೆ ಹೈಯರ್ ಎಜುಕೇಷನ್ ನೋಡಬೇಕು, ಅಥವಾ ಗ್ರ್ಯಾಜುಯೇಷನ್ ನೋಡಬೇಕು, ಅಥವಾ ಇನ್ನೊಂದು ಯಾವುದೋ ಫಾರಿನಲ್ಲಿ ಯಾವುದೋ ಹೊಸ ಕೋರ್ಸ್ ಬಂದಿದೆ ಅದನ್ನು ಹೈಯರ್ ಎಜುಕೇಷನ್ ಕನ್ಸಿಡರ್ ಮಾಡಬೇಕು. ಆ ರೀತಿ ಕನ್ಸಿಡರ್ ಮಾಡ್ತಾ ಹೋದರೆ ಬದಲಾಗ್ತಾ ಇರ್ತದೆ. ಅದ ಕಾರಣ ಇವತ್ತು ಇಂಜಿನಿಯರಿಂಗ್ ಇದೆ, ನಾಳೆ ಅದು ಇಂಜಿನಿಯರಿಂಗ್ ಯಾರು ಕೇಳೋದೇ ಇಲ್ಲ, ಅದನ್ನು ಹೈಯರ್ ಎಜುಕೇಷನ್ಗಳಿಗೆ ಬರೋದೇ ಇಲ್ಲ, MS ನಾಳೆಗೆ ಬರೋದೇ ಇಲ್ಲ. ಹಾಗಾಗಿ ಎಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಮೇಜರ್ ರೋಲ್ ಪ್ಲೇ ಮಾಡುತ್ತೋ, ಯಾವುದು ಹೈಯೆಸ್ಟ್ ಪ್ರಯಾರಿಟಿ ಆಗುತ್ತೋ ಅದಕ್ಕೆಲ್ಲ ಕೂಡ ಪಂಚಮ ಸ್ಥಾನವನ್ನು ನೋಡಬೇಕು. ಪಂಚಮ ಸ್ಥಾನ, ಪಂಚಮಕಾರಕ, ಪಂಚಮಾಧಿಪತಿ. ಇದು ಪ್ಯೂರ್ಲಿ ತಿಳುವಳಿಕೆ ಗಳಿಸ್ಲಿಕ್ಕೋಸ್ಕರ, ಕ್ವಾಲಿಫಿಕೇಶನ್ಗೋಸ್ಕರ ಅಲ್ಲ. ನಾನು ಜಾಸ್ತಿ ತಿಳುವಳಿಕೆ ಇರಬೇಕು, ಎಲ್ಲರಿಗಿಂತಲೂ ನಾನು ವಿದ್ಯಾವಂತ, ಬುದ್ಧಿವಂತ ಅನಿಸಿಕೊಳ್ಳಬೇಕು ಅಂತ ಯಾರಿಗೆ ಛಲ ಇರುತ್ತೆ ಅವರು ಇದನ್ನು ಓದ್ತಾರೆ, ಈ ಮನೆಯನ್ನು ನೋಡಬೇಕು. ಯಾರಾದರೂ ಸ್ಪೆಷಲಿ ನಾನು ಈ ಥರ ಸ್ಪೆಷಲ್ ಕೋರ್ಸ್ ಮಾಡಬೇಕು ಅನ್ಕೋತಾ ಇದ್ದೀನಿ ಅಂತಂದಾಗ ನೀವು ಸ್ವಲ್ಪ ವಿಚಾರಿಸಿ, ಯಾಕೆ ಮಾಡಬೇಕು ಅನ್ಕೋತಾ ಇದ್ದೀರಿ, ಬುದ್ಧಿವಂತಿಕೆ ಬೆಳೆಸ್ಕೋಬೇಕು ಅನ್ಕೋತಾ ಇದ್ದೀನಿ, ಈ ಕಾಂಪಿಟೇಟಿವ್ ಇಯರಲ್ಲಿ ನಂದು ಒಂದು ಎಕ್ಸಿಸ್ಟೆನ್ಸ್ ಇಟ್ಕೊಳ್ಬೇಕು, ಆ ಥರ ಏನಾದರೂ ಅವನು ಉತ್ತರ ಕೊಟ್ಟರೆ ಅವ ಪಂಚಮ ಸ್ಥಾನ ನೋಡಿ. ಇಲ್ಲ ಎಲ್ಲರೂ ಮಾಡ್ತಾ ಇದ್ರೆ ನಾನು ಮಾಡಬೇಕು ಅನಿಸ್ತಾ ಇದೆ ಅಂತಂದ್ರೆ ಚತುರ್ಥ ಸ್ಥಾನ ನೋಡಿ ಸಾಕು. ಯಾಕಂದರೆ ಅವನು ಬುದ್ಧಿವಂತಿಕೆ ಉಪಯೋಗ ಮಾಡಲ್ಲ ಅಂತ ಇರ್ತಾವೆ, ಅವನು ಕೊಡುವಂಥ ಉತ್ತರದಲ್ಲಿ ಬುದ್ಧಿವಂತಿಕೆ ಉಪಯೋಗ ಮಾಡ್ತಾನ ಇಲ್ಲ ಅಂತಂಬೋದು ನಾವು ಕ್ಯಾಚ್ ಮಾಡಬೇಕಾಗುತ್ತೆ. ಸೊ ಪಂಚಮ ಸ್ಥಾನದಲ್ಲಿ ಗ್ರಹಗಳು ಅನುಕೂಲವಾಗಿದ್ದರೆ, ಶುಭ ಗ್ರಹಗಳು ಇದ್ದು ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಹೈ ಇಂಟೆಲಿಜೆನ್ಸಿಗೆ ಬೆಳೆಸಿಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳು ಅವನಿಗೆ ಸಿಗುತ್ತೆ, ಎಲ್ಲ ಅನುಕೂಲವೂ ಆಗ್ತದೆ. ಅವನಿಗೆ ಯಾವ ಥರ ಡಿಸ್ಟ್ರಾಕ್ಷನ್ಸು ಇರಲ್ಲ. ಮತ್ತು ಕಾರಕ ವಿಚಾರದಲ್ಲಿ ಬುಧನ ಜೊತೆ ಗುರು ಕೂಡ ಬಲವಾಗಿರಬೇಕು. ಸೊ ಬುಧ ಇಂಟೆಲಿಜೆನ್ಸ್, ಗುರು ಕಾಮನ್ ಸೆನ್ಸ್. ಎಜುಕೇಷನ್ ಮೇಲೆ ಮೇಲೆ ಓದ್ತಾ ಒಂದು ವಿಚಾರವನ್ನು ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕು. ದಟ್ ಈಸ್ ಕಾಮನ್ ಸೆನ್ಸ್. ಅದಕ್ಕೆ ವಿಚಕ್ಷಣೆ, ವಿವೇಕ ಪ್ರಜ್ಞೆ ಅಂತ ಕರಿತೇವೆ. ವಿವೇಕ ಅಂತಂದ್ರೆ ಗುರು, ಪ್ರಜ್ಞಾ ಅಂತಂದ್ರೆ ಬುಧ. ಪ್ರಜ್ಞಾ ಅಂತಂದ್ರೆ ರಿಕಾಲಿಂಗ್ ಪವರ್. ನೀವು ಯಾವುದನ್ನು ತಿಳ್ಕೊಂಡಿರ್ತೀರೋ, ಆಲ್ರೆಡಿ ಸ್ಟೋರ್ ಮಾಡಿರ್ತೀರೋ ಅದನ್ನು ರಿಕಾಲ್ ಮಾಡೋ ಪವರ್ ಬುಧ, ಸ್ಮರಣ ಶಕ್ತಿ. ರಿಕಾಲ್ ಮಾಡೋ ಕಾಲಕ್ಕೆ ಯಾವುದನ್ನು ರಿಕಾಲ್ ಮಾಡಬೇಕು, ಯಾವುದು ಹಿತವಾದದ್ದು, ಈ ಸಂದರ್ಭಕ್ಕೆ ಯಾವುದು ಬೇಕಾದದ್ದು, ಯಾಕಂದ್ರೆ ಎಲ್ಲವನ್ನೂ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಆ ಸಮಯಕ್ಕೆ ತಕ್ಕಂತೆ ತನ್ನ ಇಂಟೆಲಿಜೆನ್ಸ್, ತನ್ನ ವಿವೇಕವನ್ನು ಯೂಸ್ ಮಾಡಿ ಹೇಳಬೇಕಾಗುತ್ತೆ. ಅದಕ್ಕೆ ಗುರು ಅನುಕೂಲವಾಗಬೇಕು. ಸೊ ನಮಗೆ ಯಾವುದನ್ನ ಒಂದು ಡೆಸಿಷನ್ ಹೇಗೆ ತಗೋಬೇಕು ಅಂತಂಬೋದು ಬುಧ. ಆ ಡೆಸಿಷನಿಂದ ನನಗೂ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರದು, ಒಳ್ಳೆಯದಾಗಿರಬೇಕು ಅಂತ ನೀವೇನು ಅಂದ್ಕೊಳ್ತೀರಿ ಅದನ್ನು ವಿವೇಕ ಅಂತ ಕರಿತೇವೆ. ಅದಕ್ಕೆ ಗುರುಗ್ರಹದಿಂದ ಅನುಕೂಲತೆ ಕಾಣಿಸುತ್ತೆ. ಹಾಗಾಗಿ ಕಾರಕ ಗುರು ಚೆನ್ನಾಗಿರ್ಬೇಕು. ಗುರು ಸ್ವತಃ ಪುಣ್ಯಕಾರಕ. ಹಿಂದಿನ ಜನ್ಮದಲ್ಲಿ ನಾವೇನು ನಮಗೋಸ್ಕರ ಅಲ್ಲದೆ ಸಮಾಜದ ಹಿತಕ್ಕೋ ಪ್ರಕೃತಿಗೋಸ್ಕರವೋ ಇಲ್ಲ, ನಮ್ಮ ಕರ್ತವ್ಯ
ಮನುಷ್ಯನಾಗಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ಪರಿಪಾಲನೆ ಮಾಡಿದವರಿಗೆ ಗುರುಗ್ರಹ ಪುಣ್ಯವನ್ನು ಸೂಚನೆ ಮಾಡ್ತದೆ. ನಾವು ಜಾಸ್ತಿ ಆ ರೀತಿ ಮಾಡಿದರೆ ಪುಣ್ಯವನ್ನು ಜಾಸ್ತಿ ಗಳಿಸಿ ಕೇವಲ ನಮಗೂ ನಾವೊಬ್ಬರೇ ಜೀವಂತವಾಗಿರೋ ಮಾಡೋದಲ್ಲ, ಸಮಾಜ ಕೂಡ ಎಲ್ಲ ಅನುಕೂಲ ಆಗಬೇಕು, ನನ್ನ ಸುತ್ತ ಇರೋರು ಚೆನ್ನಾಗಿರಬೇಕು, ಪ್ರಕೃತಿ ಚೆನ್ನಾಗಿರಬೇಕು, ನಾನು ನನ್ನ ಡ್ಯೂಟೀಸ್ ಎಕ್ಸಾಸ್ಟ್ ಮಾಡಬೇಕು, ನನ್ನ ಕರ್ತವ್ಯ, ಈ ರೀತಿ ಯಾರು ತನ್ನ ಜೀವನವನ್ನು ನಡೆಸ್ತಾರೆ ಅವರ ಜಾತಕದಲ್ಲಿ ಗುರುಗ್ರಹ ಬಲಿಷ್ಠವಾಗಿರುತ್ತೆ. ಅಂಥವರಿಗೆ ವಿವೇಕ ಪ್ರಜ್ಞೆ ಬಹಳ ಇರುತ್ತೆ. ಅದರಿಂದ ಶಾಂತಕಾರಕ ಕೂಡ ಗುರುವೇ. ಆತ್ಮಸಂತೃಪ್ತಿ, ಕಂಟೆಂಟ್ಮೆಂಟು, ಜೀವನ ಒಂದು ವಸ್ತುವಿನಿಂದ ಸುಖ ಅಲ್ಲ, ನ್ಯಾಚುರಲ್ ಸುಖ ಬರಬೇಕು, ಆ ರೀತಿ ಸಂತೋಷ ಪಡುವವರಿಗೆಲ್ಲ ಕೂಡ ಗುರು ಕಾರಕ ಆಗ್ತಾನೆ. ಅದು ಜ್ಞಾನದಿಂದನೇ ಸಾಧ್ಯ. ಸೊ ಗುರುವನ್ನು ಕೂಡ ನೀವು ನೋಡಬೇಕಾಗತ್ತೆ. ಗುರು ಏನಾದರೂ ಬಲವಾಗಿದ್ದು ಶುಭವಾಗೂ ಇರಬೇಕು. ಪ್ರಧಾನ ಬಲವಾಗಿದ್ದಷ್ಟು ಮಾತ್ರಕ್ಕೆ ಅನುಕೂಲ ಅಂತ ನೀವು ಯಾರು ಅಂದ್ಕೊಳ್ಬೇಡಿ. ಉಚ್ಚ ಸ್ಥಾನದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ಆ ಸ್ವಕ್ಷೇತ್ರ 6ನೇ ಮನೆ ಆಯ್ತು ಅಂದ್ಕೊಳ್ಳಿ, ಏನು ಮಾಡ್ತೀರಿ? ಪುಣ್ಯ ಸಂಬಂಧ ಬರಬೇಕು. ಅದಕ್ಕೆ ಕೇಂದ್ರ ಕೋಣ ಸ್ಥಾನದಲ್ಲೋ ಕನಿಷ್ಠ ತಟಸ್ಥ ಸ್ಥಾನದಲ್ಲಿದ್ದು ಶುಭ ಗ್ರಹಗಳ ದೃಷ್ಟಿ, ಶುಭ ಗ್ರಹಗಳ ಸಂಯೋಗ ಬಂದರೆ ಪುಣ್ಯದ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಆಮೇಲೆ ಉಚ್ಚ ಸ್ಥಾನ ಇದ್ದರೆ ಅದರ ಕ್ವಾಂಟಿಟಿ ಚೆನ್ನಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಹೀಗೆ ಗುರುಗ್ರಹವನ್ನು ನೋಡ್ತೇವೆ. ಆಮೇಲೆ ಪಂಚಮಾಧಿಪತಿ ಹೈಯರ್ ಎಜುಕೇಷನ್ಗೆ ಕಾರಕ. ಸೊ ನೀವೇನು ಮನಸ್ಸಿನಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಅದಕ್ಕೆ ಬೇಕಾದಂಥ ಅವಕಾಶ, ಸೀಟ್ ಬರೋದಾಗಲಿ, ನಿಮಗೆ ಅದಕ್ಕೆ ಹೇಳ್ಕೊಳ್ಳಿಕ್ಕೆ ಬೇಕಾದಂಥ ಟೀಚರ್ ಬರೋದಾಗಲಿ, ನೀವು ಓದ್ತಾ ಇರೋದು ಅರ್ಥ ಆಗೋದಾಗಲಿ, ಎಲ್ಲ ಒಂದು ಸ್ಟ್ರೀಮ್ ಪ್ರಾಸೆಸ್ ಎಲ್ಲ ಒಂದು ಸ್ಟ್ರೀಮ್ ಲೈನ ನಡಿಬೇಕು ಅಂತಂದರೆ ಪಂಚಮಾಧಿಪತಿ ಚೆನ್ನಾಗಿರಬೇಕು. ಸೊ ಚತುರ್ಥ ಸ್ಥಾನವನ್ನು ಹೇಗೆ ನೋಡ್ತೀರೋ ಹಾಗೆಯೇ ನೋಡಿ. ಹೈಯರ್ ಎಜುಕೇಷನ್ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಗುರು ಕೂಡ ಚೆನ್ನಾಗಿದ್ದರೆ, ಯಾಕಂದರೆ ಹೈಯರ್ ಎಜುಕೇಷನ್ ಹೋಗ್ತಾ ಹೋಗ್ತಾ ನಮಗೆ ತಿಳುವಳಿಕೆ ಬೆಳೀತಾ ಹೋಗಬೇಕು. ಅದು ಸುಮ್ಮನೆ ಮೆಷಿನ್ ಲರ್ನಿಂಗ್ ಇದ್ದಂಗೆ ಆದರೆ ಕಷ್ಟ. ಸೊ ತಿಳುವಳಿಕೆ ಕೂಡ, ಇಂಟೆಲಿಜೆನ್ಸ್ ಕೂಡ ಬರಬೇಕು. ಸೊ ನ್ಯಾಚುರಲ್ ಇಂಟೆಲಿಜೆನ್ಸಿಗೆ ಗುರುನೇ ಕಾರಕ, ಸಹಜವಾದಂಥ ವಿವೇಕ. ಸೊ ಇನ್ನು ಬುಧ ಚೆನ್ನಾಗಿದ್ರೆ ಸ್ವಲ್ಪ ಲಾಜಿಕ್ಸು, ಸ್ಮರಣ ಶಕ್ತಿ ಇದೆಲ್ಲ ಚೆನ್ನಾಗಿರುತ್ತೆ. ಸೊ ಇದು ಹೈಯರ್ ಎಜುಕೇಷನ್ಗೆ ನಾವು ಕನ್ಸಿಡರ್ ಮಾಡಬೇಕಾದಂಥ ವಿಚಾರ. ನಾ ಹೇಳಿದ್ನೆಲ್ಲ ಸಂದರ್ಭ ಹೇಗಿರಬೇಕಂದ್ರೆ ಎಲ್ಲಿ ಬುದ್ಧಿವಂತಿಕೆ ಹೆಚ್ಚು ಬೇಕಾಗತ್ತೋ ಅಂಥ ಕಡೆ ಈ ಪಂಚಮ ಸ್ಥಾನವನ್ನು ನೋಡ್ತೇವೆ. ಇನ್ನು ನೀವು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವಿದ್ಯೆಗಳನ್ನ ನೋಡಬೇಕಾದ್ರೆ ಆಧ್ಯಾತ್ಮಿಕ ವಿಚಾರಗಳಿಗೆ ಬುದ್ಧಿ ಜಾಸ್ತಿ ಉಪಯೋಗ ಇಲ್ಲ. ಯಾಕಂದರೆ ಬುದ್ಧಿ ಪ್ರಯಾರಿಟಿ ಇದೆ, ಆದರೆ ಸೆಕೆಂಡ್ರಿ ಪ್ರಯಾರಿಟಿ. ಬುದ್ಧಿ ಅಂತಂಬೋದು ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನು ಫಾಲೋ ಆಗಬೇಕು. ಯಾಕೆಂದ್ರೆ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಭೌತಿಕವಾಗಿ ಕಾಣುವಂಥ ವಿಚಾರ ಯಾವುದೂ ಇರಲ್ಲ. ನಮ್ಮ ಪ್ರಕೃತಿಯಲ್ಲಿ ನಡೆಯುವಂಥದ್ದು ಭೌತಿಕವಾದಂಥದ್ದು ಪ್ರೂವ್ ಮಾಡಲಿಕ್ಕೆ ಯಾವುದೂ ಇರಲ್ಲ. ಬುದ್ಧಿ ಯಾವಾಗ ಕೆಲಸ ಮಾಡ್ತದೆ? ಕೈಗೆ ವಸ್ತು ಸಿಕ್ಕಿದಾಗ ಮಾತ್ರವೇ ಬುದ್ಧಿ ಕೆಲಸ ಮಾಡ್ತದೆ. ಯಾವುದೇ ಒಂದು ವಸ್ತು ಎಕ್ಸಿಸ್ಟೆನ್ಸ್ ಅಲ್ಲಿ ಇರಬೇಕು. ಅಟ್ಲೀಸ್ಟ್ ಈ ಇಂದ್ರಿಯಗಳು ಅಂತೀವಲ್ಲ, ಇಂದ್ರಿಯಗಳ ಹಿಡಿತಕ್ಕೆ ಯಾವ ವಿಷಯ ಸಿಗುತ್ತೋ ಆ ವಿಚಾರದ ಮೇಲೆ ಬುದ್ಧಿ ತುಂಬ ಪರ್ಫೆಕ್ಟ್ ಕೆಲಸ ಮಾಡ್ತದೆ. ಯಾವ ವಿಷಯ ಇಂದ್ರಿಯಗಳ ಹಿಡಿತಕ್ಕೆ ಸಿಗುವುದಿಲ್ವೋ, ಈಗ ಆತ್ಮ, ಪರಮಾತ್ಮ, ಧರ್ಮ, ನ್ಯಾಯ, ಭಗವಂತ, ಜೀವ, ಇದೆಲ್ಲ ಇಂದ್ರಿಯಗಳಿಗೆ ಸಿಗುವಂಥ ವಿಷಯಗಳಲ್ಲ. ಹಾಗಾಗಿ ಬುದ್ಧಿಯಲ್ಲಿ ಪ್ರಯಾರಿಟಿ ಕಡಿಮೆ. ಪ್ರಯಾರಿಟಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಶಾಸ್ತ್ರವನ್ನು ಫಾಲೋ ಆಗಬೇಕು. ಫಸ್ಟ್ ಪ್ರಯಾರಿಟಿ ಬಂದು ಇಂಟ್ಯೂಷನಲ್ ಫ್ಲಾಶ್, ಸೆಕೆಂಡ್ ಪ್ರಯಾರಿಟಿ ಇಂಟೆಲೆಕ್ಚುವಲ್ ಕನ್ಕ್ಲೂಷನ್. ಸೊ ಹಾಗಾಗಿ 9ನೇ ಮನೆಯನ್ನು ನೋಡ್ತೇವೆ. ಆದರೆ ಇವತ್ತಿನ ದಿನ ಶಾಸ್ತ್ರಜ್ಞಾನವನ್ನು ಓದಲಿಕ್ಕೆ ಗುರುಕುಲಗಳಲ್ಲೂ ಅಲ್ಲೆಲ್ಲಿ ಸೇರಿಸ್ತೀವಲ್ಲ, ಅದು ಕೂಡ ಲೌಕಿಕವಾದಂಥ ಎಜುಕೇಷನ್ ಹೇಳ್ಕೊಳ್ಳೋ ತೀರನೇ ಇರ್ತದೆ. ಅಲ್ಲಿ ನವಮ ಸ್ಥಾನ ನೋಡ್ತೇವೆ. ನವಮ ಕಾರಕ ಯಾರಾಗ್ತಾರೆ ಅಂತಂದರೆ ಇದೇ ಕನ್ಫ್ಯೂಷನ್. ಆಲ್ರೆಡಿ ಇರೋ ಸಿಲೆಬಸ್ಸನ್ನು ಓದಿಕೊಂಡು ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಬುಧ ಸಾಕು. ಆದರೆ ಗುರುಗಳಿಗಿಂತಲೂ ನಾನು ಇನ್ನೂ ಚೆನ್ನಾಗಿ ಆಲೋಚನೆ ಮಾಡಿ ಇದು ಹೇಗಿದೆ ಅಂತ ಜೀವನ ಅರ್ಥ ಮಾಡಿಕೊಳ್ಳಬೇಕು, ನಾನು ಪ್ರತಿಯೊಂದು ಅನುಭವದಿಂದ ತಿಳ್ಕೊಳ್ಬೇಕು ಅಂತಂದರೆ ಗುರು ಚೆನ್ನಾಗಿರಬೇಕು. ಲೌಕಿಕ ಎಜುಕೇಷನ್ಗೆ, ಆಧ್ಯಾತ್ಮಿಕ ಎಜುಕೇಷನ್ಗೆ ಇವತ್ತಿನ ನೋಡಿದ್ರೆ ನಿಮಗೆ ಬುಧನೇ. ಯಾಕೆಂದರೆ ಅಲ್ಲಿ ಪಾಠದಲ್ಲಿ ಏನು ಹೇಳ್ಕೊಡ್ತಾರೆ? ಅಮರಕೋಶ ಹೇಳ್ಕೊಡ್ತಾರೆ, ಅಥವಾ ಫಿಲಾಸಫಿ, ದ್ವೈತ ಫಿಲಾಸಫಿನೋ, ಅದ್ವೈತ ಫಿಲಾಸಫಿನೋ, ವಿಶಿಷ್ಟ ಅದ್ವೈತ ಫಿಲಾಸಫಿನೋ, ಇದು ಅವ್ರಿಗೆ ಹೇಳಿದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬುಧ ಸಾಕು. ಇಲ್ಲ, ಶಂಕರಾಚಾರ್ಯರು ಈ ಯಾಕೆ ಹೇಳಿದ್ರು ಅದ್ವೈತ ಸಿದ್ಧಾಂತವನ್ನು, ಈ ಪ್ರಕೃತಿಯನ್ನು ಮಾಯಾ ಅಂತ ಯಾಕೆ ಹೇಳಿದ್ರು? ಗುರುಗಳು ಕೂಡ ಅದೇ ಥರ ಹೇಳ್ತಾ ಇದ್ದಾರಲ್ಲ, ಇದನ್ನು ಸ್ವಲ್ಪ ಕಾಂಟೆಂಪ್ಲೇಟ್ ಮಾಡೋಣ, ಆಲೋಚನೆ ಮಾಡೋಣ ಅಂತ ಕೂತ್ಕೊಳ್ಬೇಕು ಅಂತಂದರೆ
ಗುರು ಚೆನ್ನಾಗಿರ್ಬೇಕು. ಗುರು ಚೆನ್ನಾಗಿದ್ರೆ ಹೊಳೆಯುತ್ತೆ. ಗುರು ಚೆನ್ನಾಗಿಲ್ಲ ಅಂದ್ರೆ ಏನು ಹೊಳೆಯೋದಿಲ್ಲ. ಅವ್ರು ಹೇಳಿದ್ದು ಸರಿ ಅಷ್ಟೇ. ನಮ್ಮ ಗುರುಗಳು ಹೇಳಿದ್ದಾರೆ, ನಮ್ಮ ಗುರುಗಳು ದ್ವೈತನೇ ಕರೆಕ್ಟ್ ಅಂತ ಹೇಳಿದ್ದಾರೆ, ನಮ್ಮ ಗುರುಗಳು ಅದ್ವೈತನೇ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ದಾನೆ ನಾವು ರಿಪೀಟ್ ಮಾಡ್ತೇವೆ. ಯಾಕೆಂತಂದ್ರೆ ಗುರು ವೀಕ್ ಆಗಿರ್ತಾನೆ, ವಿವೇಕ ಇರೋದಿಲ್ಲ, ಬುದ್ಧಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಆದರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನಿಮ್ಮನ್ನು ಯಾರೂ ಕೇಳಲ್ಲ. ಇವತ್ತಿನ ದಿನ ಗುರುಕುಲಕ್ಕೆ ಸೇರಿಸೋ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಮೆಜಾರಿಟಿ ಅವರಿಗೆ ಎಜುಕೇಷನ್ಗೆ ಮಾಡಿಸ್ಲಿಕ್ಕೆ ಅಫೋರ್ಡಬಿಲಿಟಿ ಇಲ್ಲದೆ ಇದ್ರೂ, ಎಸ್ಪೆಷಲಿ ಬ್ರಾಹ್ಮಣ ಸಮಾಜದಲ್ಲಿ ಅವನಿಗೆ ಓದ್ಲಿಕ್ಕೆ ಯಾವುದು ಓದ್ತಾ ಇಲ್ಲ, ಕೊನೆಗೆ ವಿದ್ಯಾಪೀಠದಲ್ಲಾದರೂ ಹಾಕೋಣ, ಲಾಸ್ಟ್ ಪ್ರಯಾರಿಟಿ ಆಗ್ಬಿಟ್ಟಿದೆ ಇವತ್ತು. ಶಾಸ್ತ್ರವನ್ನು ತಿಳ್ಕೊಳ್ಳಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು ಅಂತಂಬೋರು ತುಂಬ ಕಡಿಮೆ. ಅದು ಕಷ್ಟ. 1000ದಲ್ಲಿ ಒಬ್ಬರೋ ಇಬ್ಬರೋ ಇರ್ಬೋದೇನು, ಆ ರೀತಿ ಹೋಗ್ತಾ ಹೋಗ್ತಾ ಬದಲಾಗುವಂಥವ್ರು ಇದ್ದಾರೆ. ಸೊ ಆದರೆ ಸಮಾಜದಲ್ಲಿ ಆ ರೀತಿಯಾದಂಥ ನಿಮಗೆ ಪ್ರಶ್ನೆಗಳು ಬರುವುದಿಲ್ಲ. ಇನ್ನು ರಿಸರ್ಚ್ ರಿಲೇಟೆಡ್ ಅಂತೇವೆ. ರಿಸರ್ಚ್ ರಿಲೇಟೆಡ್ ಅಂತಂದರೆ ನಮಗೆ ಡೆಫಿನೇಷನ್ಸ್ ಇಂದಲೇ ತುಂಬ ತೊಂದರೆ ಆಗ್ತಿದೆ, ಕನ್ಫ್ಯೂಷನ್ ಆಗ್ತಿದೆ. ನಮ್ಮ ಪ್ರಕಾರ ರಿಸರ್ಚ್ ಅಂತಂದ್ರೆ ಏನು? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಮ್ಮ ಪ್ರಕಾರ ಏನಂತಂದರೆ, ಯಾರೋ ನಮ್ಮನ್ನು ಗೈಡ್ ಒಬ್ಬನಿರ್ತಾನೆ, ಆ ಗೈಡಿಗೆ ಅವನ ಮನಸ್ಸಿನಲ್ಲಿ ಏನಿರ್ತದೋ ಅದಕ್ಕೆ ತಕ್ಕಂತೆ ನಾವು ಆಲೋಚನೆ ಮಾಡಿ ಒಂದು ಪುಸ್ತಕ ಬರೆದು ಸಬ್ಮಿಟ್ ಮಾಡಿಬಿಟ್ರೆ ಆಗೋಯ್ತು, ಅಲ್ಲಿಗೆ ಮುಗಿತದೆ. ನಿಮ್ಮದು ಹೊಸ ಹೊಸ ಆಲೋಚನೆ ಮಾಡ್ತಾ ನೀವು ಹೇಳ್ತಾ ಇದ್ದೀರಿ ಅಂದ್ಕೊಳ್ಳಿ, ಗೈಡ್ ಏನು ಮಾಡ್ತಾನೆ, ಇದು ಸರಿ ಇಲ್ಲ, ಇದು ಹಿಂಗೆ ಮಾಡಬಾರ್ದು, ಹಿಂಗೆ ಆಲೋಚನೆ. ಯಾಕಂದ್ರೆ ಅವನ ಬುದ್ಧಿಮಟ್ಟಕ್ಕೆ ಎಷ್ಟಿದೆ ಅದನ್ನು ಎಕ್ಸೆಪ್ಟ್ ಮಾಡ್ತಾನೆ. ಶಿಷ್ಯ ತುಂಬ ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದಾನೆ, ಹೌದಲ್ವಾ ಅಂತಂಬೋದು ಎನ್ಕರೇಜ್ ಮಾಡೋದು ತುಂಬ ಕಡಿಮೆ. PhD ಅಂದರೆ ಇಸ್ ನಥಿಂಗ್ ಬಟ್ ಪ್ಲಾಗಿಯರ್. ಇವಾಗ ನೀವು ಒಬ್ಬನಿಂದ ಒಬ್ಬನ ಕಾಪಿ ಹೊಡೆದು ಅಂದ್ಕೊಳ್ಳಿ, ಕಾಪಿ ಪ್ಲಾಗಿಯರಿಸಮ್ ಅಂತೇವೆ. ಇಫ್ ಯು ಕಾಪಿ ಡೇಟಾ ಫ್ರಮ್ ಮೆನಿ ಸೋರ್ಸಸ್, ಇಟ್ ಈಸ್ ಕಾಲ್ಡ್ PhD. ಇವತ್ತು ಆ ಸ್ಥಿತಿ ಬಂದಿದೆ. ಆದರೆ ಶಾಸ್ತ್ರದಲ್ಲಿ ಆ ರೀತಿ PhD ಹೇಳಲ್ಲ. PhD ಅಂದರೆ ತಮ್ಮ ಜೀವನವೆಲ್ಲ ಹಾಳು ಮಾಡಿಕೊಂಡು ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಇರ್ತಾರ ನೋಡಿ. ಎಷ್ಟೋ ಜನ ಸೈಂಟಿಸ್ಟ್ಗಳು ಅವ್ರ ಪರ್ಸನಲ್ ಲೈಫು ಇಲ್ಲ, ಅಸಲು ಲಕ್ಸರಿನೂ ಇಲ್ಲ, ಅವರ ಹೆಸರೇ ಹೇಳ್ಕೊಂಡು ಪೇಟೆಂಟ್ ರೈಟ್ಸ್ ತಗೊಂಡು ಲಕ್ಸರಿನ ಆನಂದವಾಗಿ ಅನುಭವಿಸ್ತಾ ಇರೋರು ಇದ್ದಾರೆ. ಇವತ್ತು ನಮಗೆ ಕಂಪ್ಯೂಟರ್ ಕಂಡಿಟ್ಟವನಾಗಲಿ, ಸ್ಟೀಮ್ ಇಂಜಿನ್ ಕಂಡಿಟ್ಟವನಾಗಲಿ, ಅವರೆಲ್ಲ ಕೂಡ ನಂತರ ಯಾವಾಗೂ ಸುಖ ಪಟ್ಟಲಿಲ್ಲ. ಅವ್ರ ಜೀವನ ಪರ್ಯಂತ ಹೆಂಡತಿಯರ ಹತ್ರ ಗಲಾಟೆ ಮಾಡಿಸ್ಕೊಂಡು ಹುಚ್ಚರಂತೆ ಕಾಣಿ ಜೀವನವನ್ನು ಏನೂ ಅನುಭವಿಸದೆ ಬರೀ ಅವರ ಒಂದು ಇನ್ವೆನ್ಷನ್ಗೋಸ್ಕರ, ಅದು ಹೆಸರಿಗೋಸ್ಕರವೋ ಸಮಾಜಕ್ಕೋಸ್ಕರ ಬೇರೆ ವಿಷಯ, ಆ ಥರ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ ನೋಡಿ, ಅದನ್ನು ರಿಸರ್ಚ್ ಅಂತೇವೆ. ಅದಕ್ಕೆ ಯಾವ ಮನೆ ನೋಡ್ತೇವೆ ಅಂದರೆ ಅಷ್ಟಮ ಸ್ಥಾನ ನೋಡ್ತೇವೆ. ಲೌಕಿಕ ಎಲ್ಲ ಕೂಡ ಯಾವುದು ತನಗೆ ಅನುಕೂಲ ಆಗದೆ ನಿರುತ್ಸಾಹದಿಂದ ಜೀವನವನ್ನು ನಡೆಸಿ ಕೊನೆಗೆ ಔಟ್ಪುಟ್ ತೆಗಿತಾನೆ. ಆ ರೆಸಿಸ್ಟೆನ್ಸ್ ಬೆಳೆದು ಬೆಳೆದು ಕೊನೆಗೆ ಔಟ್ಪುಟ್ ಬರ್ತದೆ. ಇದನ್ನು ರಿಸರ್ಚ್ ಅಂತೇವೆ. ಸೊ ಇವತ್ತಿನ ದಿನ ಮಾಡ್ತಾ ಇರೋ ರಿಸರ್ಚ್ಗಳನ್ನೆಲ್ಲ ಕೂಡ ನೀವು 8ನೇ ಮನೆ ನೋಡ್ರೆ ಪ್ರಯೋಜನ ಇಲ್ಲ, ಅದಕ್ಕೆ ಪಂಚಮ ಸ್ಥಾನ ನೋಡ್ರಿ ಸಾಕು. ಬಟ್ ರಿಸರ್ಚ್ಗೆ 8th ಹೌಸ್ ನೋಡಬೇಕು ಅಂತ ಮುಂದೆ ನಿಮ್ಗೆ ಯಾರಾದರೂ ಹೇಳ್ಬೋದು. ಆದರೆ ಬುದ್ಧಿವಂತಿಗೆ ಒಂದೇ ಆದರೆ ಪಂಚಮ ಸ್ಥಾನ ನೋಡಿ. ವಿವೇಕ ಪ್ರಜ್ಞೆ ಮೊದಲು, ಬುದ್ಧಿ ನೆಕ್ಸ್ಟ್. ಬುದ್ಧಿ ಅವಶ್ಯಕತೆ ಜಾಸ್ತಿ ಇಲ್ಲ. ಈಗ ಒಂದು ವೇದ ತಗೊಳ್ಳಿ, ವೇದ ಮಂತ್ರ ಬರ್ತದೆ. ಆ ವೇದದಲ್ಲಿ ಆ ಮಂತ್ರವನ್ನು ನೀವೇನಾದರೂ ವೇದ ಹೇಳ್ಕೊಡೋದ್ರೆ ನಮಗೇನು ಇವತ್ತಿನ ದಿನ ಬಾಯ್ಪಾಠ ಮಾಡಿಸ್ತಾರೆ ಅಷ್ಟೇ, ನಿಮಗೇನಾದ್ರ ಅರ್ಥ ಹೇಳೋದಿಲ್ಲ. ಸಹನಾ ಭವತು ಸಹನೌ ಭುನಂತು, ಈಗ ನಮಗೆ ಬರುತ್ತಲ್ವಾ, ತೈತ್ರಿಯ ಉಪನಿಷತ್ತಲ್ಲಿ ಬರ್ತದೆ. ಆ ಮಂತ್ರವನ್ನು ನಿಮಗೆ ಬಾಯ್ಪಾಠ ಮಾಡಿಸ್ಬಿಡ್ತಾರೆ. ಆ ಮಂತ್ರದ ಅರ್ಥ ಏನು ಅಂತ ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತಾರೆ, ಅದನ್ನು ನಾವು ಬಾಯ್ಪಾಠ ಮಾಡಬೇಕಾದ್ರೆ. ಅದು ಕಾಂಟೆಂಪ್ಲೇಟ್ ಮಾಡೋರು ಯಾರೂ ಇಲ್ಲ ಇವತ್ತಿನ ದಿನ. ವೇದವಾಕ್ಯಗಳನ್ನು ಕಾಂಟೆಂಪ್ಲೇಟ್ ಮಾಡೋಕ್ಕಾಗಲ್ಲ. ಮಾಡ್ತಾರೆ, ಒಂದು ಪ್ರವಚನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡೋರು ಇದ್ದಾರೆ. ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಅವರ ಎಫಿಷಿಯನ್ಸಿ ನೋಡ್ಸ್ಕೋಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹೇಳೋರಿದ್ದಾರೆ. ಕೊನೆಗೆ ಅಟ್ಲೀಸ್ಟ್ ಮದುವೆ ಮಾಡಲಿಕ್ಕೆ ಮಂತ್ರಗಳು ಆ ವೇದದಲ್ಲೇ ಇರೋ ಮಂತ್ರಗಳದಲ್ಲ, ಅದನ್ನು ಬಾಯ್ಪಾಠ ಮಾಡಿಕೊಂಡು ಅಲ್ಲಿ ನಾವು ಉಗುಳು ಬಿಡ್ತೇವೆ. ಉಗುಳೋದಷ್ಟೇ, ಇನ್ನೇನಿಲ್ಲ. ಅದನ್ನು ತಿಳ್ಕೊಂಡು, ಯಾಕಂದ್ರೆ ಅನುಸಂಧಾನ ಬರೋದಿಲ್ಲ, ಅರ್ಥದ ಗೊತ್ತಿಲ್ಲದ ಅನುಸಂಧಾನ ಹೆಂಗೆ ಬರ್ತದೆ? ಇದಕ್ಕೆ ಪ್ಯೂರ್ಲಿ ಬುಧ ಬೇಕಾಗೇ ಇಲ್ಲ, ಯಾಕಂದ್ರೆ ಬುದ್ಧಿವಂತಿಕೆ ಪ್ರಯೋಜನ ಇಲ್ಲ. ಒಂದು ಮಂತ್ರ ಹೇಳ್ತಾ ಇದ್ದು ಈ ಮಂತ್ರದ ಅರ್ಥ ಏನು ಅಂತ ಬಂದ್ರೆ ಆವಾಗ ಬುಧ ಬರ್ತಾನೆ. ಬುದ್ಧಿವಂತಿಕೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಪುರುಷ ಬುದ್ಧಿಯಿಂದ. ನಮಗೆ ಅದರ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಬಹಳ ಜನ ವೇದಗಳಿಗೆ ಹಾಕೋ ಕಾಲಕ್ಕೆ ಜಾಸ್ತಿ ಬುಧ ಗ್ರಹ ನೋಡೋದು ತಿಳುವಳಿಕೆ ಬೇಕಾಗಿಲ್ಲ. ತಿಳುವಳಿಕೆ ಇಲ್ಲ ಅಂದ್ರೆ ಕೊನೆಗೆ ವೇದಕ್ಕೋ ಶಾಸ್ತ್ರಕ್ಕೋ ಹಾಕ್ತಾರೆ ಇವತ್ತಿನ ಕಾಲ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಮಾಡಿದ್ರೆ ಅದೊಂದು ಮಿರಾಕಲ್ ಅದು. ಬಟ್ ಆ ಥರ ಮಾಡೋರು ಯಾರು ಜಾತಕ ನೋಡ್ಲಿಕ್ಕೆ ಬರಲ್ಲ.
ಲಾಸ್ಟ್ ಆಪ್ಷನ್ ಸರ್. ಅಟ್ಲೀಸ್ಟ್ ವಿದ್ಯಾಪೀಠದಲ್ಲಾದ್ರೂ ಸರಿಯಾಗಿ ಓದ್ತಾನೆ ಇಲ್ಲ, ಜಾತಕ ನೋಡಿ ಹೇಳ್ರಿ ಆಚಾರ್ಯ. ವಿದ್ಯಾಪೀಠದಲ್ಲಿ ಏನಾದರೂ ವೇದ ವಿದ್ಯೆ ಓದೋ ಅವಕಾಶ ಇದೆ. ನಾವೇನೋ ವೇದ ವಿದ್ಯೆ ಓದೋದು ಅಂತಂದ್ರೆ ತುಂಬ ಧಾರ್ಮಿಕತೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಅಂತ ನಾವು ಅಂದ್ಕೊಳ್ತೇವೆ. ರಿಯಾಲಿಟಿಯಲ್ಲಿ ಏನು ಬೈಹಾಟ್ ಮಾಡೋದು ಬಿಟ್ಟರೆ ಏನೂ ಇರಲ್ಲ. ಸೊ ಹಾಗಾಗಿ ಏನು ಯಾವುದು ಮೋಟೋ ಆಗ್ತದೋ, ಪ್ರೈಮರಿ ಬುಧನೇ ಆಯ್ತು ಅಂದ್ಕೊಳ್ಳಿ, ಪಂಚಮ ಸ್ಥಾನ ನೋಡಿ ಸಾಕು. ಬುದ್ಧಿ ಪ್ರಧಾನ ಆದರೆ ಪಂಚಮ ಸ್ಥಾನ, ಕೇವಲ ಕ್ವಾಲಿಫಿಕೇಶನ್ ಪ್ರಧಾನ ಆದರೆ ಚತುರ್ಥ ಸ್ಥಾನ. ತುಂಬ ಜೀವನದ ನಾನು ದೊಡ್ಡ ಹೆಸರು ಮಾಡಬೇಕು, ಸಮಾಜದಲ್ಲಿ ಯಾರು ಮಾಡದಂಥ ಒಂದು ವಿಲಕ್ಷಣವಾದಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದರೆ ಅಷ್ಟಮ ಸ್ಥಾನ. ಹೀಗೆ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಕಂಟಿನ್ಯೂಯೇಷನ್ ನಾವೇನು ಮಾಡೋಣ ಅಂತಂದರೆ ಮತ್ತೆ ಮುಂದೆ ಮಾಡೋಣ, ಯಾಕಂದರೆ ಇದಕ್ಕಿಂತ ದಶಾಭುಕ್ತಿಗಳು ಅಂತ ಬರಬೇಕು. ಅದು ಎಕ್ಸಾಂಪಲ್ಸ್ ಎಲ್ಲ ಕೂಡ ನಾನು ಮುಂದಿನ ದಿನ ಸೇಮ್ ಚತುರ್ಥ ಸ್ಥಾನ ಹೇಗೆ ನೋಡ್ತೀರೋ ಪಂಚಮ ಸ್ಥಾನ ಕೂಡ ಅದೇ ರೀತಿ ನೋಡ್ತೀರಿ. ಇದರ ಎಕ್ಸ್ಪ್ಲನೇಷನ್ ಮುಂದಿನ ಕ್ಲಾಸಲ್ಲಿ ನಾವು ನೋಡೋಣ. ದ ಇಂಪಾರ್ಟೆಂಟ್ ಥಿಂಗ್ ರೆಮಿಡೀಸ್. ಆ್ಯಕ್ಚುಲಿ ಪ್ರತಿ ಬಾರಿ ಬ್ಯಾಚ್ನಲ್ಲಿ ಕೊನೆಗೆ ಹೇಳ್ತಿದ್ದೆ, ಆದರೆ ಈಗ ನೀವು ಆಲೋಚನೆ ಮಾಡಿ ಸ್ವಲ್ಪ ಕಾಂಟೆಂಪ್ಲೇಟ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಇದರ ಬಗ್ಗೆ ಪರಿಜ್ಞಾನ ಇದ್ದರೆ ಚೆನ್ನಾಗಿರುತ್ತೆ ಎಂಬ ಉದ್ದೇಶದಿಂದ ಇದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಟಾಪಿಕ್ಕಲ್ಲಿ ಒಂದೊಂದು ವಿಷಯವನ್ನು ತಿಳ್ಕೊಂಡು ಆ ವಿಷಯವನ್ನು ಅನಲೈಸ್ ಮಾಡಿ ಕೊನೆಗೆ ಪರಿಹಾರ ಅಂತ ಒಂದು ಹೇಳಬೇಕು. ಅದನ್ನು ಏನು ಮಾಡಬೇಕು? ಸೊ ಶಾಸ್ತ್ರದ ನಾವು ಎಜುಕೇಷನ್ ಸಿಸ್ಟಮ್ ಹೇಗಾಗಿದೆ ಅಂತಂದರೆ ನಮಗೆ ಡೆಫಿನಿಷನ್ಸಿಂದನೇ ತುಂಬ ಗೊಂದಲ ಆಗಿರೋದು ನಿಜವಾಗೂ. ರೆಮಿಡೀಸ್ ಅಥವಾ ಪರಿಹಾರ ಈ ವರ್ಡ್ ಯಾರಾದರೂ ಉಚ್ಚಾರ ಮಾಡಿದ ತಕ್ಷಣ ನಮಗೆ ಬರೋದೇನು? ರೆಮಿಡೀಸ್ ಅಂದರೆ ಏನು? ರೆಮಿಡೀಸ್ ಅಂದರೆ ದೇವರ ಉಪಾಸನೆ ಯಾವುದನ್ನ ಮಂತ್ರ ಹೇಳಬೇಕು, ದೇವಸ್ಥಾನಕ್ಕೆ ಹೋಗು ಅಂತ ಹೇಳಬೇಕು, ಅಥವಾ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಒಂದು ಸೇವೆ ಮಾಡಿಸು ಅಂತ ಹೇಳಬೇಕು, ಅಥವಾ ಒಂದು ಹೋಮ ಹೇಳಬೇಕು, ಯಾವುದಾದ್ರೂ ದಾನ ಮಾಡು ಅಂತ ಹೇಳಬೇಕು, ಇಂತಿಂಥ ಬೀಜ ಮಂತ್ರ ಕೊಟ್ಟು ಅದನ್ನು ಇಷ್ಟು ಸಲ ನೀನು ಉಚ್ಚಾರಣೆ ಮಾಡಬೇಕು, ಜಪ ಮಾಡಬೇಕು ಅಂತ ಹೇಳಬೇಕು. ಇದನ್ನು ನಾವು ಪರಿಹಾರ ಅಂತ ಅಂದ್ಕೊಂಡಿದ್ದೇವೆ. ಪರಿಹಾರ ಅಂತ ಬಂದರೆ ನಾವು ಫಸ್ಟ್ ಅದೇ ಬರೋದು. ಯಾಕೆಂತಂದರೆ ಎಲ್ಲರೂ ಪರಿಹಾರ ಅಂತಂಬ ಪದ ಆ ವಿಷಯಗಳಿಗೆ ಬಳಸ್ತಾರೆ. ಬಟ್ ರೆಮಿಡೀಸ್ ಅಂತಂಬೋದು ಏನಂತಂದರೆ ಮಾರ್ಗ, ಒಂದು ಉಪಾಯ. ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಒಂದು ಉಪಾಯವನ್ನೇ ಪರಿಹಾರ ಅಂತ ಕರೀತಾರೆ ಅಷ್ಟೇ. ಆಗಲಿ ಪರಿಹಾರ ಅಂತಂದರೆ ನಾವು ಮಾಡುವಂಥ ಪೂಜೆಗಳು, ಪುರಸ್ಕಾರಗಳು, ನಾವು ರಿಚುವಲ್ಸ್ ಏನು ಹೇಳ್ತೀವಲ್ಲ, ಇದು ದಿಸ್ ಇಸ್ ಒನ್ ಆಫ್ ದಿ ಪಾರ್ಟ್ ಅಷ್ಟೇ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅಂತಂಬೋದು ಜ್ಯೋತಿಷ್ಯನಿಯ ಒಂದು ವಿವೇಕ ಪ್ರಜ್ಞೆಯ ಮೇಲೆ ಆಧಾರಪಟ್ಟಿರ್ತದೆ. ನೆಕ್ಸ್ಟ್ ಈ ಒಂದೇನಂತಂದರೆ ಎಲ್ಲದಕ್ಕೂ ಪರಿಹಾರ ಇದೆಯಾ? ಮತ್ತೆ ಇಲ್ಲಿ ನಮಗೆ ಕನ್ಫ್ಯೂಷನ್ ಅಂತಂದರೆ ಪರಿಹಾರ ಅಂತಂದರೆ ಪೂಜೆ, ಪುರಸ್ಕಾರ, ಹೋಮ ಅಂತ ಅಂದುಕೊಳ್ಳಬೇಡಿ. ಮಾರ್ಗ, ಉಪಾಯ ಅಂತ ಅಂದುಕೊಳ್ಳಿ. ಈ ಸಮಸ್ಯೆಯಿಂದ ಜಾತಕದಲ್ಲಿ ನೋಡಿದ ತಕ್ಷಣ ಸಮಸ್ಯೆ ನಮಗೆ ಗೊತ್ತಾಗ್ತದೆ. ಸ್ಥಾನದಿಂದ ಸಮಸ್ಯೆವೋ, ಕಾರಕನಿಂದ ಸಮಸ್ಯೆವೋ, ಆಧಿಪತಿ ಯಾವುದೋ ಒಂದು ಬಲಹೀನವಾಗಿದ್ದೇ ಇರುತ್ತೆ. ಆ ಬಲಹೀನವಾಗಿದ್ದಾಗ ಏನಾಗುತ್ತೆ ಅಂತಂಬುದು ನಾವು ನೋಡ್ತೇವೆ. ನೋಡಿದ ಮೇಲೆ ಅದಕ್ಕೆ ಏನು ಉಪಾಯ, ಏನು ಹೊರಗೆ ಬರಲಿಕ್ಕೆ ಉಪಾಯ ಏನು, ಆ ಸಮಸ್ಯೆಯನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತಂಬೋದು ಮಾರ್ಗವನ್ನು ಉಪದೇಶ ಮಾಡಬೇಕು. ಆ ಮಾರ್ಗವನ್ನು ಸೂಚನೆ ಮಾಡೋದನ್ನೇ ನಮಗೆ ಪರಿಹಾರ ಅಂತ ಕರಿತೇವೆ. ಬಟ್ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆಯಾ? ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಮತ್ತೆ ನಾನು ಅಂಡರ್ಲೈನ್ ಮಾಡ್ಕೊಳ್ಳಿ, ಪರಿಹಾರ ಅಂತಂದ್ರೆ ಮಾರ್ಗ, ಹೊರಗೆ ಬರೋ ಮಾರ್ಗ ಎಲ್ಲ ಸಮಸ್ಯೆಗಳಿಗೂ ಇದೆ. ಆದರೆ ನಾವು ಅಂದುಕೊಳ್ಳುವಂತಹ ಪೂಜೆ, ಹೋಮ, ಜಪ, ತಪ ಇದೆಲ್ಲ ಕೂಡ ಎಲ್ಲ ಸಮಸ್ಯೆಗಳಿಗೂ ಇಲ್ಲ. ಕೇವಲ ಕೆಲವಿನ ಸಮಸ್ಯೆಗಳಿಗೆ ಮಾತ್ರವೇ ಅದನ್ನು ನಾವು ಎನ್ಕರೇಜ್ ಮಾಡ್ತೇವೆ. ಎಲ್ಲದಕ್ಕೂ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಮಗೇನಾಗುತ್ತೆ ಅಂದರೆ ಭಾಳಷ್ಟು ಜನ ಜ್ಯೋತಿಷ್ಯರಾಗ್ಬೋದು, ಪೌರೋಹಿತರಾಗ್ಬೋದು, ಪಂಡಿತರಾಗಬಹುದು, ಎಕ್ಸ್ಟ್ರೀಮ್ ಹೋದರೆ ಸ್ವಾಮೀಜಿಗಳಾಗ್ಬೋದು. ನೀವು ಯಾವುದೇ ಸಮಸ್ಯೆ ಕೇಳಿದ್ರು ಕೂಡ ನೀವು ಇಂತಿಂಥ ದೇವಸ್ಥಾನಕ್ಕೆ ಹೋಗಿ, ಅಂತಿಂಥ ಈ ವಾರ ಹೋಗಿ, ಇಂತಿಂಥ ಸೇವೆ ಮಾಡಿಸಿ, ಇಂತಿಂಥ ಅದು ಮಾಡಿಸಿದ್ರೆ ನಿಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ. ಇದು ಡಿಫಾಲ್ಟ್ ಎಲ್ಲರಿಗೂ. ಇದು ಜ್ವರ ಬಂದವರು ಬಿಸಿ ನೀರು ಕುಡಿಬೇಕು ಅಷ್ಟೇ. ಬಿಸಿನೀರು ಕುಡಿಯೋದು ಒಳ್ಳೇದು, ತಪ್ಪೇನೂ ಅಲ್ಲ. ಆದರೆ ಬಿಸಿನೀರು ಕುಡಿದಷ್ಟು ಮಾತ್ರಕ್ಕೆ ಜ್ವರ ಕಡಿಮೆ ಆಗ್ತದ? ಕಡಿಮೆ ಆಗಲ್ಲ. ಎಸ್ಪೆಷಲಿ ಅವನಿಗೇನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಮದ್ದು ಕೊಡಬೇಕು. ಸೊ ಇದೆಲ್ಲ ಕೂಡ ಸರ್ವೇ ಸಾಮಾನ್ಯ, ಎಲ್ಲರಿಗೂ ಕೊಡೋ ಮದ್ದು. ನೆಗಡಿ, ಕೆಮ್ಮು, ಜ್ವರ ಈ ಥರ ಬಂದರೆ ಬಿಸಿನೀರು ಕುಡ್ರಿ, ಇದು ಡಿಫಾಲ್ಟ್. ಅದನ್ನ ಯಾರು ಹೇಳೋದು ಬೇಕಾಗಿಲ್ಲ. ಸರ್ ನಮಗಿರೋದೇನು? ಯಾವುದನ್ನ ಸಮಸ್ಯೆ ಬಂದರೆ ನಮಗಿರೋದು ಭಗವಂತ ಒಬ್ಬನೇ. ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ಮಾಡೋದ್ರಲ್ಲಿ ಅವರವರಿಗೆ ಯಾವ ದೇವರ ಮೇಲೆ ನಂಬಿಕೆ ಇದೆ,
ಯಾವ ಯಾವ ಪೂಜೆ ಮೇಲೆ ಜಾಸ್ತಿ ವಿಶ್ವಾಸ ಇದೆ ಅದನ್ನು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಅದು ನಿಮಗೆ ಇಷ್ಟ ಆಗಬಹುದು, ಇಷ್ಟ ಆಗದೇ ಇರ್ಬೋದು, ಅಥವಾ ಸಮಸ್ಯೆ ಇದು ಈಡೇರಿದ್ರೆ ಸಾಕಪ್ಪ ಅಂತೇಳಿ ಬಲವಂತವಾಗಾದರೂ ಮಾಡ್ತೇವೆ, ಅದರ ಬಗ್ಗೆ ನಮಗೇನು ಗೊತ್ತಿಲ್ಲದ್ರೂ ಕೂಡ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ಮಾರ್ಗ ಇದೆ, ಎಲ್ಲ ಸಮಸ್ಯೆಗಳು ನಾವು ಅಂದುಕೊಳ್ತಾ ಇರುವಂಥ ಪರಿಹಾರಗಳಿಲ್ಲ. ಇದಿಷ್ಟು ವಿಷಯ ನಾವು ಜ್ಯೋತಿಷ್ಯರಾಗಿ ಗಟ್ಟಿ ಮಾಡ್ಕೊಳ್ಬೇಕು. ಯಾಕೆಂದರೆ ಪರಿಹಾರಗಳ ವಿಚಾರದಲ್ಲಿ ನಾನು ಹಿಂದೆ ಕೂಡ ಇದನ್ನು ಹೇಳಿದ್ದೆ. ಸೊ ಏನು ಹೇಳುತ್ತೆ ಮತ್ಸ್ಯ ಪುರಾಣ ಹಾಗೆ ವಿಷ್ಣು ಧರ್ಮೋತ್ತರ ಪುರಾಣ ಏನು ಹೇಳುತ್ತೆ ಅಂದರೆ, ತ್ವಮೇವ ಕರ್ಮ ದೈವಾಕ್ಯಂ ವಿದ್ಯೆ ದೇಹಾಂತರಾರ್ಜಿತಂ ತಸ್ಮಾತ್ ಪೌರುಷಮೇವೇಹ ಶ್ರೇಷ್ಠಮಾಹು ವಿಚಕ್ಷಣಾತ್ ಅಂತ. ನಮಗೆ ಎರಡಿರ್ತದೆ, ಒಂದು ದೈವ, ಇನ್ನೊಂದು ಪುರುಷ ಅಂತ. ಸೊ ಎಲ್ಲ ದೈವ ಅಥವಾ ವಿಧಿ ಇಲ್ಲ ಪ್ರಾರಬ್ಧ ಅಥವಾ ಕರ್ಮ, ಸಿಂಪಲ್ ಆಗಿ ನಾವೇನು ಹೇಳ್ತೇವೆ, ಎಲ್ಲ ನಮ್ಮ ಕರ್ಮರೇ ಅಂತೀವಿ. ನೆಗೆಟಿವ್ ಆಗಿ ತುಂಬ, ಯಾಕಂದ್ರೆ ಡೆಫಿನೇಷನ್ ಪ್ರಕಾರ ನಾವು ಅರ್ಥ ಮಾಡ್ಕೊಂಡಿಲ್ಲ. ಕರ್ಮ ಅಂತಂದ್ರೆ ನೆಗೆಟಿವ್ ಅಂತ ಅಂದ್ಕೊಂಡಿದ್ದೇವೆ. ಕರ್ಮ ಈಸ್ ಆಕ್ಚುಲಿ ಪಾಸಿಟಿವ್. ಒಂದು ಕೆಲವಿನ ಕಡೆ ಮಧ್ವಾಚಾರ್ಯರು ಹೇಳ್ತಾರೆ, ಕರ್ಮ ಅಂತಂದ್ರೆ ಏನಂತಂದ್ರೆ ನಾವು ಇನ್ನೊಬ್ಬರಿಗೋಸ್ಕರ ಏನು ಮಾಡ್ತೀವೋ ಅದನ್ನೇ ಕರ್ಮ ಅಂತ. ನಾನಾ ಜನಸ್ಯ ಶುಶ್ರೂಷಾಂ ಕರ್ಮ ಅಂತ ಹೇಳ್ತಾರೆ. ಒಂದೊಂದು ಎತ್ತರದಲ್ಲಿ ಒಂದೊಂದು ಥರ ಅರ್ಥ ಬರ್ತದೆ. ಹಾಗಾಗಿ ನಾವು ವ್ಯವಹಾರದಲ್ಲಿ ಬಳಸೋದಂದ್ರೆ ಕರ್ಮ ಅಂತ, ಅದವನ ಕರ್ಮ ಎಲ್ಲನೋ ಸಾಯ್ಲಿ ಬಿಡು ಅಂತೀವಿ ನಾವು, ಅಂತ ನೆಗೆಟಿವ್ ವೇಲಿ ಬಳಸ್ತೇವೆ. ಪ್ರಾರಬ್ಧ ಅಂತ ಅಂಬೋದು ಇಂಥ ಶಾಸ್ತ್ರಕ್ಕೆ ಸಂಬಂಧ ಉಪನಿಷತ್ತುಗಳು ಅಥವಾ ಪುರಾಣಗಳು ಬಂದಾಗ ಪ್ರಾರಬ್ಧ ಅಂತ ಅಂಬ ವರ್ಡ್ ನಮಗೆ ಕಿವಿಯಲ್ಲಿ ಬಿಡ್ತಾ ಇರುತ್ತೆ. ಅದೇನೋ ದೇವ್ರು ನಮಗೆ ಕೊಡೋಂಥದ್ದೇನೋ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋದೇ ಇಲ್ಲ. ಪ್ರಾರಬ್ಧ ಅಂಬೋ ಶಬ್ದ ಬೀಳ್ದ ತಕ್ಷಣ. ಇನ್ನೊಂದು ವಿಧಿ, ವಿಧಿ ಅಂತ ಅಂಬ ತಕ್ಷಣ ನಮಗೆ ಹಿಂದೆ ನೆನಪಾಗೋದು ಕಾಲ, ಇದು ದೈವ, ಇದು ಈ ಟೈಮಿಗೆ ಹಿಂಗೆ ನಡಿಬೇಕು ಅಂತಿದೆ ವಿಧಿ. ಮೂರನೇದು ದೈವ ಅಂತಂದ್ರೆ ದೇವರು ಅಂದ್ಕೊಂಡ್ಬಿಡ್ತಾರೆ ಬಹಳ ಜನ. ದೈವ ಅಂತಂದ್ರೆ ಶಾಸ್ತ್ರ ವಿಚಾರದಲ್ಲಿ ದೇವರು ಅಂತ ಅರ್ಥ ಅಲ್ಲ. ದೈವ ಅಂತಂದ್ರೆ ವಿಧಿಯೂ ಹೌದು, ಪ್ರಾರಬ್ಧವೂ ಹೌದು, ನಾವು ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂಥ ಕರ್ಮವೂ ಹೌದು. ಇದನ್ನ ಡೆಫಿನೇಷನ್ ವೈಸ್ ದೈವ ಅಂತ ಕರಿತೇವೆ. ಅಂದ್ರೆ ಹಿಂದಿನ ಜನ್ಮದಿಂದ ನಾವು ಪಡ್ಕೊಂಡು ಬಂದಿದ್ದನ್ನ ದೈವ ಅಂತ ಕರಿತೇವೆ, ದೇವರು ಅಲ್ಲ. ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಬಹಳ ಜನ ನಮ್ಗೇನಾದ್ರೂ ತೊಂದರೆ ಆದರೆ ದೈವ ಅಂತ ಹೇಳಿದ್ರೆ ದೇವರೇ ಮಾಡಿಸಿದ್ರಿ ಅಂತ ಅಂತಾರೆ. ದೇವರಿಗೆ ಏನು ಎಳ್ಳಷ್ಟು ಸಂಬಂಧವೂ ಇಲ್ಲ. ಹಿಂದಿನ ಜನ್ಮದಿಂದ ನಾವು ಪಡ್ಕೊಂಡು ಬಂದಿದ್ದು ಅದನ್ನು ದೈವ ಅಂತ ಕರಿತೇವೆ. ಸೊ ಇಲ್ಲೇನು ಹೇಳುತ್ತೆ, ಯಾವಾಗ ವಿಧಿ ಅಂತಂಬುದು ಬಲೀಯವಾಗಿದ್ರೆ, ಪ್ರಾರಬ್ಧ ಅಂತಂಬುದು ತುಂಬ ಬಲವಾಗಿದ್ರೆ ಅದಕ್ಕೆ ತಕ್ಕಂತೆ ನಾವು ಕಷ್ಟವನ್ನು ಅನುಭವಿಸ್ತೇವೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ಪೌರುಷಮೇವೇಹ ಶ್ರೇಷ್ಠಮಾಹು ವಿಚಕ್ಷಣಾತ್. ವಿಚಕ್ಷಣಾತ್ ಅಂದರೆ ತಿಳುವಳಿಕೆ ಇದ್ದವರು, ಪಂಡಿತರು, ಶಾಸ್ತ್ರಕಾರರು ಅಂತ ಅರ್ಥ. ಅವರೇನು ಹೇಳ್ತಾರೆ, ಈ ದೈವದಲ್ಲಿ ಪುರುಷದಲ್ಲಿ ಯಾವುದು ಜಾಸ್ತಿ ಬಲವಾಗಿರುತ್ತೆ ಅಂತಂದರೆ, ಯಾವುದು ಪ್ರಯಾರಿಟಿ ಅಂದರೆ ಪುರುಷ ಪ್ರಯತ್ನವೇ ಪ್ರಯಾರಿಟಿ. ಯಾವುದೋ ಒಂದು ನಮಗೊಂದು ಕೆಲಸ ಆಗಬೇಕು ಅಂತಂದರೆ ಪುಣ್ಯ ಇರಬೇಕು. ಪುಣ್ಯ ಇಲ್ಲ ಅಂತಂದರೆ ಆ ಕೆಲಸ ನಾವು ಅಂದುಕೊಂಡ ರೀತಿಯಲ್ಲಿ ಆಗೋದಿಲ್ಲ. ಆ ರೀತಿ ಆಗದೇ ಇದ್ರೂ ಕೂಡ ನಾನು ಮಾಡಿಕೊಳ್ಳೋಕೆ ಅವಕಾಶ ಇದೆ, ಪ್ರಯತ್ನ ಮಾಡಬೇಕು. ಬೈ ಡಿಫಾಲ್ಟ್ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಆಗೋದಿಲ್ಲ, ಬಟ್ ಪ್ರಯತ್ನ ಮಾಡಿದರೆ ಖಂಡಿತ ಆಗತ್ತೆ. ಅದಕ್ಕೆ ಪ್ರತಿಯೊಂದಕ್ಕೂ ಪರಿಹಾರ ಅಂತ ಅಂಬುದು ಬರೋದೇನಂತಂದ್ರೆ ಪುರುಷ ಪ್ರಯತ್ನವನ್ನು ಹೈಲೈಟ್ ಮಾಡೋದು. ಶಾಸ್ತ್ರದಲ್ಲೂ ಇದೇ ಹೇಳುತ್ತೆ. ಸೊ ದೈವ ನಮಗೆ ಅನುಕೂಲವಾಗಿ ಇಲ್ಲದೇ ಇದ್ದರೆ, ನಾವು ತಂದುಕೊಂಡಂಥ ಪ್ರಾರಬ್ಧ ಕರ್ಮ ನಮಗೆ ಅನುಕೂಲವಾಗಿ ಇಲ್ಲದೇ ಇದ್ದರೆ ಪುರುಷ ಪ್ರಯತ್ನದಿಂದ ನಾವು ಅದನ್ನು ಓವರ್ಕಮ್ ಮಾಡಬಹುದು. ಹಾಗಲ್ಲದೆ ಏನಂತಾರೆ ಭಾಳ ಜನ, ಜಾತಕದಲ್ಲಿ ಇದ್ದಂಗೆ ನಡೀತದ್ರಿ, ಯಾರು ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ. ಇದು ಶಾಸ್ತ್ರದಲ್ಲಿ ಹೇಳುವಂಥ ಮಾತಲ್ಲ. ಯಾರು ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತಂಬೋದು ಅದು ಅರ್ಥವಂತವಾದಂಥ ಶಬ್ದ ಅಲ್ಲ. ಪ್ರತಿಯೊಂದು ಪ್ರಯತ್ನಪೂರ್ವಕವಾಗಿ ಓವರ್ಕಮ್ ಮಾಡಲಿಕ್ಕೆ ಅವಕಾಶ ಉಂಟು. ಕೆಲವೊಂದು ಎಕ್ಸ್ಟ್ರೀಮಾಗಿ ಹೋಗ್ಲಿಕ್ಕೆ ಅವಕಾಶ ಉಂಟು, ಕೆಲವೊಂದು ಹೋಗ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಅರ್ಥ ಅಷ್ಟೇ. ಅದು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಯಾವಾಗ ಆಗೋದಿಲ್ಲ ಅಂತೀವೋ ಅವಾಗ ಏನು ಮಾಡ್ತೀವಿ, ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದು ಸಣ್ಣ ಹುಡುಗ ಇರ್ತಾನೆ, ಎಕ್ಸಾಮಿನೇಷನ್ ಓದಬೇಕು, ಸರಿಯಾಗಿ ಓದಲಿಲ್ಲ, ಮಾರ್ಕ್ಸ್ ಕಡಿಮೆ ಬಂತು. ಏನಪ್ಪ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತಂದರೆ ಏನು ಮಾಡ್ದಪ್ಪ, ಪ್ರಾರಬ್ಧ ಕರ್ಮ ಅನುಭವಿಸ್ಲೇಬೇಕಲ್ಲ. ನನ್ನ ಕರ್ಮದಲ್ಲಿ ಕಡಿಮೆ ಮಾರ್ಕ್ಸ್ ಬರೋದು ಯೋಗ ಇದ್ದರೆ ನಾನು ಎಷ್ಟು ಓದಿದ್ರೆ ಮಾತ್ರ ಪಾಸ್ ಆಗ್ತೀನಿ ಹೇಳು. ಈ ಉತ್ತರ ಕೊಟ್ಟರೆ ಹೆಂಗಿರ್ತದೆ? ಪ್ರಯತ್ನ ಮಾಡಬೇಕು, ಇನ್ನು ಸ್ವಲ್ಪ ಚೆನ್ನಾಗಿ ಓದಬೇಕು, ಪ್ರಯತ್ನ ಮಾಡಬೇಕಿತ್ತು ಅಂತಂದೇ ಅಂತ. ಭಗವಂತ ತಂದೆ ಸ್ಥಾನದಲ್ಲಿದ್ದಂಥ ಭಗವಂತ ಹೇಳೋದು ಅದೇ ಮಾತೆ. ಈ ಪ್ರಪಂಚ ಭೂಮಿ ಅಂತಂಬೋ ಶಾಲೆಗೆ ನಾವು ಬಂದಿದ್ದೇವೆ. ಬಂದು ನಾವು ಯಥಾಶಕ್ತಿ ವಿದ್ಯೆಯನ್ನು
ಅಭ್ಯಾಸ ಮಾಡುತ್ತಾ, ಪ್ರಪಂಚವನ್ನು ಅರ್ಥ ಮಾಡಿಕೊಳ್ತಾ, ನಮ್ಮ ಕರ್ತವ್ಯಗಳು ಮಾಡ್ತಾ, ಇನ್ನೊಬ್ಬರಿಗೆ ನೆರವಾಗಿರ್ತಾ ಹೋಗ್ತಾ ಇದ್ದೇವೆ. ಕೆಲವಿಂದ ನಮ್ಮ ಕೈಲಾಗಲಿಲ್ಲ, ನಾನು ಮಾಡೋದಿಲ್ಲ ಅಂತ ಲೇಜಿಯಾಗಿ ಕೂತ್ಕೊಂಡು, ಇದು ಪ್ರಾರಬ್ಧ ಕರ್ಮ ಆಗಿದೆ, ನಾವೇನು ಮಾಡೋಕ್ಕಾಗುತ್ತೆ, ಎಲ್ಲ ದೇವರು ಹಿಂಗೆ ಮಾಡಿಸಿದ್ದ ಅಂತಂದರೆ ದೇವ್ರು ಕೊಡೋ ಉತ್ತರ ಅದೇ. ಚೆನ್ನಾಗಿ ಓದಬೇಕಿತ್ತು, ನೀನು ಚೆನ್ನಾಗಿ ಇನ್ನು ಸ್ವಲ್ಪ ತಿಳ್ಕೊಂಡು ಮಾಡಬೇಕಿತ್ತು ಅಂತ ಹೇಳ್ತಾನೆ. ಹಾಗಾಗಿ ಪುರುಷ ಪ್ರಯತ್ನದಿಂದ ಎಂತಹ ಸಮಸ್ಯೆ ಆದ್ರೆ ಅದು ಕೂಡ ಓವರ್ಕಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಮಾಡ್ತಾನೆ ಇಲ್ವಂತಂಬೋದು ಅವನ ಒಂದು ಶ್ರಮೆ, ಎಫರ್ಟ್ ಮೇಲೆ ಇರ್ತದೆ. ಬಟ್ ಅವಕಾಶ ಅಂತೂ ಶಾಸ್ತ್ರದಲ್ಲಿ ಇದೆ. 2 ಥರ ರೆಮಿಡಿ. ನಾವು ಇನ್ನು ಶಾಸ್ತ್ರಕ್ಕೆ, ನಮ್ಮ ವಿಚಾರಕ್ಕೆ ಬರೋಣ. 2 ಥರ ರೆಮಿಡಿ ಇದೆ. ಒಂದು ಕ್ವಿಕ್ ಫಿಕ್ಸ್, ಇನ್ನೊಂದು ಪರ್ಮನೆಂಟ್ ರೆಮಿಡಿ. ಸೊ ಕ್ವಿಕ್ ಫಿಕ್ಸ್ ಅಂತಂದ್ರೆ ಯಾರಾದ್ರೂ ದೊಡ್ಡ ಸಮಸ್ಯೆಯಿಂದ ಬಂದು ತಲೆ ಕೆಟ್ಟೋಗ್ಬಿಟ್ಟಿರ್ತದೆ. ಆ ತಲೆಯಿಂದ ಕೆಟ್ಟೋಗ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಬೇರೆ ಯಾವ ವಿಚಾರದ ಮೇಲೆ ಅವನಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ನೀವೇನೋ ಹೇಳಿದ್ರೆ ಮಾಡ್ತಾನೆ ಅಷ್ಟೇ. ಆ ಲೆವೆಲಲ್ಲಿ ಇದ್ದಾನೆ ಪಾಪ. ಏನು ಅವನಿಗೆ ಅರ್ಥ ಮಾಡಿಕೊಳ್ಳೋ ಸ್ಥಿತಿಯಲ್ಲಿ ಇದೆ. ಪೂರ್ತಿ ಮನಸ್ಸು ಅಂತಂಬೋದು ಕೆಟ್ಟು ಹೋಗಿದೆ. ಬುದ್ಧಿ ಅಂತಂಬೋದು ಯಾಕಂದ್ರೆ ಬುದ್ಧಿ ಇನ್ಫೆಕ್ಟ್ ಆಗೋದು ಅಂತ ಇರುತ್ತೆ. ನಾವು ಶಾಸ್ತ್ರದ ವಿಚಾರದಲ್ಲಿ ಸೈಕಾಲಜಿ, ರಿಲೆವೆಂಟ್ ಆಸ್ಟ್ರಾಲಜಿಯಲ್ಲಿ ತಿಳ್ಕೊಂಡಿದ್ದೇವೆ. ಇಂದ್ರಿಯಗಳು ಇನ್ಫೆಕ್ಟ್ ಆದರೆ ನಾವು ಹೊರ ತರ್ಬೋದು, ಕಂಟ್ರೋಲ್ ಮಾಡ್ಬೋದು, ನಾವೇ ಮಾಡ್ಬೋದು. ಮನಸ್ಸು ಇನ್ಫೆಕ್ಟ್ ಆದರೆ ಬುದ್ಧಿಯಿಂದ ಕಂಟ್ರೋಲ್ ಮಾಡ್ಬೋದು, ಅಥವಾ ಬುದ್ಧಿ ಇದ್ದಂಥ ಶಾಸ್ತ್ರಕಾರರು, ಜ್ಯೋತಿಷ್ಯರ ಹತ್ರ ಹೋಗಿ ಸರಿ ಮಾಡ್ಕೊಂಡ್ ಬರ್ಬೋದು. ಅದ್ರ ಬುದ್ಧಿಯೇ ಇನ್ಫೆಕ್ಟ್ ಆಯ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡೋಕ್ಕೂ ಆಗೋದಿಲ್ಲ. ನಮ್ಮ ಬುದ್ಧಿ ಕೆಲಸ ಮಾಡಿದ್ರೆ ಜ್ಯೋತಿಷ್ಯನ ಬುದ್ಧಿ ಕೆಲಸ ಮಾಡಿ ಹೋಗಿ ಏನು ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ತೇವೆ. ಬುದ್ಧಿಯು ಇನ್ಫೆಕ್ಟ್ ಆಗುವಂಥ ಸ್ಥಿತಿಯಲ್ಲಿದ್ದರೆ ನಾವು ಏನು ಹೇಳಿದ್ರು ಅವನಿಗೆ ತಲೆಗೆ ಹತ್ತೋದಿಲ್ಲ. ತಂದೆ ಪಾಪ ಹೇಳ್ತಾ ಇರ್ತಾನೆ, ಓದೋ 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 ಹೇಳ್ತಾನೆ ಇರ್ತಾನೆ. ಮಗ ಸುಮ್ಮನೆ ಹೇಳ್ತಾ ಅಭ್ಯಾಸ, ಅವನಿಗೆ ರೆಸಿಸ್ಟೆನ್ಸ್ ಬೆಳೆದೋಗಿರುತ್ತೆ ಅವನಿಗೆ. ಆ ಸ್ಥಿತಿಯಲ್ಲಿ ನೀವು ಏನೋ ಒಂದು ಪರಿಹಾರ, ಒಂದು ಮಾರ್ಗವನ್ನು ಉಪದೇಶ ಮಾಡಿದರೂ ಕೂಡ ಅವನು ಮಾಡಲಿಕ್ಕೆ ಆಗೋದಿಲ್ಲ, ಅವಕಾಶವೇ ಇಲ್ಲ. ಅಂತಹ ಸಮಯದಲ್ಲಿ ಕ್ವಿಕ್ ಫಿಕ್ಸ್ ಮಾಡ್ತೇವೆ. ನೋಡಪ್ಪ, ನಿನ್ನ ಕೈಲಿ ಇನ್ನೇನು ಮಾಡಲಿಕ್ಕಿಲ್ಲ, ಕೊನೆಯ ಆಪ್ಷನ್ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳಪ್ಪ, ಇಂಥ ದೇವಸ್ಥಾನಕ್ಕೆ ಹೋಗು, ಅಟ್ಲೀಸ್ಟ್ ನೀನು ಈ ಸಮಸ್ಯೆಯಿಂದ ಹೊರಗೆ ಬರ್ತಿ. ಯಾವಾಗ ಒಬ್ಬ ಮನುಷ್ಯನ ಮನಸ್ಸು ಬುದ್ಧಿ ಎರಡೂ ಸಹಕಾರ ಮಾಡೋದಿಲ್ಲವೋ ಅಂತಹ ಸಮಯದಲ್ಲಿ ಕ್ವಿಕ್ ಫಿಕ್ಸ್ ಹೇಳ್ತೇವೆ, ಫಸ್ಟ್ ಏಡ್ ಅಂತೇವೆ. ಆ ಸಮಯದಲ್ಲಿ ಏನೋ ಒಂದು ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆಗಿರ್ತೇವೆ, ಬ್ಲೀಡಿಂಗ್ ನಿಲ್ಲಬೇಕು. ಏನು ಮಾಡ್ತೇವೆ, ಏನೋ ಒಂದು ಖರ್ಚೀಫ್ ಕಟ್ಟೋದು, ಬಟ್ಟೆ ಕಟ್ಟೋದು, ಬ್ಯಾಂಡೇಡ್ ಕಟ್ಟೋದು, ಇಮಿಡಿಯೇಟ್ಲಿ ಅದೇ ಮಾಡ್ತಾರೆ. ಫಸ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು, ನಂತರ ಚಿಕಿತ್ಸೆ. ಹಾಗೆ ಸಮಸ್ಯೆಯಿಂದ ತಲೆ ಹಿಡ್ಕೊಂಡು ಬಂದವನಿಗೆ ಫಸ್ಟ್ ಏನು ಮಾಡ್ತೇವೆ, ಕ್ವಿಕ್ ಫಿಕ್ಸೇ ಕೊಡ್ತೇವೆ. ಏನು ಹೆದರಬೇಡ, ಭಗವಂತ ಇದ್ದಾನೆ, ಯಾಕೆ ಹೆದರ್ತೀನಿ ನೀನು? ಇದು ದೊಡ್ಡ ವಿಷಯವೇ ಅಲ್ಲ. ಇಂಥ ಸಮಸ್ಯೆಗಳು ಎಷ್ಟೋ ಜನಕ್ಕೆ ಬಂದು ಎಲ್ಲ ಪರಿಹಾರ ಆಗಿದೆ. ನೀನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀಯ, ಆದ ಕಾರಣ ನಿನಗೆ ಸಮಸ್ಯೆ ಬಂದಿದೆ. ಏನು ಚಿಂತೆ ಮಾಡಬೇಡ, ಭಗವಂತ ನಿನ್ನನ್ನು ಕಾಪಾಡ್ತಾನೆ. ಅವನಲ್ಲಿ ನಂಬಿಕೆ ಹುಟ್ಟಿಸ್ಲಿಕ್ಕೋಸ್ಕರ ನಾವೇನು ಮಾಡ್ತೇವೆ, ಸಣ್ಣ ಸಣ್ಣ ಪ್ರಾರ್ಥನೆಗಳನ್ನು. ಹಿಂದಿನ ಕಾಲದಲ್ಲಿ ಹೋಮ ಹವನಗಳು ಅಂತಂದರೆ, ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಎಷ್ಟು ಈಸಿಯಾಗಿ ತಗೊಳ್ತೀವೋ, ಹಿಂದಿನ ಕಾಲ ಹೋಮ ಹವನ ಆ ರೀತಿ ಇತ್ತು. ಇವತ್ತು ನಮಗೆ ಹೋಮ ಮಾಡೋದು, ದೊಡ್ಡ ಯಜ್ಞ ಮಾಡೋದು ಅಂತಂದರೆ ದೊಡ್ಡ ಕೆಲಸ ಅದು. ಹಿಂದಿನ ಕಾಲದಲ್ಲಿ ನ್ಯಾಚುರಲ್ ಆಗಿ ದಿನಾಗೂ ಆಗ್ತಾ ಇದ್ದ ಕೆಲಸಗಳೇ ಅದು. ಸೊ ಇವತ್ತು ಏನು ಮಾಡ್ತೇವೆ, ಅಟ್ಲೀಸ್ಟ್ ಕ್ವಿಕ್ ಫಿಕ್ಸಿಗೆ ಒಂದು ಪ್ರಾರ್ಥನೆ ಮಾಡೋದು, ಒಂದು ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳೋದು, ಪ್ರದಕ್ಷಿಣೆ ಮಾಡು ಅಂತ ಹೇಳೋದು, ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂಡು ಅಂತ ಹೇಳೋದು, ದೇವರ ಸೇವೆ ಮಾಡು ಅಂತ ಹೇಳೋದು. ಆವಾಗ ಮೈಂಡ್ ಸ್ವಲ್ಪ ಇಳಿದು ಬರ್ತದೆ. ಆವಾಗ ಅವನಿಗೆ ಏನಾದರೂ ಹೇಳಿದ್ರು ಕೂಡ ಅರ್ಥ ಆಗ್ತದೆ. ಮನಸ್ಸು ಕೂಲ್ ಆಗೋವರೆಗೂ ಜ್ಯೋತಿಷ್ಯ ಕೂಡ ಏನು ಮಾಡಲಾರ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಅವನಿಗೆ ಕ್ವಿಕ್ ಫಿಕ್ಸ್ ಆಗಿ ಪೂಜೆ, ಪ್ರಾರ್ಥನೆ, ಇನ್ನು ಹೋಮ ಹವನೆಲ್ಲ ಕೂಡ ಎಕ್ಸ್ಟ್ರೀಮ್ ಆದರೆ ನಾವು ಹೇಳ್ತೇವೆ. ಆಮೇಲೆ ಪರ್ಮನೆಂಟ್ ಸೊಲ್ಯೂಷನ್ ಹೇಳಬೇಕು. ಪರ್ಮನೆಂಟ್ ಸೊಲ್ಯೂಷನ್ ಕೆಲವಿಂದಕ್ಕೆ ದೈವವನ್ನು ಆಕ್ಸೆಪ್ಟ್ ಮಾಡಲೇಬೇಕು. ನಮಗೆ ಫೇಲ್ಯೂರ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಾನು ಕಾರಣನ ಅಂತಂದ್ರೆ ನಾವು ತಿದ್ದುಕೊಳ್ಬೋದು. ನಾನು ಕಾರಣ ಅಲ್ವೇ ಅಲ್ಲ ಅಂತಂದಾಗ ಕೆಲವಿಂದಕ್ಕೆ ಅರ್ಥ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡುವಂಥ ರೀತಿಯಲ್ಲಿ ಅವನಲ್ಲಿ ಸಹ ಒಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು. ಅವನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರಾಬ್ಲಮ್ಮು ಈಗ ಬಂತು ಅಂತ ಮತ್ತೆ ಬರೋದಲ್ಲ. ಒಂದ್ಸಲ ಪ್ರಾಬ್ಲಮ್ ಅಂತಂದ್ರೆ ಇನ್ಮೇಲೆ ಆ ಪ್ರಾಬ್ಲಮ್ ಬರಬಾರ್ದು. ಅದಕ್ಕೆ ಅವನಿಗೆ ಅರ್ಥ ಮಾಡಿಸಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊ ಅಂತೇಳಿ ಅವನಲ್ಲಿ ಇಂದ್ರಿಯ ನಿಗ್ರಹವನ್ನು ಜಾಸ್ತಿ ಮಾಡಿಕೊಂಡು, ಮತ್ತೊಮ್ಮೆ ಈ ಥರ ಪ್ರಾಬ್ಲಮ್ ಬಂದರೆ ಇವನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಈ ರೀತಿ ವಿಕಾರಗಳು ಆಗಬಾರದು ಅಂತಂದ್ರೆ ಏನು ಸೊಲ್ಯೂಷನ್ ಕೊಡಬೇಕು, ಆ ರೀತಿ ಅವನಿಗೆ ಎಲಿವೇಟ್ ಮಾಡಬೇಕು. ಇದು ಶಾಸ್ತ್ರದಲ್ಲಿ ಬರುವಂಥ ನಿಮಗೆ ರೆಮಿಡಿ. ಪ್ರತಿಕೂಲಂ ಯತ್ರ ದೈವಾಕ್ಯಂ ಪುರುಷೇಣ ವಿನಮ್ಯತೆ. ಯಾವಾಗ ನಮಗೆ ಅನುಕೂಲವಾಗಿ ದೈವ ಇಲ್ಲವೋ, ಪ್ರಾರಬ್ಧ ಕರ್ಮ ಅನುಕೂಲವಾಗಿ ಇಲ್ಲವೋ, ನೀವು ಪುರುಷ ಪ್ರಯತ್ನದಿಂದ ಕ್ವಿಕ್ ಫಿಕ್ಸ್ ಆದರೆ ಕ್ವಿಕ್ ಫಿಕ್ಸು, ಪರ್ಮನೆಂಟ್ ಸೊಲ್ಯೂಷನ್ ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಇದನ್ನು ಕೊಡಬೇಕಾಗತ್ತೆ.
ಆಮೇಲೆ ನಾವು ರೆಮಿಡೀಸ್ ಭಾಳಷ್ಟು ಹೇಳ್ತೇವೆ, ಮಾಡರ್ನ್ ರೆಮಿಡೀಸ್ ಅಂತಂದ್ರೆ ಇಷ್ಟೇ, ಇದನ್ನೇ ಪ್ರಿಸ್ಕ್ರೈಬ್ ಮಾಡಬೇಕು ಅಂತ ಒಂದು ಡಿಕ್ಟಮ್ ಮಾಡಿಬಿಟ್ಟಿದ್ದೇವೆ ನಾವು. ಜ್ಯೋತಿಷ್ಯರೆಲ್ಲ ಸೇರಿಕೊಂಡು ಇದು ಮಾಡಿಬಿಟ್ಟಿದ್ದಾರೆ. ಒಂದು ಮಂತ್ರ ಯಾವುದನ್ನ ಒಂದು ಮಂತ್ರ ಕೊಡು, ನೀವು ಹೇಳಿದ್ರು ಕೂಡ ಅವರೇ ಕೇಳ್ಬಿಡ್ತಾರೆ. ಸಮಾಜ ಹಂಗಾಗಿದೆ. ಏನಾದರೂ ಈ ರೀತಿ ತಿದ್ದುಕೊಳ್ಬೇಕಪ್ಪ, ಅರ್ಥ ಮಾಡ್ಕೊಳ್ಬೇಕಂತ ಇಲ್ಲದ್ರಿ ಯಾವುದನ್ನ ಹೋಮ ಪೂಜೆ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳ್ತಾರೆ. ಅದು ಎಕ್ಸ್ಟ್ರೀಮ್ ಹೋದಾಗ ಹೇಳ್ಬೇಕು, ಎಲ್ಲ ಟೈಮಲ್ಲಿ ಹೇಳಿಕ್ಕೆ ಬರೋದಿಲ್ಲ. ನೀವು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಜ್ವರ ಬಂದರೆ ಏನು ಮಾಡ್ತಾನೆ, ಫಸ್ಟು ಎಲ್ಲ ಟೆಂಪರೇಚರು ಎಲ್ಲ ಚೆಕ್ ಮಾಡ್ತಾನೆ. ಯಾವುದಾದ್ರೂ ಜಾಸ್ತಿನೇ ಇರ್ತದೆ, ವೈರಲ್ ಫೀವರ್ ಆದ್ರೂ, ಸ್ಪೆಷಲೈಸ್ಡ್ ಫೀವರ್ ಆದ್ರೂ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಸಿಂಪ್ಟಮ್ಸ್ ಇರುತ್ತೆ. ಫಸ್ಟ್ ಅವನು ನಿರ್ಧಾರ ಮಾಡ್ಕೋಬೇಕಿದೆ, ವೈರಲ್ ಫೀವರಾ ಇನ್ನೊಂದು ಫೀವರ್ ಅಂತ ನಿರ್ಧಾರ ಮಾಡಬೇಕು. ಕೆಲವೊಂದು ಸಮಯ ಪೇನಿಂದ ಫೀವರ್ ಬರ್ತದೆ. ಸೊ ಎಲ್ಲದಕ್ಕೂ ಒಂದೇ ಆಗಲ್ಲ. ಅದಕ್ಕೇನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಮಿನಿಮಮ್ ಫಸ್ಟ್ ಸ್ಮಾಲ್ ಡೋಸೇಜ್ ಆಫ್ ಯಾವುದೋ ಔಷಧ ಕೊಡ್ತಾರೆ. ಪ್ಯಾರಾಸಿಟಮಾಲ್ ಹಾಕ್ಕೊಳ್ಳಿ, ಡೋಲೋ 650 ಹಾಕ್ಕೊಳ್ಳಿ ಫಸ್ಟ್ ಹೇಳ್ತಾರೆ. ಒಂದು 3 days ಹಾಕೊಂಡು ನೋಡಿ, ಕಡಿಮೆ ಆಗೋಗುತ್ತೆ. ಕಡಿಮೆ ಆಗಲಿದ್ರೆ ಮತ್ತೆ ಬನ್ನಿ. 3 days ಆದಮೇಲೆ ಮತ್ತೆ ಕಡಿಮೆ ಆಗಿಲ್ಲ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡೋದು ಅಥವಾ ಮತ್ತೆ ಆ್ಯಂಟಿಬಯೋಟಿಕ್ ಕೊಡೋದು ಏನೋ ಮಾಡ್ತಾರೆ. ಆಗಲೂ ಕಡಿಮೆ ಇಲ್ಲ ಅಂತಂದರೆ ಯಾವುದೋ ಒಂದು ವ್ಯವಸ್ಥೆ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ ಅಂತೇಳಿ ಟೋಟಲ್ ಬಾಡಿ ಚೆಕ್ ಮಾಡಿ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನು ನಿಮಗೆ ಕೊಡಿಸ್ತಾರೆ. ಇದು ಒಂದು ಸಿಂಗಲ್ ಇನ್ಸ್ಟೆನ್ಸಲ್ಲಿ ಆಗೋದಿಲ್ಲ. ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದ ಸಣ್ಣ ಜ್ವರ ಬಂತಂದರೆ ಒಂದೇ ಸಲ ಎಲ್ಲ ಟೆಸ್ಟ್ಗಳು ಮಾಡಿಬಿಟ್ಟು ಒಂದೇ ಸಲ ನಿಮಗೆ ಆ್ಯಂಟಿಬಯೋಟಿಕ್, ಸಲೈನ್, ಹೈ ಡೋಸೇಜ್ ಕೊಟ್ಬಿಟ್ರೆ ಆಗಲೂ ಕಡಿಮೆ ಆಗ್ತದೆ. ಆದರೆ ಒಂದು ದುಡ್ಡಿಗೆ ದುಡ್ಡು ಶವರ ಆಗ್ತದೆ, ಇನ್ನೊಂದು ಶರೀರ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಒಂದೇ ಸಲ ಹೈ ಡೋಸೇಜ್ ಬಿದ್ದುಬಿಟ್ರೆ. ಸೊ ಹಾಗಾಗಿ ಇದು ಮಾನಸಿಕವಾದಂಥ ಚಿಕಿತ್ಸೆ. ಜ್ಯೋತಿಷ್ಯ ಮಾಡೋದು ಮಾನಸಿಕ ಚಿಕಿತ್ಸೆ. ಸೊ ಅವನು ಕೂಡ ಮಾಡಬೇಕಾದಿದೆ. ಫಸ್ಟ್ ಏನು ಮಾಡಬೇಕು, ಚಿಕ್ಕ ಪರಿಹಾರಗಳಿಂದ ಹೇಳ್ತೇವೆ. ಅದಕ್ಕೆ ಯಾವುದೋ ಬಗ್ಲಿಲ್ಲ ಅಂತಂದರೆ ಆಮೇಲೆ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೇವೆ. ನಿಜವಾಗಿ ಇವನ ಸಮಸ್ಯೆಗೆ ಪರಿಹಾರಗಳಿಂದ ಆಗುತ್ತಾ, ಇವನ್ ಪ್ರಯತ್ನದಿಂದ ಆಗುತ್ತಾ? ಕೆಲವೊಮ್ಮೆ ಪ್ರಯತ್ನಗಳು ಮಾಡೋದೇ ಇಲ್ಲ, ಪರಿಹಾರಗಳ ಮೇಲೆ ಬಿದ್ದುಬಿಡ್ತಾರೆ. ಪ್ರಯತ್ನ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಅಯ್ಯೋ ಲೈಫ್ ಸ್ಟೈಲ್ ಅದೆಲ್ಲ ಚೇಂಜ್ ಮಾಡ್ಕೊಬೇಕು, ಅದು ಆಗೋದಿಲ್ಲರಿ, ಅದೆಲ್ಲ ಬೆಳಿಲಿಕ್ಕಾಗೋದಿಲ್ಲ, ಏನಾದರೂ ಬೇರೆ ಮಾರ್ಗ ಇದ್ರೆ ಹೇಳ್ರಿ ಅಂತ ಹೇಳ್ತಾರೆ. ಇದು ಕಷ್ಟ. ಸೊ ಮಂತ್ರ ಏನು ಮಾಡ್ತದೆ, ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತದೆ. ಯಂತ್ರ ಅದು ಇವತ್ತಿನವರ ಒಂದು ಪರ್ಸೆಪ್ಷನ್ ಹೇಗಿರುತ್ತೆ ಅಂತಂಬೋದು. ಆಮೇಲೆ ದಾನ ಮಾಡ್ತಾರೆ. ದಾನ ಅಥವಾ ವ್ರತ, ಫಾಸ್ಟಿಂಗ್, ಈ ವ್ರತಗಳು ಇದೆಲ್ಲ ಕೂಡ ಏನಂತಂದ್ರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬಂದಾಗ ಇದನ್ನು ರೆಕಮೆಂಡ್ ಮಾಡ್ತಾರೆ. ಇನ್ನು ಮಾನಸಿಕವಾಗಿ ಸ್ವಲ್ಪ ಧೈರ್ಯ ಹುಟ್ಟಿಸ್ಲಿಕ್ಕೋಸ್ಕರ ಜಮ್ ಸ್ಟೋನ್ ಹಾಕ್ತಾರೆ. ಅದು ಹಿಂದಿನ ಕಾಲದಲ್ಲಿ ಏನು ಚಿಂತೆ ಮಾಡಬೇಡ, ನಿಂಗೊಂದು ತಾಯಿ ಒಂದು ದಾರ ಮಂತ್ರಿಸಿ ಕೊಡ್ತೇನೆ ಅಂತ ಹೇಳ್ತಾರೆ, ನಿಂಗೊಂದು ಭಗವಂತನ ಒಂದು ಹೂ ಕೊಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಏನಂತಂದರೆ ಅದು ಪಕ್ಕದಲ್ಲಿದ್ದರೆ ನಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ, ನಾವು ಮಂತ್ರಾಕ್ಷ ತೊಗೊಂಬಂದಿದ್ದೇವೆ, ನನಗೇನು ತೊಂದರೆ ಆಗಲ್ಲ. ಒಂದು ಸ್ಮಶಾನದ ದಾಟ್ತಾ ಇರ್ತೇವೆ, ಒಂದು ರಕ್ಷೆ ಯಾರೊಬ್ರು ಕೊಟ್ಟು ಇದು ಇದ್ದಷ್ಟುವರೆಗೂ ನಿನಗೆ ಯಾವ ಭೂತ ಕಾಣಿಸೋದಿಲ್ಲ ಅಂತ ಹೇಳಿದೆ ಅಂದ್ಕೊಳ್ಳಿ, ಏನು ಅವನಿಗೆ ನಿಜವಾಗೂ ಕಾಣಿಸೋದಿಲ್ಲ. ಸೊ ಇದು ಹಾಕಿಕೊಂಡಿದ್ದಕ್ಕೆ ನನಗೆ ಭೂತ ಕಾಣಿಸ್ಲಿಲ್ಲ ಅಂತ ಧೈರ್ಯವಾಗಿ ಆನಂದ ಹೋಗ್ತಾನೆ. ಇಟ್ ಈಸ್ ವರ್ಕಿಂಗ್ ಅಂದ್ಕೊಳ್ತಾನೆ. ಅಂದರೆ ವಿಶ್ವಾಸವನ್ನು ತುಂಬುವುದಕ್ಕೋಸ್ಕರ ಯಾವುದೋ ಒಂದು ವಸ್ತು ಮುಖಾಂತರವಾಗಿ ಕೊಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ಮಂತ್ರಾಕ್ಷತೆ ಕೊಡ್ತಿದ್ರು, ಅಥವಾ ಏನೋ ಒಂದು ವಿಭೂತಿಯೋ ಭಸ್ಮನೋ ಕುಂಕುಮನೋ ಯಾವುದೋ ಒಂದು ಹೂವೋ ವಸ್ತು ರೂಪದಲ್ಲಿ ಕೊಡ್ತಿದ್ರು. ಅದೇನಾಗಿದೆ, ಇವತ್ತು ಸ್ವಲ್ಪ ವ್ಯಾಪಾರ ಆಗಿರೋದ್ರಿಂದ ಈ ಬೆಲೆ ಬಾಳುವಂಥದ್ದು ಯಾವುದಿರ್ತದೋ ಅದನ್ನು ನಾವು ಒಂದು ವಿಶ್ವಾಸವನ್ನು ತುಂಬಿಕೊಡೋದು ಮಾಡ್ತೇವೆ. ಮಂತ್ರಾಕ್ಷತೆ ತುಂಬಿಕೊಟ್ರು ಅದೇ ಆಗ್ತದೆ. ಜಮ್ ಸ್ಟೋನ್ ನಿಮಗೆ ನಾನು ಪೂಜೆ ಮಾಡಿ ಕೊಡ್ತೇನೆ, ಇದು ಬೆಲೆ ಬಾಳುವಂಥ ಜಮ್ ಸ್ಟೋನ್, ಇಲ್ಲೆಲ್ಲ ಸಿಗೋದಿಲ್ಲ, ನೇಪಾಳಿಂದ ತರಿಸ್ಬೇಕು, ಇನ್ನೊಂದು ಕಡೆಯಿಂದ ತರಿಸ್ಬೇಕು, ಅಲ್ಲಿ ಅಷ್ಟು ತುಂಬ, ಯಾಕಂದ್ರೆ ನಮಗೆ ದುಡ್ಡು ಜಾಸ್ತಿ ಅಂತ ಅಂದ್ಕೊಂಡು ಚೆನ್ನಾಗಿ ಕೆಲಸ ಮತ್ತೆ ಅಂತ ನಮ್ದು ಹಂಗಾಗ್ಬಿಟ್ಟಿದೆ. ದುಡ್ಡು ಕಡಿಮೆ ಯಾರೇ ನಾರ್ಮಲ್ ಫೋನ್ ಬರ್ತದೆ, ಒಳ್ಳೆ ಒಂದು 2 ಲಕ್ಷ ರೂಪಾಯಿ ಇಟ್ಟು ಅಂದ್ಕೊಳ್ಳಿ, ಒಳ್ಳೆ ಐಫೋನ್, ಸ್ಯಾಮ್ಸಂಗ್ ಫೋನ್, ಒಳ್ಳೆ ಕ್ವಾಲಿಟಿದು ಬರುತ್ತೆ. ನಾವು ಭಗವಂತ ತಯಾರು ಮಾಡಿದ್ದು ಕೂಡ ಹಾಗೆ ಅಂದ್ಕೊಂಡ್ಬಿಟ್ಟಿವಿ, ನಮ್ಮ ಬುದ್ಧಿ ಹಂಗಾಗ್ಬಿಟ್ಟಿದೆ. ಹಾಗಾಗಿ ಬೆಲೆ ಬಾಳುವಂಥ ವಸ್ತುಗಳು, ಬೆಲೆ ಬಾಳುವಂಥ ರೆಮಿಡೀಸ್ ಏನಾದರೂ ಹೇಳಿದ್ರೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಬುದ್ಧಿವಂತಿಕೆಯನ್ನು ನಾವು ಆ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಆಮೇಲೆ ಮೆಡಿಟೇಷನ್, ಜಪ ಮಾಡೋದು, ಸ್ವಲ್ಪ ಎಲ್ಲ ಹೋಗ್ತದೆ. ಈ ರೀತಿ ನಾನಾ ರೀತಿಯಾದಂಥ ಮಾಡರ್ನ್ ರೆಮಿಡೀಸ್ ನಾವು ನೋಡಬಹುದು. ಆದರೆ ಯಾವುದೇ ರೆಮಿಡಿ ಆಗಲಿ ಯಾವಾಗ ಕೊಡಬೇಕು ಅಂತಂಬೋದು ಮುಖ್ಯ. ಇಲ್ಲಾಂದ್ರೆ ಏನಾಗುತ್ತೆ, ಹೈ ಡೋಸೇಜ್ ಕೊಟ್ಟಂಗೆ ಆಗುತ್ತೆ. ಇನ್ನೊಂದು ಒಂದ್ಸಲ ಅವನು ಮಾಡಿದ ಮೇಲೆ ಅದು ಕೆಲಸ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಅವನಿಗೆ ಪೂರ್ತಿ ವ್ಯವಸ್ಥೆ ಮೇಲೆ ವಿಶ್ವಾಸ ಕಳ್ಕೊಳ್ತಾನೆ, ಶಾಸ್ತ್ರದ ಮೇಲೆ ವಿಶ್ವಾಸ ಕಳ್ಕೊಳ್ತಾನೆ, ದೇವರ ಮೇಲೆ ಕಳ್ಕೊಳ್ತಾನೆ. ಸೊ ನಾವು ಮಾಡಿದಂಥ ಒಂದು ತಪ್ಪಿಗೆ ಅವನಲ್ಲಿ ಈ ರೀತಿ ಪ್ರತಿಕ್ರಿಯೆ ಆಗ್ತದೆ. ಸೊ ಅದಕ್ಕೂ ನಾವೇ ಹೊಣೆಗಾರರಾಗ್ತೇವೆ. ಹಾಗಾಗಿ
ಎಲ್ಲವನ್ನೂ ಇಷ್ಟವರೆಗೂ ನಾವು ಜ್ಯೋತಿಷ್ಯವನ್ನು ಏನು ತಿಳ್ಕೊಂಡಿದ್ದೆ ಅದೆಲ್ಲ ಒಂದು ಕಡೆ, ಬುದ್ಧಿವಂತಿಕೆ ಇದ್ರೆ ಸಾಕದಕ್ಕೆ. ಬಟ್ ರೆಮಿಡೀಸ್ಗೆ ಸ್ವಲ್ಪ ವಿವೇಕ ಪ್ರಜ್ಞೆ ಬೇಕು, ಗುರುಗ್ರಹ ಚೆನ್ನಾಗಿರ್ಬೇಕು. ಆ ವಿವೇಕ ಪ್ರಜ್ಞದಿಂದ ಅವನಿಗಿದು ಸೂಟಬಲ್ ಹೌದೋ ಅಲ್ವೋ ಇದನ್ನು ನೋಡಿ ನಾವು ಹೇಳಬೇಕಾಗತ್ತೆ. ಹಿಂದಿನ ಕಾಲ ಋಷಿ ಮುನಿಗಳೆಲ್ಲ ಕೂಡ ಇದನ್ನು ಫಾಲೋ ಆಗ್ತಿದ್ರು. ಹಾಗಾಗಿ ಜ್ಯೋತಿಷನ್ ರೋಲ್ ಏನು? ಅವನ ಜಾತಕವನ್ನು ಅನಲೈಸ್ ಮಾಡಬೇಕು. ಏನಾದರೂ ತೊಂದರೆ ಇದೆಯಾ, ತೊಂದರೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಅಪ್ರೋಪ್ರಿಯೇಟ್ ಮಾರ್ಗವನ್ನೇ ಅವನು ಸೂಚನೆ ಮಾಡಬೇಕು. ಎಥಿಕ್ಸನ್ನು ಫಾಲೋ ಆಗಬೇಕು. ಎರಡನೇದು, ಅವನಲ್ಲಿ ಸ್ವಲ್ಪ ವಿಶ್ವಾಸವನ್ನು ಹುಟ್ಟಿಸ್ಬೇಕಾದ್ರೆ ಸ್ವಲ್ಪ ದಯೆ, ಎಂಪತಿ ಇರಬೇಕು. ಸ್ವಲ್ಪ ಅವನನ್ನು ಮನುಷ್ಯನಾಗಿ ನೋಡಿ, ನಿನಗೆ ನಾನು ಇದ್ದೇನೆ, ನೀನು ಏನು ಹೆದರೋ ಕೆಲಸ, ಇಂಥ ಚಿಕ್ಕ ವಿಷಯಕ್ಕೆ ಯಾಕೆ ಹೆದರ್ತಿ ಅಂತ ಭರವಸೆ ಕೊಡುವಂಥ ಮಾತು ಜ್ಯೋತಿಷ ಮಾತಾಡಬೇಕು. ಸೊ ಇದೆಲ್ಲ ರೋಲ್ ಆಫ್ ಅಸ್ಟ್ರಾಲಜರ್. ಇನ್ನು ನಾವು ಸಬ್ಜೆಕ್ಟಿಗೆ ಬರೋಣ. ಇನ್ನು ರೆಮಿಡಿ ಏನು ಕೊಡಬೇಕು ಪ್ರಾಕ್ಟಿಕಲ್ ಆಗಿ. ಸೊ ಎಜುಕೇಷನ್ ವಿಚಾರಕ್ಕೆ ಪ್ರಾಬ್ಲಮ್ಸನ್ನು ನಾವು ನೋಡಿದ್ರೆ, ಕಾರಕ ಸಮಸ್ಯೆ ಬಂದರೆ, ಲೇಸಿನೆಸ್ ಅಥವಾ ಶನಿ ಸಂಪರ್ಕ ಏನಾದರೂ ಇದ್ದರೆ, ಚತುರ್ಥ ಸ್ಥಾನಕ್ಕೆ ಶನಿ ಸಂಬಂಧ ಬಂದರೆ, ಬುಧನ ಜೊತೆ ಶನಿ ಇದ್ದರೆ, ಚಂದ್ರನ ಜೊತೆ ಶನಿ ಇದ್ರೂ ಕೂಡ, ಚಂದ್ರನ ಜೊತೆ ಶನಿ ಇದ್ರೆ ಏನಾಗುತ್ತೆ ಅಂತಂದರೆ, ಆದಷ್ಟು ಅವನು ಪಾಸ್ಟಲ್ಲಿ ಇರ್ತಾನೆ, ಪ್ರತಿಯೊಂದಕ್ಕೂ ಹಿಂದೆ ಹೀಗಾಗಿತ್ತು ಅಂತ ಕಂಪೇರ್ ಮಾಡಿಕೊಡ್ತಾನೆ. ಯಾವೊಬ್ಬ ನಮ್ಮ ಫ್ರೆಂಡ್ ಒಳ್ಳೆ ಪರಿಚಯ ಆಗ್ತಾನೆ, ಇವನು ಫ್ರೆಂಡ್ ಅನ್ಕೋ ಅಂತ ಹೇಳಿದ್ರೆ, ಇಷ್ಟಕ್ಕೆ ಮುಂಚೆ ಫ್ರೆಂಡ್ ಇದ್ದ, ಅವನು ಹಿಂಗೆ ಮಾಡಲಿಲ್ಲ, ಇವನು ಹಿಂಗೆ ಮಾಡಿದ, ಇಷ್ಟಕ್ಕೆ ಮುಂಚಿರೋಂಥ ಹೆಂಡತಿ ಹಿಂಗೆ ಮಾಡಲಿಲ್ಲ, ಎರಡನೇ ಹೆಂಡತಿ ಮಾಡ್ಕೊಂಡಾಗ ಹಿಂಗಾಯಿತು, ಇಷ್ಟಕ್ಕೆ ಮುಂಚಿದಂಥ ಬಾಸ್ ತುಂಬ ಒಳ್ಳೆನಾಗಿದ್ದ, ಈಗಿರೋ ಬಾಸ್ ಸರಿ ಇಲ್ಲ. ಪ್ರತಿಯೊಂದಕ್ಕೂ ನಡೆದು ಹೋದಂದ್ರೆ ಕಂಪೇರ್ ಮಾಡ್ಕೊಳ್ತಾನೇ ಇರ್ತಾರೆ ಅವರು. ಯಾವಾಗ ಶನಿ ಚಂದ್ರನ ಸಂಬಂಧ ಬಂದರೆ ಈ ರೀತಿ ಕಂಪೇರ್ ಮಾಡ್ಕೊತಾ ಇದ್ರೆ ಏನಾಗುತ್ತೆ ಅಂದರೆ, ಆಸಕ್ತಿ ಪ್ರೆಸೆಂಟ್ ಇರೋದ್ರ ವಿಚಾರದ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಹಾಗಾಗಿ ಶನಿ ಚಂದ್ರ ಅಂತಂಬೋ ಕಾಂಬಿನೇಷನ್ ಒಳ್ಳೇದಲ್ಲ. ಯಾಕಂದರೆ ಓದಿಕೊಳ್ಬೇಕಾದ್ರೆ ಕಮಿಟ್ಮೆಂಟ್ ಕೊಡೋದು ಸೂಚನೆ ಮಾಡೋದು ಚಂದ್ರ. ಆ ಕಮಿಟ್ಮೆಂಟು ನೆಗೆಟಿವ್ ಆಗಬಾರ್ದು, ನಿರಾಸಕ್ತನಾಗಬಾರ್ದು. ಅದಕ್ಕೆ ಶನಿ ಚಂದ್ರ ಸಂಬಂಧ ಬಂದ್ರೂ, ಶನಿ ಬುಧ ಸಂಬಂಧ ಬಂದ್ರೂ, ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ರೂ ಲೇಸಿನೆಸ್ ಬರುತ್ತೆ. ಯಾವ ವಿಚಾರದಲ್ಲಿ? ಎಜುಕೇಷನ್ ವಿಚಾರದಲ್ಲಿ. ಈಗ ಬೇರೆ ವಿಚಾರ ಮೇಲೆ ಆಸಕ್ತಿ ಇದೆ ಅಂತಂದರೆ ಓದಕ್ಕೆ ಲೇಸಿನೆಸ್ ಅಂತಲೇ ಅರ್ಥ, ಓದ್ತಾ ಇಲ್ಲ ಅಂತಲೇ ಅರ್ಥ, ಲೇಸಿನೆಸ್ ಆಗ್ತದೆ. ಸೊ ಈ ವಿಚಾರಗಳಿಗೆ ನಾವು ರೆಮಿಡಿ ಕೊಡ್ಬೋದು. ಡಿಸ್ಟ್ರಾಕ್ಷನ್ ಆರ್ ಲಾಸ್ ಆಫ್ ಫೋಕಸ್ ಥ್ರೂ ಫ್ರೆಂಡ್ಸ್, ಗ್ಯಾಡ್ಜೆಟ್ಸ್, ಇದೆಲ್ಲ ಕೂಡ ಸಮಸ್ಯೆ. ಸೋಷಿಯಲ್ ಅಡಿಕ್ಷನ್ಸ್, ಡೈಟರಿ ಪ್ರಾಬ್ಲಮ್ಸ್, ಇದೆಲ್ಲ ಕೂಡ ಜನರಲ್ ಆಗುವಂಥ ಸಮಸ್ಯೆಗಳು, ಎಲ್ಲರ ವಿದ್ಯೆಯಲ್ಲಿ ತೊಂದರೆ ಆಗುವಂಥದ್ದು. ಇದು ಅಲ್ಲದೆ ಇದು ನಮ್ಮಿಂದ ಆಗುವಂಥ ಸಮಸ್ಯೆಗಳು. ಬೇರೆ ಸಮಸ್ಯೆಗಳಿದೆ. ಈಗ ಏನಾದರೂ ಓದಿದ್ರೆ ಅರ್ಥ ಆಗ್ತಾ ಇಲ್ಲ, ನಾನು ಎಷ್ಟು ಕಷ್ಟಪಟ್ಟು ಎಷ್ಟು ಟ್ರೈ ಮಾಡಿದ್ರು ನನಗೆ ಅವಕಾಶ ಸಿಗ್ತಾ ಇಲ್ಲ. ಈ ಸಮಸ್ಯೆಗಳು ನಮ್ಮ ಕೈಯಲ್ಲಿ ಪ್ರೆಸೆಂಟ್ ಇಲ್ಲ. ಬಟ್ ಇದು ಈಗ ಜನರಲ್ ಕಾಸಸ್ ಏನಿದೆ, ಇದು ಬಂದು ನಮ್ಮ ಕೈಯಲ್ಲಿ ಇರುವಂಥದ್ದು. ಸೊ ಅದಕ್ಕೆ ನಾವು ಹೇಳಬೇಕಾದ್ರೆ, ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ, ಮೂರರಲ್ಲಿ ಯಾವುದು ಪ್ರಾಬ್ಲಮ್ ಆದರೆ ನಾವು ಯಾವುದನ್ನು ಅರ್ಥ ಮಾಡಿಕೊಳ್ಬೇಕು, ಯಾವುದನ್ನು ರೆಕಮೆಂಡ್ ಮಾಡಬೇಕು ಅಂತಂಬುದನ್ನು ಸಂಕ್ಷಿಪ್ತವಾಗಿ ಒಂದು ಸೂಚನೆ ಕೊಡ್ತೇನೆ. ನೀವು ಅದನ್ನು ಇನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಮುಂದೆ ಹೋಗ್ತಾ ನೀವು ಇನ್ನು ಪರಿಹಾರಗಳನ್ನು ಕೂಡ ನಿಮಗೆ ಹೊಳಿತಾ ಇರುತ್ತೆ. ಯಾಕಂದರೆ ಸ್ವಲ್ಪ ಶಾಸ್ತ್ರ ವಿಚಾರ ಯಾವಾಗ ನಿಮಗೆ ಪರಿಚಯ ಜಾಸ್ತಿ ಆಗುತ್ತೋ ಆವಾಗ ನಿಮಗೆ ರೆಮಿಡೀಸ್ ಎಂಬುದು ಹೊಸ ರೆಮಿಡೀಸ್ ಗೊತ್ತು ಬರ್ತದೆ, ಮಾರ್ಗದರ್ಶನ ಮಾಡ್ಬೋದು. ಅದಕ್ಕೆ ಶನಿವಾರ ದಿನ ಸೈಕಾಲಜಿ ರಿಲೆವೆಂಟ್ ಅಸ್ಟ್ರಾಲಜಿ ಹೇಳ್ತಾ ಇದ್ದೀವಿ. ಕೇವಲ ಭಗವದ್ಗೀತಾ ಪಾಠ ಸುಮ್ಮನೆ ಅದೆಲ್ಲ ಯಾಕೆ ಅಂತ ಅಂದ್ಕೋಬೇಡಿ. ಯಾಕಂದರೆ ಭಾಳಷ್ಟು ಮಾನಸಿಕ ಸಮಸ್ಯೆಗಳಿಗೆ ನಿಮಗೆ ರೆಮಿಡಿ ಸಿಗೋದಲ್ಲಿ ಸಿಗಬೇಕಾದ್ರೆ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಬುದ್ಧಿ ಹೇಗೆ ಕೆಲಸ ಮಾಡ್ತಾ ಇದೆ, ಸಮಾಜದ ಪ್ರತಿಕ್ರಿಯೆ ಹೇಗಿದೆ, ಇದು ಅರ್ಥ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ಭಗವದ್ಗೀತೆಯಷ್ಟು ಬ್ರಹ್ಮಾಂಡವಾದಂಥ ಪುಸ್ತಕ ಇನ್ಯಾವುದೂ ಇಲ್ಲ. ಅದಕ್ಕೆ ಅದನ್ನು ಪಾಠ ಮಾಡಲಾಗುತ್ತೆ. ಕೇವಲ ಅದು ಒಂದು ಪ್ರವಚನ ಥರ ಅಂದ್ಕೊಳ್ಳದೆ ನಿಮಗೆ ರೆಮಿಡೀಸ್ ಕೊಡೋ ವಿಚಾರದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತಂಬುದು ಕೂಡ ನೀವು ತಿಳ್ಕೊಳ್ಬೇಕು. ಸೊ ಪ್ರೊಫೆಷನಲ್ಲಿ ಬರುವಂಥ ಜನರಲ್ ಪ್ರಾಬ್ಲಮ್ಸ್, ಮೊದಲು ಸ್ಥಾನ ಬಲ ಪ್ರಾಬ್ಲಮ್ ಆದರೆ ಏನು ಮಾಡಬೇಕು? ಸ್ಥಾನಕ್ಕೆ ಯಾವಾಗಾದರೂ ಪಾಪಗ್ರಹಗಳ ಸಂಬಂಧ ಬಂದರು, ಅಂದರೆ ಪಾಪಗ್ರಹಗಳು ಸ್ಥಾನದಲ್ಲಿದ್ದರು, ಪಾಪಗ್ರಹಗಳು ಸ್ಥಾನವನ್ನು ನೋಡಿದರು, ಯಾವುದೇ ರೀತಿಯಾದಂಥ ಶುಭಗ್ರಹಗಳ ದೃಷ್ಟಿ ಸಂಬಂಧ ಯಾವುದು ಇಲ್ಲದೇ ಇದ್ದರೆ ಆವಾಗ ಅವನಿಗೆ ಡಿಸ್ಟ್ರಾಕ್ಷನ್ ತುಂಬ ಜಾಸ್ತಿ ಆಗುತ್ತೆ. ಸೋಷಿಯಲ್ ಅಡಿಕ್ಷನ್ಸ್ ಆಗ್ಬೋದು, ಡಿಸ್ಟ್ರಾಕ್ಷನ್ ಆಗ್ಬೋದು. ಇದಕ್ಕೆ ನೀವು ಏನು ರೆಮಿಡಿ ಕೊಡ್ಬೋದು? ಇದಕ್ಕೆ ಹೇಳಬೇಕಾದ್ರೆ ನಾವು ಅಂದುಕೊಳ್ತಾ ಇರುವಂಥ ರೆಮಿಡಿ ಇಲ್ಲ. ನಾವು ಅಂದ್ಕೊಳ್ತಾ ಇರೋ ರೆಮಿಡಿ ಏನು? ಪೂಜೆ, ಪುರಸ್ಕಾರ, ಜಪ, ತಪ, ಪಾರಾಯಣ.
ಸೊ ಇದನ್ನು ನೀವು ಹೇಳಬೇಕಾದ್ರೆ ಆ ಯಾರು ಸಫರ್ ಆಗ್ತಾ ಇದ್ದಾನೆ ಆ ಹುಡುಗ ಇದನ್ನು ಮಾಡಬೇಕಾಗ್ತದೆ. ಒಂದು ಜಪ ಮಾಡು ಅಂತ ಹೇಳ್ತೇವೆ. ಅವನು ಓದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂಥವನಿಗೊಂದು ಜಪ ಕೊಟ್ಟು ಮಾಡು ಅಂದರೆ ಹೆಂಗೆ ಮಾಡ್ತಾನೆ? ಮಾಡ್ಬೋದು, ಏನೋ ಕಾಟಾಚಾರಕ್ಕೆ ಮಾಡ್ಬೋದು. ಅಪ್ಪ ಹೇಳಿದ್ದಾರೆ ಮಾಡು ಅಂದರೆ ಮಾಡಿಬಿಡ್ತಾನೆ ಅಷ್ಟೇ. ಯಾವ ಥರ ಇಂಟೆನ್ಷನು ಅವನಿಗಿರೋದಿಲ್ಲ, ಇನ್ವಾಲ್ವ್ಮೆಂಟ್ ಇರೋದೇ ಇಲ್ಲ. ರೆಮಿಡೀಸ್ ಮಾಡೋ ಕಾಲಕ್ಕೆ ಯಾವಾಗೂ ಕೂಡ ಮನಸ್ಸಿನ ಇನ್ವಾಲ್ವ್ಮೆಂಟ್ ತುಂಬ ಬೇಕು. ಯಾಕಂದರೆ ನನಗೋಸ್ಕರ ಮಾಡ್ತಾ ಇದ್ದೇನೆ, ನಾನು ಭಗವಂತನನ್ನು ಪ್ರೇಯರ್ ಮಾಡ್ತಿದ್ದೇನೆ, ನನಗೆ ಈ ಸಮಸ್ಯೆಯಿಂದ ಹೊರಗಡೆ ಕಳಿಸುವಂಥ ಭಗವಂತನನ್ನು ಪ್ಲೀಸ್ ಮಾಡೋ ಪ್ರೋಗ್ರಾಮೇ ಈ ಪರಿಹಾರಗಳ ಮೆಜಾರಿಟಿ. ಭಗವಂತನನ್ನು ಪ್ಲೀಸ್ ಮಾಡ್ತೇವೆ ನಾನಾ ಥರದ. ಈಗ ನಾವು ಒಂದು ಕೆಲಸ ಆಗಬೇಕು ಅಂತಂದರೆ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ನೋ ಅಥವಾ ಲೀವ್ ಬೇಕಾದರೆ ಒಂದು ಆಫೀಸ್ ಮ್ಯಾನೇಜರ್ನೋ ಅಥವಾ ಸರ್ಕಾರದಿಂದ ಕೆಲಸ ಆಗಬೇಕಾದ್ರೆ ಒಬ್ಬ ಆ ಸರ್ಕಾರಿ ಅಧಿಕಾರನೋ ಹೇಗೆ ಮಾಡ್ತೇವೆ? ಹೋಗ್ತೇವೆ ವಿನಯವಾಗಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ವಿನಯವಾಗಿ ಸ್ವಲ್ಪ ಬೆಂಡ್ ಆಗಿ ಅವನು ಕೇಳಿ ಈ ಥರ ತುಂಬ ನಮ್ಮ ಮಾತುಗಳು ತುಂಬ ಸ್ಲೋ ಮಾಡಿ ಪೊಲೈಟಾಗಿ ಮಾಡಿ ಅವನಿಗೆ ಆನಂದವಾಗೋ ರೀತಿಯಲ್ಲಿ, ಸರ್ ಏನು ಅಂದ್ಕೋಬೇಡಿ ಸರ್, ಈ ಒಂದು ಸಲ ಲೀವ್ ಕೊಡಿ, ಈ ಒಂದು ಸಲ ಅಡ್ಜಸ್ಟ್ ಮಾಡಿಕೊಡಿ, ಈ ಒಂದು ಸಣ್ಣ ಕೆಲಸ ಮಾಡಿಕೊಟ್ಬಿಡಿ, ಈ ರೀತಿ ರಿಕ್ವೆಸ್ಟಿಂಗ್ ಮ್ಯಾನಲ್ಲಿ ಕೇಳುತ್ತೆ. ಆ ರಿಕ್ವೆಸ್ಟಿಂಗ್ ಮ್ಯಾನಲ್ಲಿ ಕೇಳಬೇಕಾದ್ರೆ ನಿಮ್ಮ ಮನಸ್ಸು, ಬುದ್ಧಿ, ತಿಳುವಳಿಕೆ ಇವುಗಳ ಬೇಕೇ ಬೇಕು. ಹಾಗಲ್ಲದೆ ನಾನು ನಾಳೆ ಆಫೀಸಿನ ನನ್ನ ಕೆಲಸ ಇದೆ, ನಾನು ಬರ್ತಾ ಇಲ್ಲ, ಲೀವ್ ಸ್ಯಾಂಕ್ಷನ್ ಮಾಡಿ ಅಂತ ಪೇಪರ್ ಹಿಂಗೆ ಕಳಿಸಿದ ಅಂದ್ಕೊಳ್ಳಿ, ಅವ್ನು ಕನ್ಸಿಡರೇ ಮಾಡೋದಿಲ್ಲ. ಸರ್ಕಾರಿ ಆಫೀಸಲ್ಲಿ ಹೊರಗೆ ಹೋಗು ಅಂತ ಹೇಳ್ತಾರೆ. ಸೊ ವಿನಯ ಅಂತ ಅಂಬೋದು ಬೇಕು. ವಿನಯ ಯಾವ ಬರುತ್ತೆ? ನನಗಿದು ಕೆಲಸ ಆಗಬೇಕು ಅಂತ ನನಗೆ ಇಂಟೆನ್ಷನ್ ಬಂದಾಗ, ಕಮಿಟ್ಮೆಂಟ್ ಬಂದಾಗ ವಿನಯ ಬರ್ತದೆ. ಇಲ್ಲದ್ರೆ ಬರೋದಿಲ್ಲ. ಎಷ್ಟೋ ರೆಮಿಡೀಸಲ್ಲಿ ಪೂಜೆ, ಪುರಸ್ಕಾರ, ಜಪ, ತಪ, ಪಾರಾಯಣದಲ್ಲಿ ಸೆಲ್ಫ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಯಾರೋ ಹೇಳಿದರೆ ಮಾಡಿಬಿಡೋಣ, ಒಂದು ಯಾಂತ್ರಿಕವಾಗಿ ರಿಚುವಲ್ ಥರ ಮಾಡಿಬಿಡೋಣ ಅಂತ ಇರುತ್ತೆ. ಸೆಲ್ಫ್ ಇನ್ವಾಲ್ವ್ಮೆಂಟ್ ಇಲ್ಲದ್ರೆ ಅದನ್ನು ಭಗವಂತ ಹೆಂಗೆ ಅಕ್ಸೆಪ್ಟ್ ಮಾಡ್ತಾನೆ? ನನಗೋಸ್ಕರ ಏನು ಮಾಡ್ಕೊಳ್ತಾ ಇಲ್ಲ, ನಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ದಾರೆ ಮಾಡು ಅಂತ ಹೇಳಿ, ನೀನು ನನ್ನನ್ನು ಅಟ್ಲೀಸ್ಟ್ ಕರುಣಿಸುವಂತ ಅಂಬೋದು ಕೂಡ ಮಾಡೋದಿಲ್ಲ ಅಂತ, ಅದು ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ಇನ್ವಾಲ್ವ್ಮೆಂಟ್, ಮನಸ್ಸಿನ ಇನ್ವಾಲ್ವ್ಮೆಂಟ್ ಪ್ರತಿಯೊಂದರ ಮೇಲೆ ಬೇಕು. ಚಿಕ್ಕ ಪೂಜೆಯಿಂದ, ಒಂದು ಸಣ್ಣ ಪ್ರಾರ್ಥನೆಯಿಂದ ಹಿಡಿದು ನೀವು ಎಷ್ಟು ದೊಡ್ಡ ಹೋಮ ಆದರೂ ಮಾಡಿಸಿ, ಅದಕ್ಕೆ ತಕ್ಕಂತೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ ಆ ರೆಮಿಡಿ ವರ್ಕೌಟ್ ಆಗಲ್ಲ, ಕೆಲಸ ಮಾಡಲ್ಲ. ಇದು ಬೇಸಿಕ್. ಸ್ಥಾನಬಲ ಪ್ರಾಬ್ಲಮ್ ಇದ್ದರೆ ಯೂಶ್ವಲಿ ನಾವೇನು ಹೇಳ್ತೇವೆ, ಫಸ್ಟ್ ಪ್ರಯಾರಿಟಿಯಾಗಿ ಆ ಹುಡುಗನನ್ನು ಸ್ವಲ್ಪ ಮಾನಿಟರ್ ಮಾಡಿ, ಡಿಸ್ಟ್ರಾಕ್ಷನ್ ಯಾವುದಾಗ್ತಾ ಇದೆಯೋ ಅಲ್ಲಿಂದ ದೂರ ಮಾಡಿ. ಇಲ್ಲರಿ ನಮ್ಮ ಮಗ ಹೇಳಿದ ಮಾತು ಕೇಳೋದಲ್ರಿ, ಏನೋ ಪೂಜೆ ಇದ್ರೆ ಹೇಳ್ರಿ, ದಯವಿಟ್ಟು ಪೂಜೆ ಇಲ್ಲ, ಫಸ್ಟ್ ಪುರುಷ ಪ್ರಯತ್ನನೇ ಮಾಡಬೇಕು. ಪುರುಷ ಪ್ರಯತ್ನವು ಎಲ್ಲವೂ ಮಾಡಿ ನಮ್ಮ ಮಗ ಕೇಳ್ತಾನೆ ಇಲ್ಲ, ಸಾಕು ಆಗೋಗಿದೆ ಅಂದರೆ ಭಗವಂತನ ಕೈ ಮುಗಿದು, ಭಗವಂತನೇ ನಾನು ಏನು ಹೇಳಿದ್ರು ಕೇಳ್ತಾ ಇಲ್ಲ, ನೀನೇ ಹೇಗಾದರೂ ಒಂದು ಸಹಾಯ ಮಾಡಬೇಕಪ್ಪ, ಒಳ್ಳೆ ಹಾದಿಯಲ್ಲಿ ಇಡಬೇಕಂತ ಒಂದು ಪ್ರಾರ್ಥನೆ ಮಾಡಿ ಸುಮ್ಮನೆ ಆಗಿ ಅಷ್ಟೆ. ಅದಕ್ಕೆ ಮತ್ತೆ ಹೋಮಗಳು, ಅವನಿಗೆ ಇಲ್ಲದ ಕಾನ್ಸಂಟ್ರೇಷನ್ ಬರಲಿಕ್ಕೆ, ಕೆಟ್ಟ ಸಹವಾಸಗಳು ದೂರ ಆಗಲಿಕ್ಕೆ, ಡ್ರಗ್ಸ್ ಬಿಡಿಸಲಿಕ್ಕೆ, ಟಿ ವಿ, ಮೊಬೈಲ್ ಫೋನನ್ನು ದೂರ ಮಾಡಲಿಕ್ಕೆ ಹೋಮಗಳು, ಪೂಜೆಗಳು ಯಾವುದೂ ಇಲ್ಲ. ಸೊ ಪ್ಯೂರ್ಲಿ ಸ್ಥಾನದಲ್ಲಿ ಪಾಪಗ್ರಹ ಹಿಡಿದ್ರೆ ಸೋಷಿಯಲ್ ಡಿಸ್ಟ್ರಾಕ್ಷನ್, ಓದಲಿಕ್ಕೆ ಆಸಕ್ತಿ ಇಲ್ಲ ಅಂತ ಅರ್ಥ. ಅದು ಅವನವನ ಪ್ರವರ್ತನೆ, ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಯಾವ ಪೂಜೆ ಹೋಮ ಇಲ್ಲ. ಒಂದು ಕೌನ್ಸಿಲಿಂಗ್ ಮಾಡಬೇಕು, ನೀವು ಕೌನ್ಸಿಲಿಂಗ್ ಮಾಡಿ ಅಥವಾ ಯಾರ ಥರದ್ದು ಕೌನ್ಸಿಲಿಂಗ್ ಮಾಡಿಸಿ, ಯಾವುದಕ್ಕೂ ಅವನು ರೆಸ್ಪಾಂಡ್ ಆಗ್ತಾ ಇಲ್ಲದ್ರೆ ಕೊನೆಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿ, ನನಗೇನು ಅರ್ಥ ಆಗ್ತಾ ಇಲ್ಲ, ನನ್ನ ಮಗ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಹೇಗಾದರೂ ಪ್ರಕೃತಿ ಮೂಲಕ ಹೋಗು, ಯಾವುದೋ ಒಂದು ಎಕ್ಸ್ಟ್ರಾರ್ಡಿನರಿ ಎಕ್ಸೆಪ್ಷನಲ್ ಕೇಸನ್ನು ತಗೊಂಡು ಇದನ್ನು ಸ್ವಲ್ಪ ನನ್ನ ಮಗನನ್ನು ಸ್ವಲ್ಪ ಅನುಕೂಲ ಮಾಡಿಕೊಡು ಅಂತ ಭಗವಂತನನ್ನು ಕೇಳ್ಬೋದು. ಅದು ಅನುಕೂಲ ಆಗುತ್ತಾ ಇಲ್ವಾ ಅಂತಂಬೋದು ಅವರ ಪ್ರಾರಬ್ಧ ಕರ್ಮದ ಮೇಲೆ ಆಧಾರಪಟ್ಟಿದೆ. ಹೇಳಬೇಕಾದ್ರೆ ಜಾತಕದಲ್ಲಿ ಚೆನ್ನಾಗಿದ್ದು, ಸ್ಥಾನಬಲ, ಕಾರಕ ಬಲ ಎಲ್ಲ ಚೆನ್ನಾಗಿತ್ತು, ಕಾರಕ ಈ ಒಂದು ಸ್ಥಾನ ಮಾತ್ರವೇ ವೀಕ್ ಆಗಿದ್ದರೆ ಅದು ನೆಕ್ಸ್ಟ್ ದಶೆ ಅಂತ ಎಂಬ ಪಾಠದಲ್ಲಿ ಬರುತ್ತೆ. ಹಿಂದೆ ಮಾಡಿದಂಥ ಪುಣ್ಯವನ್ನು ಸ್ವಲ್ಪ ಭಗವಂತ ಮುಂದೆ ಸರಿಸ್ಬೋದು, ಆವಾಗ ಅವನಿಗೆ ಸ್ವಲ್ಪ ಅನುಕೂಲವಾಗಿ ತಿಳುವಳಿಕೆ ಬಂದು ತನಗೆ ತಾನಾಗಿ ಓದ್ಕೊಳ್ತಾನೆ. ಅದಂತ ಮಿರಾಕಲ್ ಒಂದು ಮಾಡ್ಬೋದು ಭಗವಂತ. ಆದರೂ ಅದು ಪ್ಯೂರ್ಲಿ ಭಗವಂತನಿಗೆ ಸಂಬಂಧಪಟ್ಟದ್ದು. ಅದು ಇಂಥದ್ದು ಮಾಡಿದ್ರೆ ಭಗವಂತ ಆಕ್ಸೆಪ್ಟ್ ಮಾಡ್ತಾನೆ ಅಂತ ಅಂಬೋದಿಲ್ಲ. ನಾವು ಎಷ್ಟು ಪ್ರೀತಿಯಿಂದ ಭಗವಂತನ ರಿಕ್ವೆಸ್ಟ್ ಮಾಡ್ತೀವೋ ಅದರ ಮೇಲೆ ಭಗವಂತ ಮಾಡ್ತಾನೆ. ಭಗವಂತ ಸೇಲ್ಸ್ ಏಜೆಂಟ್ ಅಲ್ಲ, ನಾವು ಕಲೆಕ್ಷನ್ ಏಜೆಂಟ್ಸ್ ಅಲ್ಲ. ಸೊ ಇದೆಲ್ಲ ಕೂಡ ಒಂದು ವ್ಯವಸ್ಥಿತವಾಗಿ ಇಂಥ ಪೂಜೆ ಮಾಡ್ರೇ ಆಗುತ್ತೆ, ಇಂಥ ಕಡೆ ಮಾಡ್ರೇ ಆಗುತ್ತೆ, ಇಷ್ಟು ಖರ್ಚಾಗುತ್ತೆ. ಭಗವಂತ ಏನು ಇಟ್ಕೊಂಡಿಲ್ವಲ್ಲ, ನಾವೇನೋ ಕಲೆಕ್ಷನ್, ನಾವೆಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ದೇವರಿಗೆ ಕೊಡ್ತೀವ, ಆತ ನಾವು ಹೇಳಿದ ಕೆಲಸ ಮಾಡ್ತಾನೆ. ಇದೆಲ್ಲ ಸಹಜವಾಗುವಂಥದ್ದು.
ನಮ್ಮ ಇಂಟೆನ್ಷನ್ ಪರ್ಫೆಕ್ಟ್ ಆಗಿದ್ದರೆ ಖಂಡಿತ ಭಗವಂತ ಕನ್ಸಿಡರ್ ಮಾಡ್ತಾನೆ. ಯಾವಾಗ ನಮ್ಮ ಇಂಟೆನ್ಷನು ನಮ್ಮ ಇನ್ವಾಲ್ವ್ಮೆಂಟ್ ಇರೋದಿಲ್ವೋ ಭಗವಂತ ಅದನ್ನು ಇಗ್ನೋರ್ ಮಾಡ್ತಾನೆ. ಅದು ನಾವು ಹೇಳಿಕ್ಕೆ ಬರೋದಿಲ್ಲ ಇಂಥದ್ದಾಗತ್ತೆ. ಸೊ ಅದಕ್ಕೆ ನಮ್ಮ ಜ್ಯೋತಿಷ್ಯರಾಗಿ ನಾವೇನು ಹೇಳ್ಬೋದು ಅಂತಂದರೆ, ಕೌನ್ಸಿಲಿಂಗ್ ಮಾಡಿಸಿ. ಕೌನ್ಸಿಲಿಂಗ್ ಆ್ಯಕ್ಚುಲಿ ಜ್ಯೋತಿಷ್ಯ ಕೂಡ ಕರ್ಕೊಂಡ್ಬಂದು ಜ್ಯೋತಿಷ್ಯನೂ ಕೌನ್ಸಿಲಿಂಗ್ ಮಾಡಿ ತಿಳ್ಕೊಳ್ಬೋದು. ಕೌನ್ಸಿಲಿಂಗ್ ಮಾಡಿ ಯಾಕೆ ಓದ್ತಾ ಇಲ್ಲ, ಇದಕ್ಕೆ ಕಾರಣ ಏನು ಅಂತೇಳಿ ಅದನ್ನು ಸ್ವಲ್ಪ ಯಾವ್ದು ಡಿಸ್ಟ್ರಾಕ್ಷನ್ ಆಗುತ್ತೋ ಅದನ್ನು ದೂರ ಮಾಡಿಸುವಂತ ಮಾಡಬೇಕು. ತಂದೆ ತಾಯಿಗಳು ನಮ್ಮ ಮಾತು ಕೇಳಲ್ಲ ಅಂತಂದ್ರೆ ಕೂಡ ಸ್ವಲ್ಪ ಬಲವಂತವಾಗಾದ್ರೂ ಮಾಡಲೇಬೇಕಾಗುತ್ತೆ. ಇದೇ ಸ್ಥಾನ ಬಲಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ದಾಗ ನೀವು ಈ ರೀತಿ ರೆಮಿಡಿ ಕೊಡ್ಬೋದು. ಅವನ ಅಟೆನ್ಷನ್ ಡೈವರ್ಟ್ ಆಗಲಿಕ್ಕೆ ಯಾವುದೋ ಪೂಜೆ ಪುರಸ್ಕಾರ ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಹೇಳ್ಬೋದು, ಆದರೆ ಅವನಿಗೆ ಇನ್ವಾಲ್ವ್ಮೆಂಟ್ ಇಲ್ಲದಿದ್ದರೆ ಅದು ವರ್ಕೌಟ್ ಆಗಲ್ಲ. ಎರಡನೇದು ಕಾರಕ ಬಲ. ಸೊ ಕಾರಕ ಬಲ ಏನಾದರೂ ಪ್ರಾಬ್ಲಮ್ ಇದ್ದಾಗ, ಬುಧ ಅಸ್ತಂಗತನಾದರೆ, ಬುಧ ನೀಚ ಆದರೆ, ಬುಧ ಜೊತೆ ಏನಾದರೂ ಶನಿ ಇದ್ದರೆ, ದುಷ್ಟ ಸ್ಥಾನದಲ್ಲಿದ್ದರೆ ಪರವಾಗಿಲ್ಲ, ಅಲ್ಲಿ ಬುದ್ಧಿ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ, ನೆಗೆಟಿವ್ ವೇಲ್ ಹೋಗ್ತದೆ. ಆದರೆ ಓದಬೇಕಲ್ಲ, ನೆಗೆಟಿವ್ ಆಗಿ ನೀವು ಒಂದು ದೊಡ್ಡ ಸ್ಕ್ಯಾಮ್ ಮಾಡಬೇಕಾದ್ರೂ ಅಥವಾ ಒಳ್ಳೆ ಹೋಗ್ಬೇಕಾದ್ರೂ ಫಸ್ಟು ಸಬ್ಜೆಕ್ಟ್ ಕ್ವಾಲಿಫಿಕೇಶನ್ ಅಂತ ಬರಬೇಕಲ್ಲ. ಎಷ್ಟೋ ಫಿನಾನ್ಷಿಯಲ್ ಫ್ರಾಡ್ಸ್, UPI ಫ್ರಾಡು ಏನೋ ಅಂತ ಇದ್ದಾವಲ್ಲ, ಅದಕ್ಕೆಲ್ಲ ಕೂಡ ಓದ್ಕೊಂಡೇ ಆಗಿರ್ಬೇಕಲ್ಲ, ಬುದ್ಧಿವಂತ ಇರಬೇಕು. ಓದ್ಕೊಳ್ಳಿದ್ರೆ ಅವೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಸಮಾಜದಲ್ಲಿ ಓದಿಕೊಳ್ಳದೆ ಇರುವಂಥವ್ರ ಜೊತೆ ಇವತ್ತಿನ ದಿನ ಫಿನಾನ್ಷಿಯಲ್ ಫ್ರಾಡ್ ಏನು ನಡೀತಾ ಇಲ್ಲ. ಯಾಕಂದ್ರೆ ನಮ್ಮ ಜೋಬಲ್ಲಿ ದುಡ್ಡೇ ಇರಲ್ಲ, ತಗೊಂಡವನು ಯಾರು? ಎಲ್ಲ ಟೆಕ್ನಾಲಜಿ ರೂಪದಲ್ಲಿ, ಕರೆನ್ಸಿ ರೂಪದಲ್ಲಿ UPI ಇರ್ತದೆ. ಅದನ್ನು ನೀವು ಕಲಿಬೇಕಂತಂದ್ರೆ ನೀವು ಸ್ವಲ್ಪ ಓದ್ಕೊಂಡಿರ್ಬೇಕು. ಸೊ ಹಾಗಾಗಿ ಬುಧ ಯಾವಾಗಾದರೂ ವೀಕ್ ಆಗುತ್ತೋ, ನೀಚ, ಅಸ್ತಂಗತ, ಶನಿ ಜೊತೆಗಿರೋದು, ಪಾಪಗ್ರಹಗಳ ಜೊತೆ ಇರೋದು, ಈ ರೀತಿ ಆದರೆ ನಿಮಗೆ ಬುದ್ಧಿಶಕ್ತಿ ಬಹಳ ಕಡಿಮೆ ಇರುತ್ತೆ. ಅವನಿಗೆ ಓದಿನ ಮೇಲೆ ಅಟೆನ್ಷನು ಕಡಿಮೆ ಇರುತ್ತೆ. ಅವನಿಗೆ ಬೇಗ ಒಂದು ಸಲ ಹೇಳಿದ್ದು ಬೇಗ ಅರ್ಥ ಆಗೋದಿಲ್ಲ, 2-3 ಸಲ ಹೇಳಬೇಕು. ನೀವು ಸಣ್ಣ ಸಣ್ಣ ಕ್ಲಾಸಲ್ಲಾದರೆ ಟ್ಯೂಷನ್ಸ್ ಇಡಿಸಿ ಅಂತ ಹೇಳ್ತೇವೆ. ನೀವೇ ಸ್ವಲ್ಪ ಅಟೆನ್ಷನ್ ತಗೊಂಡು ಕೂತು ಅವನಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬೋದು, ಟ್ಯೂಷನ್ ಇಡಿಸಿ ಅಂತ ಹೇಳ್ಬೋದು. ಆದರೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಕ್ಲಾಸ್ಗಳಲ್ಲಿ, ಎಸ್ಪೆಷಲಿ PUC ನೀವು ಟ್ಯೂಷನ್ಸ್ ಇಡ್ಬೋದು. ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಮತ್ತೆ ಟ್ಯೂಷನ್ಸ್ ಇಟ್ಟರೆ, ಇಂಜಿನಿಯರಿಂಗ್ ಕಾಲೇಜ್ ದೊಡ್ಡ ಟೈಮ್ ತಗೊಳುತ್ತೆ. ಮತ್ತೆ ಅವನಿಗೆ ಟ್ಯೂಷನ್ಸು ಪ್ರತಿಯೊಂದು ಸಬ್ಜೆಕ್ಟಿಗೆ ಇಡ್ಸೋಕ್ಕಾಗುತ್ತೆ, ಅವನಿಗೆ ಫುಲ್ ಪ್ಯಾಕ್ ಆಗ್ಬಿಡ್ತಾನೆ. ದೊಡ್ಡ ದೊಡ್ಡ ಓದುಗಳೆಲ್ಲ ಕೂಡ ಅಷ್ಟು ಹಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವಾಗ ಬುಧ ಜಾತಕದಲ್ಲಿ ವೀಕ್ ಆಗಿರುತ್ತೋ ಅವನಿಗೆ ಹೆಚ್ಚು ಭಾರ ಇರುವಂಥ ಓದುಗಳನ್ನು ರೆಕಮೆಂಡ್ ಮಾಡಬಾರದು. ಯಾವಾಗ ಬುಧ ಅಸ್ತಂಗತ, ಬುಧ ನೀಚ ಆಗಿದ್ದ ಅಂತಂದರೆ, ಇವತ್ತಿನ ಕಾಲದಲ್ಲಿ ಸಿಂಪಲ್ ಎಜುಕೇಷನ್ ಯಾವುದಿರುತ್ತೆ, ಜಸ್ಟ್ ಒಂದು ನಾರ್ಮಲ್ ಡಿಗ್ರಿ ಮಾಡಿಸಿ ಅಂತ ಹೇಳ್ಬೋದು. ಇಂಜಿನಿಯರಿಂಗ್ ಅವರಪ್ಪ ಇರ್ತದೆ, ನಾನು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಿದ್ದೀನಿ ರೀ, ಅವನು ಈ ಥರ ಓದಬೇಕು ಅಂತಿದ್ದಾನೆ, 10th ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ, 90% ಬಂದಿದೆ. ಆ ಬೇಸ್ ಮೇಲೆ ಅವ್ರು ಅಂತಾರೆ 10th ಕ್ಲಾಸನ್ನು ನೀವು ಬುದ್ಧಿ ಜಾಸ್ತಿ ಉಪಯೋಗ ಮಾಡೋದು ಬೇಕಾಗಿಲ್ಲ. ಮೇಲಿನ ಓದಬೇಕಾದ್ರೆ ಬುದ್ಧಿಯ ಕಾಂಟ್ರಿಬ್ಯೂಷನ್ ತುಂಬ ಬೇಕು. ಹಾಗಾಗಿ ಹಿಂದಿನ ಕ್ಲಾಸಲ್ಲಿ ಚೆನ್ನಾಗಿ ಓದಿದ್ದಾನೆ, ಮುಂದಿನ ಕ್ಲಾಸಲ್ಲಿ ಕೂಡ ಚೆನ್ನಾಗಿ ಓದ್ತಾನೆ ಅಂತಂಬ ಭರವಸೆ ಎಲ್ಲ ವಿಚಾರದಲ್ಲೂ ವರ್ಕೌಟ್ ಆಗಲ್ಲ. 10th ಕ್ಲಾಸ್ PUC ವರ್ಕೌಟ್ ಆಗ್ತದೆ, ಯಾಕಂದ್ರೆ ಟ್ಯೂಷನ್ ಇಡಿಸ್ತೀರಿ ನೀವು, ಅಥವಾ ಬೈಹಾಟ್ ಮಾಡ್ತಾನೆ. MBBS ಬೈಹಾಟ್ ಮಾಡ್ಲಿಕ್ಕೆ ಆಗ್ತದೆ, ಬೈಹಾಟ್ ಮಾಡಿ ಅದನ್ನು ಅವನು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಇದರ ಪ್ರಭಾವದಿಂದ ನಾವೇನಾದರೂ ಅವನಿಗೆ ಇಷ್ಟ ಇಲ್ಲದ್ರೂ, ಅವನ ಕೈಲಿ ಹಿಡಿಯೋಕೆ ಆಗದಿದ್ರೂ ದೊಡ್ಡ ಓದುಗಳು ರೆಕಮೆಂಡ್ ಮಾಡಿದರೆ, ಮೊದಲು ಅವನಿಂದ ಸಮಾಜಕ್ಕೆ ತೊಂದರೆ ಆಗ್ತದೆ. ಸಮಾಜಕ್ಕೆ ಯಾವಾಗ ನಾವು ತೊಂದರೆ ಕೊಡ್ತೇವೋ ಅದರ ಎಫೆಕ್ಟ್ ರೀಬೌಂಡ್ ನಮಗೂ ಆಗ್ತದೆ, ಸಮಾಜದಿಂದ ನಮಗೂ ತೊಂದರೆ ಆಗ್ತದೆ. ಸೊ ನಮ್ಮ ಮಗನಿಗೆ ಟ್ಯಾಲೆಂಟ್ ಇಲ್ಲ, ಅವನಿಗೆ ಬುದ್ಧಿ ಅಷ್ಟು ಶಕ್ತಿ ಇಲ್ಲ, ಆದರೂ ಏನೋ ಒಂದು ದುಡ್ಡು ಗಿಡ್ಡು ಕೊಟ್ಟು ಟ್ಯೂಷನ್ಸ್ ಇಟ್ಟು ಒಂದು ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟು ಯಾವುದೋ ಒಂದು ರೆಕಮೆಂಡೇಶನ್ ಏನೋ ಒಂದು ಮಾಡಿ ಒಂದು ಉದ್ಯೋಗವನ್ನು ಸೇರಿಸ್ಬಿಡ್ತೇವೆ. ಸೊ ಇದರಿಂದ ಇವನ ಒಂದು ಟ್ಯಾಲೆಂಟಿಂದ ಅಲ್ಲಿ ಯಾರೋ ಒಬ್ಬರು ಸಫರ್ ಆಗ್ತಾರೆ. ಕಂಪನಿ ಒಂದು ಸಫರ್ ಆಗ್ಬೋದು, ಇವನ್ ಜೊತೆ ಕೆಲಸ ಮಾಡೋನು ಸಫರ್ ಆಗ್ಬೋದು, ಇವನ್ ಕೆಳಗಿನವನು ಸಫರ್ ಆಗ್ಬೋದು, ಇವನ್ ಬಾಸ್ ಸಫರ್ ಆಗ್ಬೋದು, ಯಾರೋ ಒಬ್ಬರು ಸಫರ್ ಆಗ್ತಾರೆ. ಅದರ ಪ್ರತಿಕ್ರಿಯೆ ಈಗ ನಾವು ಇಂಜಿನಿಯರಿಂಗ್ ನಮ್ಮ ಮಗನ ಈ ಥರ ಮಾಡಿದ್ರೆ, ಇನ್ನೊಬ್ಬನೇನು ಮಾಡ್ತಾನೆ, ಅವ್ರ ಮಗ ಡಾಕ್ಟರ್ ಮಾಡ್ತಾನೆ. ನಮಗೇನಾದ್ರೂ ತೊಂದರೆ ಆದರೆ ಅಂತ ಡಾಕ್ಟರ್ ಹತ್ರ ಹೋದರೆ ನಾವು ಪರಿಸ್ಥಿತಿ ಏನು? ನಮಗೆ ರೀಬೌಂಡ್ ಆಗ್ತದೆ. ಸಮಾಜದಲ್ಲಿ ಎಲ್ಲರೂ ಇದೇ ರೀತಿ ಮಾಡಿದರೆ ನಾವು ಯಾರನ್ನು ಭರವಸೆ ಮಾಡ್ಲಿಕ್ಕಾಗ್ತದೆ? ಕಷ್ಟ ಆಗ್ತದೆ. ಇವನ್ ನಾವು ಆ ರೀತಿ ಮಾಡಲಿಲ್ಲ ಅಂದರೆ ಬೇರೆಯವ್ರು ನಮಗೆ ತೊಂದರೆ ಕೊಡಲ್ಲ. ಯಾಕಂತಂದ್ರೆ ಕರ್ಮ ಸಿದ್ಧಾಂತ ತುಂಬ ಪರ್ಫೆಕ್ಟ್. ನೀ ಏನಾದರೂ ಪ್ರಕೃತಿಗೆ ತೊಂದರೆ ಕೊಟ್ಟರೆ ಪ್ರಕೃತಿಯಿಂದ ನೀ ತೊಂದರೆ ಅನುಭವಿಸ್ಬೇಕಾಗತ್ತೆ. ನಾನು ಹತ್ರ ಮಾಡಲಿಲ್ಲ ಅಂತಂದರೆ ತೊಂದರೆ ಇಲ್ಲ. ಸೊ ಯಾವಾಗ ಬುಧ ವೀಕ್ ಆಗಿದ್ದು ನೀವು ಹೈಯರ್ ಎಜುಕೇಷನ್ ತುಂಬ ಬುದ್ಧಿಯೇ ಇನ್ವಾಲ್ವ್ ಇರುವಂಥ ಕೋರ್ಸನ್ನು ಸೇರಿಸಿದರೆ
ಅದಕ್ಕೆ ನಾನು ಏನೋ ಒಂದು ಪೂಜೆ ಮಾಡ್ತೀನಿ, ನಾನು ಟ್ಯೂಷನ್ ಇಡಿಸ್ತೀನಿ, ಇನ್ನೊಂದು ಮಾಡ್ತೀನಿ ಅಂತಂದ್ರೆ ಮೊದಲು ಏನಾಗುತ್ತೆ, ಅವನಿಗೆ ಭಾರ ಜಾಸ್ತಿ ಆಗುತ್ತೆ, ಅರ್ಥ ಆಗ್ಲದ್ದು ಬಲವಂತವಾಗಿ ಅರ್ಥ ಮಾಡ್ಕೊಳ್ತಾ, ಸೊ ಬುದ್ಧಿಶಕ್ತಿ ಕಡಿಮೆ ಆಗ್ತದೆ. ಇನ್ನೊಂದು ಇಂಟ್ರೆಸ್ಟ್ ಹೊಟ್ಟೋಗ್ತದೆ, ಆಸಕ್ತಿ ಎಂಬುದು ಯಾವಾಗ ನಮಗೊಂದು ವಿಷಯ ಅರ್ಥ ಆಗ್ಲಿಲ್ವೋ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಹೊಟ್ಟೋಗ್ತದೆ. ಎಷ್ಟೋ ಜನ ಒಳ್ಳೆ ಕೋರ್ಸ್ ಇಂಜಿನಿಯರಿಂಗ್ ಜಾಯಿನ್ ಆಗ್ತಾರೆ, ಮತ್ತೆ ಅಪ್ಪಗೆ ಒಂದು 2-3 ಬ್ಯಾಕ್ಲಾಗ್ಸ್, ಅಪ್ಪ ನನಗೆ ಈ ಕೋರ್ಸ್ ಇಂಟ್ರೆಸ್ಟ್ ಇಲ್ಲ, ನಾನು ಇನ್ನೊಂದು ಕೋರ್ಸ್ ಜಾಯಿನ್ ಆಗ್ತೀನಿ, ಈ ಕಾಲೇಜ್ ನಂಗೆ ಚೆನ್ನಾಗಿಲ್ಲ, ಇನ್ನೊಂದು ಕಾಲೇಜ್ ಜಾಯಿನ್ ಆಗ್ತೀನಿ, ಈ ರೀತಿ ಆಗಿ ದುಡ್ಡು ಶವರ ಮಾಡ್ತಾನೆ. ತಂದೆ ಏನು ಮಾಡ್ತಾನೆ, ಅದು ಅರ್ಥ ಮಾಡಿಕೊಳ್ಳೋದು ಬೇರೆ ಥರ ಇರ್ತದೆ. ಸೊ ಹಾಗಾಗಿ ಬುಧ ವೀಕ್ ಆಗಿದ್ರೆ ಸಿಂಪಲ್ ಎಜುಕೇಶನ್ ಕೊಡಿಸ್ಬೇಕು. ಹೇಳ್ಬಿಡಿ, ಇವನಿಗೆ ಮೇಲೆ ಮೇಲೆ ಓದಿಸಿದ್ರು ಕೂಡ ಇವನಿಗೆ ಗ್ರಹಣ ಶಕ್ತಿ ಜಾಸ್ತಿ ಇಲ್ಲ. ಫಸ್ಟ್ ಇವನ್ ಸಫರ್ ಆಗ್ತಾನೆ, ಯಾಕಂದ್ರೆ ಅವನಿಗೆ ಯಾವಾಗ ಅರ್ಥ ಆಗೋದಿಲ್ವೋ ಇಷ್ಟ ಆಗೋದಿಲ್ಲ. ಇಷ್ಟ ಆಗ್ಲದಂತ ಓದಿದರೆ ಅವನ ಇನ್ನೋವೇಟಿವ್ ಬುದ್ಧಿ ಕೆಲಸ ಮಾಡೋದಿಲ್ಲ, ಪ್ಲಸ್ ಮುಂದೆ ಆಪರ್ಚುನಿಟೀಸು ಬರೋದಿಲ್ಲ. ಸೊ ಬಲವಂತವಾಗಿ ಎಲ್ಲ ಕೆಲಸ ಮಾಡಬೇಕಾಗತ್ತೆ, ಸಮಾಜದ ಮೇಲೆ ಪ್ರತಿಕ್ರಿಯೆ ಆಗ್ತದೆ, ಫ್ಯಾಮಿಲಿ ಮೇಲೆ ಪ್ರತಿಕ್ರಿಯೆ ಆಗುತ್ತೆ. ಸೊ ಹಾಗಾಗಿ ಇವರಿಗೆ ನಾರ್ಮಲ್ ಒಂದು ಡಿಗ್ರಿ ಮಾಡಿಸಿ, ಟ್ರೆಂಡಿಂಗಲ್ಲಿ ಯಾವ ಕಂಪ್ಯೂಟರ್ ಕೋರ್ಸಸ್ ಇರುತ್ತೋ, ಅವನಿಗೆ ಯಾವ್ದು ಇಂಟ್ರೆಸ್ಟ್ ಜಾಸ್ತಿ ಬರುತ್ತೋ ಅದನ್ನು ಮಾಡಿಸಿ ಅವನನ್ನು ಸಮಾಜದಲ್ಲಿ ಅವನ ಕಾಲ ಮೇಲೆ ಅವನು ನಿಂತುಕೊಳ್ಳೋಂಗೆ ಮಾಡಿ ಅಂತ ಹೇಳು. ತಂದೆ ತಾಯಿ ಹೇಳರಿ, ನಮ್ಮ ಮನೆಗೆ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ, ಎಲ್ಲರೂ ಇಂಜಿನಿಯರಿಂಗ್ ಮಾಡಿದ್ದಾರೆ, ಇವನೊಬ್ಬನ ಡಿಗ್ರಿ ಮಾಡಿಸಿದ್ರೆ ಎಲ್ಲರೂ ನಮ್ಮನ್ನು ಬೈತಾರೆ, ಈ ರೀತಿ ವಾದನೆ ಮಾಡೋರು ಇದ್ದಾರೆ. ಏನು ಮಾಡ್ಲಿಕ್ಕಿಲ್ಲ, ಬಲವಂತವಾಗಿ ಮಾಡಿದರೆ ನೆಗೆಟಿವೇ ಭಾಳ ಇರ್ತದೆ. ಅವನೇನು ಮಾಡ್ತಾನೆ, ಕ್ಲಾಸ್ ಅರ್ಥ ಆಗಿಲ್ಲ ಅಂದ್ರೆ ಗ್ರೂಪ್ಸ್ ಇಟ್ಕೊಳ್ತಾನೆ, ಎಲ್ಲ ಫ್ರೆಂಡ್ಸು ಗ್ಯಾಂಗ್ ಎಲ್ಲ ಹಿಡ್ಕೊಳ್ತಾನೆ, ಅದರಿಂದ ಇಲ್ಲದ ಅಭ್ಯಾಸಗಳು ಕಲ್ತ್ಕೋತಾನೆ, ಕೆಟ್ಟ ಕೆಲಸ ಹೋಗ್ತಾನೆ, ಕೆಟ್ಟ ಹಾದಿಯಲ್ಲಿ ಹೋಗ್ತಾನೆ. ಅದು ಇನ್ನೂ ತಲ್ಲೋವಲ್ಲ, ಈ ಸಿಂಪಲ್ ಆಗಿ ಏನೋ ಒಂದು ಮಾನವ ಕಡಿಮೆ ಇಂಟ್ರೆಸ್ಟ್ ಆಗಿ ಓದಿಸೋಕ್ಕಿಂತಲೂ ಇಂಟ್ರೆಸ್ಟ್ ಇಲ್ಲದಂತ ದೊಡ್ಡ ಓದ್ತಿದ್ರೆ ಸಮಾಜಕ್ಕೆ ತುಂಬಾ ಪ್ರತಿಬಂಧಕ ಆಗ್ತಾನಂತ, ಅವನು ಫ್ಯಾಮಿಲಿಗೂ ಪ್ರತಿಬಂಧಕ ಆಗ್ತಾನೆ. ಹಾಗಾಗಿ ಬುಧ ಅಸ್ತಂಗತ ನೀಚ ಇಂಥದ್ದೇನಾದ್ರೂ ಆದ್ರೆ ತಂದೆ ತಾಯಿಗಳು ದಯವಿಟ್ಟು ದೊಡ್ಡ ದೊಡ್ಡ ಕೋರ್ಸುಗಳನ್ನು ಪ್ರೋತ್ಸಾಹ ಮಾಡಬೇಡಿ ಅಂತ ನೀವು ಹೇಳಬಹುದು. ಅಲ್ಟಿಮೇಟ್ಲಿ ಮಾಡೋದವ್ರದ್ದು, ನಾವು ಸಲಹೆ ಮಾತ್ರ ಕೊಡ್ಬೇಕಷ್ಟೇ, ಹೀಗೆ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದು. ಸೊ ನಿಮಗೆ ನಾರ್ಮಲ್ ಒಂದು ಡಿಗ್ರಿ ಮಾಡಿಸಿ, ಒಂದು ಯಾವ್ದನ್ನ ಸ್ಪೆಷಲ್ ಕೋರ್ಸಸ್ ಆ ಟ್ರೆಂಡಿಂಗಲ್ಲಿ ಯಾವ ಕೋರ್ಸ್ ಇದೆಯೋ ಅದನ್ನು ಮಾಡಿಸಿ ಅವನ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋಂಗೆ ಮಾಡಿ ಅಂತ ಹೇಳ್ಬೋದು. ಮೂರನೇದು ಆಧಿಪತ್ಯ ಬಲ. ಆಧಿಪತ್ಯ ಬಲ ಏನಾದರೂ ನೀಚ ಆದರೆ ಇದು ಪ್ಯೂರ್ಲಿ ನಮ್ಮ ಕೈಯಲ್ಲಿರಲ್ಲ. ಯಾಕೆಂತಂದ್ರೆ ಆಧಿಪತ್ಯ ಬಲ ಪುಣ್ಯವನ್ನು ಸೂಚನೆ ಮಾಡ್ತದೆ. ಸೊ ಪುಣ್ಯವನ್ನು ಸೂಚನೆ ಮಾಡ್ಬೇಕಾದ್ರೆ ಏನಾಗ್ತದೆ, ನೀವು ಏನಾದರೂ ಒಂದು ಕೆಲಸ ಆಗಲಿಲ್ಲ ಅಂತಂದ್ರೆ ಪುಣ್ಯ ಕಡಿಮೆ ಇದೆ ಅಂತ ಅರ್ಥ. ಪುಣ್ಯ ಕಡಿಮೆ ಇದ್ದಾಗ ಆ ಕೆಲಸ ಆಗಬೇಕು ಅಂತಂದ್ರೆ ಸ್ವಲ್ಪ ಪುಣ್ಯ ಅಡಿಷ್ನಲ್ ಆಗಿ ಬೇಕು. ಆ ಅಡಿಷ್ನಲ್ ಆಗಿ ಪುಣ್ಯ ಬೇಕು ಅಂದ್ರೆ ನಾವೇನ್ ಮಾಡ್ತೇವೆ, ಪುಣ್ಯ ಜನರೇಟ್ ಮಾಡ್ಕೋಬೇಕು. ಸೊ ಪುಣ್ಯ ಹೇಗೆ ಜನರೇಟ್ ಆಗತ್ತೆ ಅಂತಂದಾಗ ನಿಮಗೆ ಇರೋಂಥ ರೆಮಿಡೀಸ್ ಇದೆ. ದೇವರ ಪ್ರಾರ್ಥನೆ ಮಾಡಿ, ಹೋಮ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿ, ಈಗ ನಾವೆಲ್ಲರೂ ಹೇಳ್ತಾ ಇದ್ದೀವಲ್ಲ, ಏನೇನು ರೆಮಿಡೀಸ್ ಎಲ್ಲರೂ ಕೊಡ್ತಾ ಇದ್ದಾರಲ್ಲ, ಅದೆಲ್ಲ ಕೂಡ ಅಧಿಪತಿ ಪ್ರಾಬ್ಲಮ್ ಆದಾಗ. ಯಾಕೆಂತಂದ್ರೆ ಅಧಿಪತಿ ಪ್ರಾಬ್ಲಮ್ ಆಯ್ತಂದ್ರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸ್ಥಾನಬಲ ಕಾರಕ ಬಲದಲ್ಲಿ ಪುರುಷ ಪ್ರಯತ್ನದಿಂದ ಓವರ್ಕಮ್ ಮಾಡಬಹುದು. ಆಧಿಪತ್ಯ ಬಲದಲ್ಲಿ ಪುರುಷ ಪ್ರಯತ್ನ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಏನಿಲ್ಲ, ಭಗವಂತನನ್ನು ಒಲಿಸಿಕೊಳ್ಳೋಕ್ಕೋಸ್ಕರ ನಾವು ಪುರುಷ ಪ್ರಯತ್ನ ಮಾಡಬಹುದು. ಒಂದು ಪ್ರಾರ್ಥನೆ ಮಾಡ್ಬೋದು, ಯಾವ ದೇವರನ್ನ ಪ್ರಾರ್ಥನೆ ಮಾಡಲಿ, ಸೊ ಬೇಡಿಕೊಳ್ಳಿ. ಯಾಕಂದ್ರೆ ಅವನು ಆಲ್ರೆಡಿ ಬುದ್ಧಿವಂತನಿದ್ದಾನೆ, ಒಳ್ಳೆ ವಾತಾವರಣ ಇದೆ, ಆದ್ರೆ ಅವಕಾಶ ಸಿಗ್ತಾ ಇಲ್ಲ. ಅಂತದಕ್ಕೆ ಅವನಿಗೆ ಬುದ್ಧಿ ಚೆನ್ನಾಗಿರೋದ್ರಿಂದ ಅವನು ಕಾನ್ಸಂಟ್ರೇಟ್ ಮಾಡ್ತಾನೆ. ಅವನಿಗೂ ದೇವರ ಹತ್ರ ಹೋಗಿ ನನಗಿಂತ ಸೀಟ್ ಕೊಡು, ನನಗೆ ಓದಬೇಕು ಅಂತಿದ್ದೀನಿ, ಅವನು ಪರ್ಸನಲ್ ಆಗಿ ಇನ್ವಾಲ್ವ್ಮೆಂಟ್ ಇಂದ ಬೇಡ್ಕೊಳ್ತಾನೆ. ಆಧಿಪತ್ಯ ಬಲ ಒಂದೇ ಪ್ರಾಬ್ಲಮ್ ಇದ್ರೆ ಆ ರೀತಿ ಆಗ್ತದೆ. ಕಾರಕ ಸ್ಥಾನ ಬಲ ಇದ್ರೆ ಹೋಗಿ ಸುಮ್ಮನೆ ಮೆಕ್ಯಾನಿಕಲ್ ಮಾಡ್ತಾನಷ್ಟು ಇನ್ವಾಲ್ವ್ಮೆಂಟ್ ಅವನಿಗಿರೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಅದನ್ನು ರೆಕಮೆಂಡ್ ಮಾಡಬಾರ್ದು. ಪರ್ಸನಲ್ ಆಗಿ ಕೌನ್ಸಿಲಿಂಗ್ ಮಾಡೋದು. ತಂದೆ ತಾಯಿ ಸ್ಥಾನ ಬಲ ಪ್ರಾಬ್ಲಮ್ ಅಂದ್ರೆ ಮಗು ಕೌನ್ಸಿಲಿಂಗ್ ಮಾಡಿ, ಕಾರಕ ಬಲ ಪ್ರಾಬ್ಲಮ್ ಇದೆ ಅಂದ್ರೆ ತಂದೆ ತಾಯಿ ಕೌನ್ಸಿಲಿಂಗ್ ಮಾಡಿ, ಜಾಸ್ತಿ ಓದಿಸ್ಲಿಕ್ಕೆ ಹೋಗಬೇಡಿ, ಇವನು ಬುದ್ಧಿಶಕ್ತಿ ಅಷ್ಟಿಲ್ಲ ಅಂತೇಳಿ. ಆಧಿಪತ್ಯ ಬಲ ಪ್ರಾಬ್ಲಮ್ ಆದರೆ ಆವಾಗ ನಾವು ಭಗವಂತನನ್ನ ರಿಕ್ವೆಸ್ಟ್ ಮಾಡಬೇಕು. ಪೂಜೆ ಪ್ರಾರ್ಥನೆ ಇದೆಲ್ಲ ಕೂಡ ಸಮಾಜದಲ್ಲಿ ಈಗ ನಡೆಯೋದು, ಆದರೆ ಎಲ್ಲದರ ಇಂಟೆನ್ಷನ್ ಏನಂತಂದ್ರೆ ರಿಕ್ವೆಸ್ಟ್. ಭಗವಂತನೇ ಆಗ್ತಾ ಇಲ್ಲ, ಸೊ ನನ್ನ ಕೈಯಲ್ಲಿ ಏನೂ ಇಲ್ಲ, ಸೊ ನೀನೇ ಸ್ವಲ್ಪ ಇನ್ವಾಲ್ವ್ ಆಗಿ ನನ್ನ ಈ ಒಂದು ಅಭೀಷ್ಟವನ್ನು ಈಡೇರಿಸು ಅಂತ ಪ್ರಾರ್ಥನೆ ಮಾಡಬೇಕು. ಪ್ಯೂರ್ಲಿ ರಿಕ್ವೆಸ್ಟ್. ಆ ಪ್ರಾರ್ಥನೆ ನೀವು ದೇವರ ಮುಂದೆ ನಿಂತ್ಕೊಂಡು ಮಾಡ್ತೀರೋ, ಪ್ರದಕ್ಷಿಣ ನಮಸ್ಕಾರ ಮಾಡ್ತೀರೋ, ಕೂತ್ಕೊಂಡು ಭಗವಂತನನ್ನೇ ಯಾವುದೋ ಒಂದು ನಾಮಸ್ಮರಣ ಮಾಡ್ತೀರೋ, ಇಲ್ಲ ಹೋಮ ಮಾಡ್ತೀರೋ, ದಾನ ರೂಪದಲ್ಲಿ ಮಾಡ್ತೀರೋ, ವಾಟ್ ಎವರ್ ಇಟ್ ನಿಮ್ಮ ಇಷ್ಟ. ಆದರೆ ಇನ್ವಾಲ್ವ್ಮೆಂಟ್ ಇರಬೇಕು. ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ಭಗವಂತ ಕನ್ಸಿಡರ್ ಮಾಡಲ್ಲ.
ಇಂಟೆನ್ಷನ್ ಇರಬೇಕು. ನಾವು ನಮ್ಮ ಈಗ ಭಾಳ ಜನ ಏನು ಮಾಡ್ತಾರೆ, ತಂದೆ ತಾಯಿಗಳು ಈ ಥರ ಒಂದು ಪ್ರಾರ್ಥನೆ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿಸಿ ಒಂದು ಪ್ರದಕ್ಷಿಣೆ ಮಾಡಿಸಿದ್ರೆ, ಇಲ್ಲರಿ ನನ್ನ ಮಗ ಮಾಡಲ್ಲ, ನಾ ಮಾಡ್ಬೋದಾ ಅಂತ ಕೇಳ್ತಾರೆ ಇಮಿಡಿಯೇಟ್ಲಿ. ಯಾರು ಮಾಡ್ಬೇಕಾದ್ರೆ ಅವರೇ ಮಾಡಬೇಕು, ಬೇರೆಯವರು ಮಾಡಿದ್ರೆ ಪ್ರಯೋಜನ ಇಲ್ಲ. ಆದರೆ ಇನ್ನೊಂದು ಮಾಡ್ಬೋದು, ನೀವು ಪ್ರದಕ್ಷಿಣೆ ಮಾಡಿ ನಮ್ಮ ಮಗ ಹೇಳಿದ ಮಾತು ಕೇಳಲಿ ಅಂತ ಅದನ್ನು ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ಬೇಕಷ್ಟೆ. ಇವ್ರ ಪರವಾಗಿ ನನ್ನ ಮಗ ಪಾಸ್ ಆಗಲಿ ಅಂತ ಹೇಳಿಕ್, ಯಾಕಂದ್ರೆ ಕರ್ಮ ಟ್ರಾನ್ಸ್ಫರ್ ಆಗಲ್ಲ. ಸ್ಪೆಷಲ್ ಕೇಸಸ್ ಬಿಟ್ಟರೆ ನಾರ್ಮಲ್ ಆಗಿ ಕರ್ಮಗಳು ಒಬ್ಬರ ಕರ್ಮ ಬರೀ ಟ್ರಾನ್ಸ್ಫರ್ ಆಗಲ್ಲ. ಇದು ಕರ್ಮ ಸಿದ್ಧಾಂತದ ನಿಯಮ. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಅವರ ಪರವಾಗಿ ನಾವು ಮಾಡೋದಾದ್ರೆ ಅವನಿಗೆ ಒಳ್ಳೆ ಬುದ್ಧಿ ಕೊಡುವಂತ ದೇವರ ಹತ್ರ ಮಾಡ್ಬೋದು. ಅವನಿಗೆ ಹೀಗೆ ಥರ ಒಳ್ಳೆ ಬುದ್ಧಿ ಇಲ್ಲ, ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ತನ್ನ ಕಾಲ ಮೇಲೆ ತಾನು ನಿಂತುಕೊಂಡು ಈ ರೀತಿ ಪರಿಹಾರ ಮಾಡುವಂಥ ಮಾರ್ಗವನ್ನು ಕೊಡೋದು ಅವನ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಬೋದು. ಅಷ್ಟೇ ಬಿಟ್ಟರೆ ಅವನು ಮಾಡಲ್ಲ ಅಂತೇಳಿ ನಾನು ಮಾಡ್ತಾ ಆ ಕೆಲಸ ಆಗಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಅದು ಕೂಡ ಆಧಿಪತ್ಯ ಬಲದಲ್ಲಿ ಕೂಡ ಪ್ರಯತ್ನ ಲೋಪ ಇದೆಯಾ ಅಂತ ನೋಡ್ಬೇಕು. ಯಾರಿಗಾದ್ರೂ ಕ್ವಾಲಿಫಿಕೇಶನ್ ಇಲ್ಲ, ಪಾಸ್ ಆಗ್ತಾ ಇಲ್ಲ, ಅವನಿಗೆ ಸೀಟ್ ಬರ್ತಾ ಇಲ್ಲ, ಇಂಥ ಪ್ರಶ್ನೆಗಳು ಬಂದಾಗ ಆಧಿಪತ್ಯ ಬಲವನ್ನು ನೋಡುತ್ತೆ. ಅದರಲ್ಲಿ ಅವನ ಪ್ರಯತ್ನವೆಲ್ಲ ಮಾಡಿ ಪ್ರಯತ್ನ ಎಲ್ಲ ವಿಫಲ ಆದ ಮೇಲೆ ಆವಾಗ ದೇವರನ್ನು ನಾವು ರೆಕಮೆಂಡ್ ಮಾಡ್ತೇವೆ. ಯಾಕೆ ಸರಿಯಾಗಿ ಓದ್ತಾ ಇಲ್ವಾ, ಸೊ ಇದನ್ನು ಓವರ್ಕಮ್ ಮಾಡ್ಲಿಕ್ಕೆ ಅವ್ರು ಏನು ಮಾಡಿದ್ದಾರೆ ಅದನ್ನೆಲ್ಲ ಪುರುಷ ಪ್ರಯತ್ನವನ್ನು ನೋಡ್ತೇವೆ. ಒಂದೇ ಸಲ ಹೈ ಡೋಸೇಜ್ ಕೊಟ್ಟರೆ ಏನಾಗ್ತದೆ, ತೊಂದರೆ ಆಗ್ತದೆ. ಸೊ ಕನಿಷ್ಠ ಪಕ್ಷ ನಾವೇನು ಮಾಡ್ಬೋದು, ಆಧಿಪತ್ಯ ಬಲ ಒಂದು ವೇಳೆ ವೀಕ್ ಆಗಿದ್ರೆ ಅಂತಂದರೆ ನೀವು ಸಿಂಪಲಾಗಿ ಹೇಳ್ಬೋದು, ನಿಮಗೆ ಇಷ್ಟವಾದಂಥ ದೇವತೆಯನ್ನು, ಇಷ್ಟವಾದಂಥ ನೀವು ದಿನಾಗೂ ಪ್ರಾರ್ಥನೆ ಮಾಡುವಂಥ ದೇವರನ್ನು ಹೋಗಿ ಮುಂದೆ ನಿಂತು ಈ ಥರ ಸಮಸ್ಯೆಯಲ್ಲಿದ್ದೇನೆ, ನಾನು ಈ ಥರ ಕರುಣಿಸುವಂತ ಪ್ರಾರ್ಥನೆ ಮಾಡ್ಕೊಂಡು ದಿನಾಗೂ ರಿಕ್ವೆಸ್ಟ್ ಮಾಡ್ತಾ ಇರಿ, ಆಗತ್ತೆ. ಯಾಕಂದರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಪ್ರಧಾನ ಇರುತ್ತೆ, ರಿಚುವಲ್ಸ್ ಯಾವುದೂ ಇದರಲ್ಲಿ ಇರಲ್ಲ. ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಪ್ರದಕ್ಷಿಣೆ ಮಾಡಿ, ದಿನಕ್ಕೆ ಒಂದು 11 ಯಾವುದು ಒಂದು ಅಟೆನ್ಷನ್ ನಂಬರ್ ಕೊಡ್ತೇವೆ, ಅಟೆನ್ಷನ್ ಬರಬೇಕು ಅವನಿಗೆ. 11 ಪ್ರದಕ್ಷಿಣೆ ಮಾಡಿ, 7 ಪ್ರದಕ್ಷಿಣೆ ಮಾಡಿ, ನಂಬರ್ ನಮ್ಮ ಇಷ್ಟ. ಅದು ಏನು 108 ಪ್ರದಕ್ಷಿಣೆ ಕೂಡ ಹೇಳ್ಬೋದು. ಅವನಿಗೆ ಇನ್ವಾಲ್ವ್ಮೆಂಟ್ ಬರಬೇಕು. ಒಬ್ಬರಿಗೆ 3 ಪ್ರದಕ್ಷಿಣೆ ಹಾಕಿದ್ರೆ ಇನ್ವಾಲ್ವ್ಮೆಂಟ್ ಬರುತ್ತೆ, ಇನ್ನೊಬ್ಬರಿಗೆ 108 ಪ್ರದಕ್ಷಿಣೆ ಹಾಕಿದ್ರೆ ಇನ್ವಾಲ್ವ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಅವನ ಮಾನಸಿಕ ಸ್ಥಿತಿಯನ್ನು ಹಿಡಿದು ಕಳಿಸಿ, ಈ ಥರ ಪ್ರಾರ್ಥನೆ ಮಾಡಪ್ಪ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡು, ಕೂತ್ಕೋ, ಅಲ್ಲಿ ಯಾವುದನ್ನ ಒಂದು ಚಿಕ್ಕ ಚಿಕ್ಕ ಸೇವೆ ಮಾಡು, ಯಾರಾದರೂ ಕಷ್ಟದಲ್ಲಿ ಇರ್ತಾರಲ್ಲ ಅವ್ರಿಗೆ ಸಣ್ಣ ಪುಟ್ಟ ನಿನ್ನ ಕೈಲಾದಷ್ಟು ಸೇವೆ ಮಾಡು. ಯಾರಿಗಾದರೂ ಹೋಮ್ಲೆಸ್ ಪೀಪಲ್ ಇರ್ತಾರೆ, ಹೋಗಿ ಏನಾದರೂ ಒಂದು ದುಡ್ಡು ಕೊಡೋದಕ್ಕಿಂತಲೂ ಅಲ್ಲೊಂದು ಶಾಪಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟು ಬ್ರೆಡ್ ತೊಗೊಂಡು ಕೊಡು. ಯಾಕಂದರೆ ಪುಣ್ಯ ಜನ್ರೇಟ್ ಆಗಬೇಕು. ಹೀಗಾದರೆ ಪುಣ್ಯ ಜನ್ರೇಟ್ ಆಗ್ತದೆ. ನೀವು ಒಂದು 10 ರೂಪಾಯಿ ಕೊಟ್ಬಿಟ್ರೆ ಅಂದ್ಕೊಳ್ಳಿ, ಅವನು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಜನ್ರೇಟ್ ಆಗತ್ತೆ. ಅವನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿಲ್ಲ ಅಂತಂದರೆ ಜನ್ರೇಟ್ ಆಗೋದಿಲ್ಲ. ಯಾಕೆಂತಂದರೆ ಅದನ್ನು ನೋಡಿ ಗಮನಿಸಬೇಕಾದಂಥ ಕರ್ತವ್ಯ ನಮ್ಮದು. ಸುಮ್ಮನೆ 1 ರೂಪಾಯಿ ಕೊಟ್ಬಿಟ್ಟಿನಿ ನಂಗೆ ಪುಣ್ಯ ಬಂದ್ಬಿಡುತ್ತೆ ಅಂದರೆ ಕಷ್ಟ. ಯಾವುದೇ ಅಷ್ಟೇ, ಪುಣ್ಯ ಜನ್ರೇಟ್ ಆಗೋದು ಅಷ್ಟು ಸುಲಭ ಅಲ್ಲ. ಯಾಕೆಂತಂದರೆ ಭಗವಂತ ಏಜೆನ್ಸಿ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಈ ವಿಚಾರದಲ್ಲಿ ಭಗವಂತನನ್ನ ಇನ್ವಾಲ್ವ್ಮೆಂಟ್ ಮುಖಾಂತರವಾಗಿ ಮಾಡುವಂಥ ಪ್ರಾರ್ಥನೆ ಮಾಡಿಸಿ. ಕೆಲವೊಂದು ಇರ್ತದೆ, ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರ್ತದೆ, ಮಗನಿಗೆ ಆರೋಗ್ಯ ತುಂಬ ತೊಂದರೆ ಆಗಿರುತ್ತೆ. ಅಂಥ ಸಮಯದಲ್ಲಿ ಅವರ ಆರೋಗ್ಯಕ್ಕೋಸ್ಕರ ತಂದೆ ತಾಯಿಗಳು ಸ್ವಲ್ಪ ಅವಾಗ ಇನ್ವಾಲ್ವ್ಮೆಂಟ್ ಖಂಡಿತ ಬರುತ್ತೆ. ಮಗು ಪ್ರಾಣಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದರೆ ಹೋಮ ಮಾಡಿಸಿದ್ರು ಕೂಡ ತುಂಬ ನನ್ನ ಮಗಗೆ ಒಳ್ಳೇದಾಗಬೇಕು ಅಂತ ಬೇಡ್ಕೊಳ್ತಾನೆ ಇರ್ತಾರಂತ. ಆ ಥರ ಇನ್ವಾಲ್ವ್ಮೆಂಟ್ ಏನಾದರೂ ಇದ್ರೆ ನೀವು ಹೋಮ ಜಪ ಇದನ್ನು ಕೂಡ ನೀವು ಬೇಕಾದ್ರೆ ಮಾಡಿಸಿ, ಮಗನ ಪರವಾಗಿ ನೀವು ಮಾಡ್ಬೋದು. ಅದು ಮಗನಿಗೆ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿದ್ದರೆ ಅಷ್ಟೇ ಆಗಲಿ. ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ, ಸಬ್ಜೆಕ್ಟಲ್ಲಿ ಟೈಮ್ ಇಲ್ಲ, ಅವನಿರೋ ಕಡೆ ದೇವಸ್ಥಾನ ಇಲ್ಲ, ಇದೆಲ್ಲ ಕಾರಣಗಳು ಹೇಳಿದ್ರೆ ಪ್ರಯೋಜನ ಇಲ್ಲ. ಸೊ ಇದು ರೆಮಿಡಿಗೆ ಸಂಬಂಧಪಟ್ಟ ಕ್ಲಾಸ್. ಸೊ ಇದು ಕೊನೆಯದಾಗಿ ಒಂದು 5 ನಿಮಿಷ ನಾನು ಎಕ್ಸ್ಟ್ರಾ ತಗೊಳ್ತೇನೆ. ಒಂದು ಸಣ್ಣ ಒಂದು ಕಥೆಯನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಹಿಂದೆ ಒಬ್ಬ ಋಷಿ ಇದ್ದ, ಒಬ್ಬ ಗುರುಗಳಿದ್ದರು. ಶಿಷ್ಯ ಪಾಪ ಚಿಕ್ಕಂದಾಗಿಂದ ಅವ್ರ ಹತ್ರನೇ ಓದ್ಕೊಳ್ತಾ ಇದ್ದ, ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ಶಿಷ್ಯ ಅಂದ್ಕೊಳ್ತಾನೆ, ಗುರುಗಳೇ ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದ್ದೀರಿ, ಆದರೆ ನಾನು ಇದನ್ನು 4 ಜನಕ್ಕೆ ಹೇಳಬೇಕಂತಂದರೆ ಗ್ರಾಮಕ್ಕೋ ನಗರಕ್ಕೋ ಹೋಗಬೇಕು. ಇಲ್ಲಿ ಬಂದವರಿಗೆ ಮಾತ್ರವೇ ನಾನು ಹೇಳಬೇಕು, ಯಾರೂ ಬರ್ತಾ ಇಲ್ಲ, ಸುಮ್ಮನೆ ನಾನು ವಿದ್ಯೆ ವ್ಯರ್ಥ ಆಗ್ತದೆ. ಹಾಗಾಗಿ ಹತ್ತಿರ ಇರುವಂಥ ಒಂದು ನಗರಕ್ಕೆ ಹೋಗ್ತಾನೆ. ಅಲ್ಲಿ ಇದ್ದ ಜನಗಳಿಗೆ ಕಷ್ಟ ಏನಾದರೂ ಇದೆಯೋ ಅವರಿಗೆ ಅದನ್ನು ತಿಳ್ಕೊಂಡು ಅವರಿಗೆ ನನ್ನ ವಿದ್ಯೆಯಿಂದ ಏನಾದರೂ ಮಾರ್ಗವನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಗುರುಗಳು ಹೇಳ್ತಾರೆ, ಬೇಡಪ್ಪ, ಅಷ್ಟು ಸಾಹಸ ಮಾಡ್ಲಿಕ್ಕೆ ಹೋಗಬೇಡ, ಇಲ್ಲಿ ಬಂದವ್ರಿಗೆ ಹೇಳು ಸಾಕು, ಅಲ್ಲಿಗೆ ಅಷ್ಟು ದೂರ ಯಾಕೆ ಹೋಗ್ತಿ? ನೀನು ಚಿಕ್ಕಂದಾಗಿಂದ ಮನುಷ್ಯರ ಇರುವಂಥ ಜಾಗಕ್ಕೆ ನೀನು ಹೋಗಿಲ್ಲ,
ಅವರ ಪದ್ಧತಿಗಳು ಅದೆಲ್ಲ ಬೇರೆ ಥರ ಇರುತ್ತೆ, ನಿನ್ಗೆ ವರ್ಕೌಟ್ ಆಗಲ್ಲ, ಬೇಡ ಅಂತ ಹೇಳ್ತಾರೆ. ಇಲ್ಲ ಗುರುಗಳೇ, ನಾನು ಪ್ರಯತ್ನ ಮಾಡ್ತೀನಿ ಅಂತ. ಸರಿ, ಇನ್ಯಾಕೆ, ಸರಿ ಹೋಗು, ಪ್ರಯತ್ನ ಮಾಡು, ಸರಿ ನಿನಗೊಂದು ವರವನ್ನು ಕೊಡ್ತೇನೆ, ಯಾರು ಕೂಡ ನಿನ್ನ ಮುಂದೆ ಸುಳ್ಳು ಹೇಳಲಿಕ್ಕೂ ಬರೋದಿಲ್ಲ, ನಿಜವನ್ನು ಮುಚ್ಚಿಡ್ಲಿಕ್ಕೂ ಬರೋದಿಲ್ಲ ಅಂತ ಒಂದು ವರವನ್ನು ಕೊಟ್ಟು ಕಳಿಸ್ತಾನೆ. ಇವನು ಹೋಗ್ತಾನೆ, ಎಲ್ಲ ಕಡೆ ಹೋಗಿ ಭಾಳ ಜನ ಕಷ್ಟಗಳು ಪಡ್ತಾ ಇರ್ತಾರೆ. ಅವರು ಕಷ್ಟಗಳು ಪಡಲಿಕ್ಕೆ ಅವ್ರು ಮಾಡ್ತಾ ಇರುವಂಥ ಕೆಲಸ ಏನು ತೊಂದರೆ ಇದೆ ಅದನ್ನು ಹೇಳ್ತಾನೆ. ಯಾಕಿಂತ ತೊಂದರೆ ಮಾಡ್ತಾ ಇದ್ದಿ, ಶಾಪ್ ಇಟ್ಕೊಂಡಿದ್ದೀಯಾ, ಅದರಲ್ಲಿ ಅಕ್ಕಿ ಒಳಗೆ ಕಲ್ಲುಗಳು ಇದೆಲ್ಲ ಯಾಕೆ ಮಿಕ್ಸ್ ಮಾಡ್ತೀಯಾ, ಪಾಪ ಅಲ್ವಾ, ಇದು ಮಾಡಿದ್ರೆ ಮತ್ತೆ ತಪ್ಪಾಗ್ತದಲ್ವಾ, ಏನು ಮಾಡೋದು, ಮಾಮೂಲಾಗಿ ನಾನು ಮಾರೋಕೆ ನನಗೂ ಇಷ್ಟವೇ, ಮಾರಿದ್ರೆ ದುಡ್ಡು ಬರ್ತಾ ಇತ್ತು, ಆದರೆ ಇದನ್ನು ಪ್ರತಿ ದಿನ ಬಂದು ಸೈನಿಕರು ಬರ್ತಾರೆ ಕಾಪಾಡ್ತೀವಿ ಅಂತೇಳಿ, ಅವ್ರಿಗೆ ಸ್ವಲ್ಪ ಲಂಚ ಕೊಡಬೇಕು, ಮಾಮೂಲಾಗಿ ದುಡ್ಡು ನಾನು ತೊಗೊಂಡ್ರೆ ಅದರಲ್ಲಿ ಅವನಿಗೆ ಕೊಟ್ಟರೆ ನನಗೇನು ಬರ್ತದೆ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಕೊಡ್ಬೇಕು ತಾನೆ, ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ, ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೈನಿಕನ ಹತ್ರ ಹೋಗಿ ಯಾಕೆ ಹಿಂಗೆ ಥರ ತಪ್ಪು ಮಾಡ್ತಾ ಇದ್ದಿ ಅಂತ ಕೇಳ್ತಾರೆ. ಮನೆಗೆ ವೃದ್ಧ ದಂಪತಿಗಳಿದ್ದಾರೆ, ಆರೋಗ್ಯ ಸಮಸ್ಯೆ ಇದೆ, ನನ್ನ ಸಂಬಳದಿಂದ ಅವರಿಗೆ ಆರೋಗ್ಯವನ್ನು ಏನು ಮಾಡ್ಲಿಕ್ಕೆ ಬರ್ತಿಲ್ಲ, ಮತ್ತು ನಾನು ಏನು ಮಾಡೋದು, ತಗೊಳ್ಳೇಬೇಕು ಅಂತ ತಗೊಳ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ ಆ ಊರಲ್ಲಿ. ಅವ್ರಿಗೆ ಏನು ಮಾಡಬೇಕು ಅರ್ಥ ಆಗಿದೆ. ಒಂದಿನ ಸರಿ ಆಗಲಿ, ಇದನ್ನು ಏನೋ ಒಂದು ಸ್ಟ್ರೀಮ್ ಲೈನ್ ಮಾಡೋಣ ಅಂಥೇಳಿ ಅವನಿಗೊಂದು ಆಲೋಚನೆ ಬರುತ್ತೆ. ಒಂದು ದೊಡ್ಡ ಒಂದು ದೇವರ ಪ್ರತಿಮೆಯನ್ನು ದೊಡ್ಡದ ಒಂದು ನಿರ್ಮಾಣ ಮಾಡ್ತಾನೆ, ಅದಕ್ಕೊಂದು ಹೆಸರಿಡ್ತಾನೆ. ಸೊ ಪಾಪಗಳನ್ನು ಹರಣ ಮಾಡುವಂಥ ಒಂದು ದೇವತೆ ಯಾವುದೋ ಒಂದು ಹೆಸರಿಡ್ತಾನೆ. ಜನಗಳನ್ನೆಲ್ಲ ಕರೆದು ಹೇಳ್ತಾನೆ, ಸೊ ಪಾಪ ನೀವು ಯಾವುದೋ ಕಷ್ಟಗಳಿಂದ ದುಡ್ಡಿಗೋಸ್ಕರ ನೀವು ತಾಪತ್ರದಿಂದ ಮಾಡ್ತಾ ಇದ್ದೀರಿ, ಯಾರಾದರೂ ತಪ್ಪು ಮಾಡಿರ್ತಾರೋ ಅವರು ಇಂತಿಂಥ ಹಣವನ್ನು ಈ ಹುಂಡಿಯಲ್ಲಿ ಹಾಕಿ ಯಾರಿಗೆ ದುಡ್ಡಿದ ತಾಪತ್ರ ಇದೆಯೋ ಆ ದುಡ್ಡು ಅವರಿಗೆ ವಿನಿಯೋಗಿಸಲಾಗ್ತದೆ. ಹಾಗಾಗಿ ಯಾರ್ಯಾರು ತಪ್ಪು ಮಾಡಿರ್ತಾರೋ ಅವ್ರು ದುಡ್ಡು ಹಾಕಿದರೆ ಪರಿಹಾರ ಆಗತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಎಲ್ಲ ಜನಗಳೆಲ್ಲ ಸ್ಟಾರ್ಟ್ ಆಗ್ತಾರೆ. ಅವನು ಬಂದು ಕೇಳ್ತಾರೆ, ನಾನು ಇಂಥ ತಪ್ಪು ಮಾಡಿದ್ದೇನೆ, ಎಷ್ಟು ಕೊಡಬೇಕು ಅಂತ ಕೇಳ್ತಾನೆ. ಹೌದಾ, ಮೋಸ, ಅವನು ಒಂದೊಂದು ಫಿಗರ್ ಹೇಳ್ತಿದ್ದ, ಅವರು ಆ ದುಡ್ಡನ್ನು ಹಾಕಿಬಿಡ್ತಿದ್ರು. ಬೇರೆ ಯಾರಾದರೂ ದುಡ್ಡಿಲ್ಲ ಅಂತ ಬಂದವ್ರಿಗೆ ಆ ದುಡ್ಡನ್ನು ತೆಗೆದು ಅವ್ರಿಗೆ ಕೊಟ್ಟು ಈ ರೀತಿ ಮಾಡ್ತಾ ಇದ್ದ. ಅದು ಆ ಊರಿಗೆ ಪಕ್ಕ ಊರು ಎಲ್ಲ ಊರಿಗೆ ಗೊತ್ತಾಯಿತು, ಎಲ್ಲರೂ ಬರೋ ಶುರು ಮಾಡಿದರು. ಅವನಿಗೆ ಸ್ವಲ್ಪ ಕಾಲದಲ್ಲಿ ಏನಾಯಿತು, ಆ ಹುಂಡಿ ದೊಡ್ಡದಾಯಿತು, ದಿನಾಗೂ ಹುಂಡಿ ಚೇಂಜ್ ಮಾಡೋದಾಯಿತು, ವಿಶೇಷವಾದ ದುಡ್ಡು ಕಲೆಕ್ಟ್ ಆಯಿತು. ಆವಾಗ ಒಂದು ದಿನ ಗುರುಗಳು ಆ ಮಾರ್ಗದಲ್ಲೇ ಬರ್ತಾರೆ. ಬಂದಾಗ ಏನಪ್ಪ ಏನು ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಈ ರೀತಿ ಹಚ್ಕೊಂಡಿದ್ದೀನಿ, ಸೊ ಎಲ್ಲರೂ ಬಂದು ಹಣವನ್ನು ಹಾಕ್ತಾ ಇರೋದ್ರಿಂದ ಅವ್ರ ಪಾಪಗಳೆಲ್ಲ ಹೋಗ್ತಾ ಇದೆ, ಇದಕ್ಕೆ ಅವರಲ್ಲಿ ಒಂದು ಮಾರ್ಗದರ್ಶನ ಆಗಿದೆ ಅಂತ ಹೇಳ್ತಾನೆ. ಮತ್ತು ದುಡ್ಡು ಜಾಸ್ತಿ ಆಗ್ತಾ ಇದೆ ಅಂದರೆ ಪಾಪ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ ಅಂತ. ಶಿಷ್ಯ ಅದಕ್ಕೆ ಕನ್ವಿನ್ಸ್ ಆಗಲ್ಲ. ಸರಿ, ಒಂದು 4 ಜನ ಕರ್ಕೊಂಬರ್ತಾನೆ. ಸೊ ಯಾಕೆ, ಏನೇನು ಮಾಡಿದ್ದೀರಿ, ನೀವೇನು ತಪ್ಪು ಮಾಡಿದ್ದೀರಿ? ಇಲ್ಲ, ನಾನು ಒಬ್ಬನ ಮೋಸ ಮಾಡಿದೆ, ಹಾಗಾಗಿ ಅದಕ್ಕೆ ಒಂದು ಲಿಸ್ಟ್, ಒಂದು ಬೋರ್ಡ್ ಮಾಡಿಸಿರ್ತಾನೆ. ಗೊತ್ತಿಲ್ಲದವನು ಮೋಸ ಮಾಡಿದರೆ 500 ರೂಪಾಯಿ, ಗೊತ್ತಿದ್ದವನನ್ನು ಮೋಸ ಮಾಡಿದರೆ 1500 ರೂಪಾಯಿ, ಯಾರನ್ನಾದ್ರೂ ಒಬ್ಬನು ಕೊಂದ್ರೆ 1,00,000 ರೂಪಾಯಿ ಅಂತ ಈ ಥರ ಫಿಕ್ಸ್ ಮಾಡಿರ್ತಾನೆ. ಯಾಕಂದ್ರೆ ಜನ ಜಾಸ್ತಿ ಆದರೂ ಪ್ರತಿಯೊಬ್ಬರು ಕನ್ಸಲ್ಟ್ ಮಾಡಿ ಹೇಳೋದು ಕಷ್ಟ ಅಂತೆ. ಎಲ್ಲರೂ ಬರ್ತಿದ್ರು, ಆ ಬೋರ್ಡ್ ನೋಡ್ತಿದ್ರು, ದುಡ್ಡು ಹಾಕ್ತಿದ್ರು, ಹೋಗ್ತಿದ್ರು. ಒಬ್ಬನ ಕರಿತಾನೆ, ನೀ ಎಷ್ಟು ಹಾಕಿದೆ ಅಂತ ಕೇಳ್ತಾನೆ. 500 ರೂಪಾಯಿ ಹಾಕಿದೆ ಅಂತ. ಯಾಕೆ ಹಾಕಿದಿ ಅಂತ ಹೇಳ್ತಾನೆ. ಇಲ್ಲ, ಒಬ್ಬನ ಮೋಸ ಮಾಡಿದೆ, ಅದಕ್ಕೋಸ್ಕರ 500 ರೂಪಾಯಿ ಬಂತು, ಗೊತ್ತಿದ್ದವನನ್ನು ಮೋಸ ಮಾಡಿರೋದ್ರಿಂದ 1000 ರೂಪಾಯಿ ಹಾಕಬೇಕು ಅಂತಿತ್ತು, ಬಟ್ ನನ್ನ ಹತ್ರ ಇರೋದು 500 ರೂಪಾಯೇ ಇದೆ, ಅದಕ್ಕೆ ನಾನು ಏನು ಮಾಡಿದೆ, ಗೊತ್ತಿಲ್ಲದವನು ಒಬ್ಬನ ಮೋಸ ಮಾಡಿದೆ, ಅವನ ಹತ್ರಿಂದ 1000 ರೂಪಾಯಿ ತೊಗೊಂಡು ಬಂದೆ. ಸೊ ಗೊತ್ತಿಲ್ಲದವನಿಗೆ ಮೋಸ ಮಾಡಿದ್ರೆ ಎಷ್ಟು, 500 ತಾನೆ. ಸೊ ಏನಾಯಿತು, ಆ 500 ಅಲ್ಲಿ ಹಾಕಿದೆ, ಉಳಿದಂಥ ದುಡ್ಡು ನನಗೆ ಆಯಿತು. ಸೊ ಈ ರೀತಿ ದಿನಾಗೂ ಇದೇ ಕೆಲಸ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲದವನು ಮೋಸ ಮಾಡ್ತೇನೆ, ಒಂದು 10,000 ರೂಪಾಯಿ ತಗೋತೇನೆ, ಇಲ್ಲ 500 ರೂಪಾಯಿ ಹಾಕ್ತೇನೆ. ಸೊ ಹಾಗಾಗಿ ಉತ್ತರ ಕೊಡ್ತಾನೆ. ಇನ್ನೊಬ್ಬರು ಬರ್ತಾನೆ, ಅವನು ಹೇಳ್ತಾನೆ, ಎಷ್ಟು ಹಾಕ್ತಾ ಇದೆಯಪ್ಪ? 1,00,000 ರೂಪಾಯಿ ಹಾಕ್ತಿದ್ದೀನಿ. ಯಾಕೆ? ನಾನೊಬ್ಬನ ಕೊಂದಿದ್ದೇನೆ, ಆ ಕೊಂದ ಒಂದು ದಿನ ನಾನು ಕನಸಿನಲ್ಲಿ ಬರ್ತಿದ್ದಾನೆ, ಅದಕ್ಕೋಸ್ಕರ ನಾನು 1,00,000 ರೂಪಾಯಿ ಹಾಕ್ತಾ ಇದ್ದೇನೆ. ಸರಿ, 2 ಲಕ್ಷ ತಂದಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಕೇಳ್ತಾನೆ, 1,00,000 ರೂಪಾಯಿ ಅಲ್ವಾ, 2 ಲಕ್ಷ ಯಾಕೆ ತಂದಿದ್ದಿ? ಸೊ ನಾನು ಈಗ ನನ್ನ ಒಬ್ಬನ ಸ್ನೇಹಿತನಿಗೋಸ್ಕರ ಒಂದು ಕೊಲೆ ಮಾಡಿದೆ, ಆದರೆ ಆ ಸ್ನೇಹಿತ ನನಗೊಂದು 10 ಲಕ್ಷ ರೂಪಾಯಿ ಕೊಟ್ಟ, ಆದರೆ ಅವನು 1 ಕೋಟಿ ರೂಪಾಯಿ ತಗೊಂಡ, ನನಗೆ ಕೊಟ್ಟಿದ್ದು 10 ಲಕ್ಷನೇ. ಅದಕ್ಕೆ ನಾನು ಈಗ 2 ಲಕ್ಷ ತಂದಿದ್ದೇನೆ, 2 ಲಕ್ಷ ಹಾಕಿಬಿಡ್ತೇನೆ. ಆಲ್ರೆಡಿ ಒಬ್ಬನ ಕೊಂದಿದ್ದಕ್ಕೆ 1 ಲಕ್ಷ. ಈಗ ಇನ್ನೊಬ್ಬನಿದ್ದಾನಲ್ಲ ನನ್ನ ಫ್ರೆಂಡ್ ಯಾರು, ಅವನ್ನ ಕೊಂದ್ಬಿಟ್ಟು ಅವನ ಹತ್ರ 1 ಕೋಟಿ ರೂಪಾಯಿ ನಾನು ತಗೊಳ್ತೇನೆ, ಇಲ್ಲಿ 1 ಲಕ್ಷ ರೂಪಾಯಿ ಹಾಕಿಬಿಡ್ತೇನೆ, ನನಗಿನ್ನ ಭಾಳಷ್ಟು ಉಳಿತದೆ. ಹೀಗೆ ಆಗುತ್ತೆ. ಆವಾಗ ಗುರುಗಳು ಹೇಳ್ತಾರೆ, ನೋಡಿದ್ಯಪ್ಪ, ನೀನು ಮಾಡ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ,
ಹಾಗಾಗಿ ಜನಗಳಿಗೆ ಯಾವಾಗೂ ಕೂಡ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೇಳಬೇಕಷ್ಟೇ. ನೀನು ಇಂಥದ್ದೇ ಮಾಡು ಅಂತ ಹೇಳಿದ್ರೆ ಅವ್ರು ಟೇಕ್ ಇಟ್ ಗ್ರಾಂಟೆಡ್ ಆಗಿ ತಗೊಂಡು ಯಾವುದೋ ಒಂದು ತಪ್ಪು ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಓಡಿ ಬರ್ತಾರೆ ಅಂತ ಹೇಳ್ತಾರೆ. ಇದು ಪುರಾಣದಲ್ಲಿ ಬಂದಂಥ ಒಂದು ಸಣ್ಣ ಕಥೆ ಇದು. ಹಾಗಾಗಿ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದು ಏನಂತಂದ್ರೆ, ಜ್ಯೋತಿಷ್ಯರಾಗಿ ನೀವು ಯಾರಿಗಾದ್ರೂ ಸರಿ ಒಂದು ಮಾರ್ಗವನ್ನು ತಿಳಿಸಿ ಅಷ್ಟೇ. ಪ್ರಾರ್ಥನೆ ಮಾಡಿ ಅಥವಾ ಈ ಥರ ಪೂಜೆಗೆ ದೇವಸ್ಥಾನಕ್ಕೆ ಹೋಗಿ ಜಪ ಮಾಡ್ರೆ ಒಳ್ಳೆಯದು, ಒಳ್ಳೆಯದು ಅಂತ ವರ್ಡ್ ಬಳಸಿ, ಜಪ ಮಾಡ್ರೆ ಒಳ್ಳೆಯದು, ಪ್ರಾರ್ಥನೆ ಮಾಡ್ರೆ ಒಳ್ಳೆಯದು, ಇನ್ನೊಬ್ಬನಿಗೆ ಕಷ್ಟದಲ್ಲಿದ್ದವನಿಗೆ ಸಹಾಯ ಮಾಡ್ರೆ ಒಳ್ಳೆಯದು, ಒಳ್ಳೆಯದು ಅಂತ ಹೇಳಿ ನೀನು ಮಾಡು ಅಂತ ಯಾವತ್ತಿಗೂ ಪ್ರೋತ್ಸಾಹ ಮಾಡಬೇಡಿ. ನೀನು ಮಾಡು, ನಿಂಗೇನು ತೊಂದರೆ ಆಗಲ್ಲ, ಎಲ್ಲ ಅನುಕೂಲ ಆಗುತ್ತೆ, ದೇವರು ಅನುಕೂಲ ಮಾಡಿಕೊಡ್ತಾನೆ, ಈ ರೀತಿ ಭರವಸೆಗಳು ಕೊಡಬೇಡಿ ಅಂತ ಹೇಳ್ತಾನೆ. ಒಂದು ವೇಳೆ ಅವರೇನಾದ್ರೂ ಮಿಸ್ಯೂಸ್ ಮಾಡಿದರೆ ಅದರ ಪಾಲು ನಮಗೂ ಇರ್ತದೆ. ಸೊ ಜ್ಯೋತಿಷ್ಯರಾಗಿ ನಮ್ಮನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಮೊದಲು ರೆಮಿಡೀಸ್ ಎಂಬುದು ತುಂಬ ಎಚ್ಚರಿಕೆ ಇರಿ. ಏನಾದರೂ ನಮಗೆ ಒಂದು ಪ್ರಯೋಜನ ಬರ್ತಾ ಇದೆ ಅಂತಂದ್ರೆ ಧಾರ್ಮಿಕವಾಗಿ ಬಂದರೆ ತುಂಬ ಉತ್ತಮ. ಅವನ್ನ ಏನು ನೆಗೆಟಿವ್ ಗೈಡೆನ್ಸ್ ಮಾಡದೆ ದೇವರನ್ನ ಪ್ರಾರ್ಥನೆ ಮಾಡಿಕೊಪ್ಪ ಅಂತ ಹೇಳಿದ್ರೆ ಬಂದ್ಕೊಳ್ಳಿ, ಅಷ್ಟೇ ಸಾಕು. ಅವನಿಗೆ ಯಾವ ರೀತಿಯಾದರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಆದರೆ ನೀನು ಇಂಥದ್ದೇ ಮಾಡಿ ಪ್ರಾರ್ಥನೆ ಮಾಡಬೇಕು ಅಂದರೆ ಅವನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಅದಕ್ಕೆ ಬರುವಂಥ ಪಾಪದಲ್ಲಿ ನಮಗೂ ಪಾಲಿರ್ತದೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರ್ಬೇಕು ರೆಮಿಡಿ ವಿಚಾರದಲ್ಲಿ. ಸಾಧ್ಯವಾದರೆ ಜ್ಯೋತಿಷ್ಯವನ್ನ ನಿಮ್ಮ ಫ್ಯಾಮಿಲಿಗೋಸ್ಕರವೋ ನಿಮ್ಮ ತುಂಬ ಇಂಪಾರ್ಟೆಂಟ್ ಮಿತ್ರರಿಗೋಸ್ಕರವೋ ಬಳಸಿ ಅವರಿಗೆ ಏನಾದರೂ ಇನಿಷಿಯೇಟಿವ್ ತೊಗೊಂಡು ಮಾಡೋದ್ರಲ್ಲಿ ತಪ್ಪಿಲ್ಲ. ಅನ್ನೋನ್ ಪರ್ಸನ್ ಯಾರಾದರೂ ಬಂದ ಅಂತಂದ್ರೆ ರೆಮಿಡೀಸ್ ಹೇಳೋ ಕಾಲಕ್ಕೆ ತುಂಬ ಕೇರ್ಫುಲ್ ಆಗಿರಿ. ನಮಗೆ ಇವತ್ತು ದುಡ್ಡು ಬರ್ತದೆ, ಏನೂ ತೊಂದರೆ ಇಲ್ಲ, ನಾವು ಬ್ಯಾಂಕ್ ಬ್ಯಾಲೆನ್ಸ್ ತುಂಬ್ಕೋಬೋದು, ಮಕ್ಕಳು ಮನೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡ್ಕೋಬೋದು. ಆದರೆ ನಮಗೆ ಯಾವತ್ತೋ ಒಂದಿನ ತಲೆ ಬಡಿದಾಗ, ಸಮಾಜದಿಂದ ಪ್ರತಿಕ್ರಿಯೆ ಆದಾಗ ಆ ನೋವನ್ನು ನಾವು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಯಾರು ರಿಸ್ಕ್ ತಗೋಬಾರ್ದು. ಸಣ್ಣ ಸಣ್ಣ ರೆಮಿಡಿ, ಸೇಫ್ ಆಗಿರೋ ರೆಮಿಡೀಸ್ ಹೇಳಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ತುಂಬ ಆರೋಗ್ಯ ಸಮಸ್ಯೆ ಇದೆ, ಅವನಿಗೆ ಅಟೆನ್ಷನ್ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತ ನೀವು ನಿರ್ಧಾರ ಮಾಡಿಕೊಂಡ್ರೆ ಆವಾಗ ಒಂದು ಮನೆಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಅಂತಿದೆಯಾ, ಒಂದು ಏನೋ ಒಂದು ಧನ್ವಂತರಿ ಹೋಮನೋ ಏನೋ ಒಂದು ಮಾಡಿಸು, ಅದು ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಬರ್ತದೆ. ಆವಾಗ ಮತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂಬುದು ನಾನು ಹೇಳ್ತೇನೆ. ಸೊ ಓದಿನ ವಿಚಾರದಲ್ಲಿ ಮಾತ್ರ ಒಂದ್ಸಲ ಸಮರೈಸ್ ಮಾಡ್ತಾ ಇದ್ದೇನೆ. ಸ್ಥಾನಬಲ ಪ್ರಾಬ್ಲಮ್ ಆದರೆ ಕೌನ್ಸಿಲಿಂಗ್ ಮಾಡಬೇಕು. ಕಾರಕ ಬಲ ಪ್ರಾಬ್ಲಮ್ ಆದರೆ ಅವನನ್ನು ಹೆಚ್ಚು ದೊಡ್ಡ ದೊಡ್ಡ ಓದುಗಳನ್ನು ಓದಿಸದೆ ಯಾವ ಓದು ಇಷ್ಟ ಅಂತ ತಿಳ್ಕೊಂಡು ಅವನಿಗೆ ಅದು ಕ್ಯಾಪಬಿಲಿಟಿ ಇದೆಯಾ ಅಂತ ನೋಡಿಕೊಂಡು ಆ ಕೋರ್ಸ್ ಸೇರಿಸಬೇಕು. ಆಧಿಪತ್ಯ ಬಲ ಪ್ರಾಬ್ಲಮ್ ಆಗಿದ್ರೆ ಅವನಿಗೆ ಇಷ್ಟವಾದಂಥ ದೇವತೆ ಅಥವಾ ದಿನಾಗೂ ಅವನು ಯಾವ ದೇವರನ್ನು ಪೂಜೆ ಮಾಡ್ತಾನೋ ಅದೇ ದೇವರನ್ನು ದಿನಾಗೂ ಪ್ರಾರ್ಥನೆ ಮಾಡಿಕೋ, ಅಥವಾ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ಒಲಿಸಿಕೊಂಡ್ರೆ ನಿಂಗೆ ಅನುಕೂಲ ಆಗುತ್ತೆ. ಆ ಒಲಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ, ಯಾವುದು ಮಾರ್ಗವನ್ನು ಅನುಸರಿಸ್ಬೋದು. ನಿಮ್ಮನ್ನು ಪರ್ಟಿಕ್ಯುಲರ್ ಆಗಿ ಏನು ಮಾಡ್ಬೋದು ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಪ್ಪ, ಒಂದು 11 ಪ್ರದಕ್ಷಿಣೆ ಮಾಡು, ಅಥವಾ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಯಾವುದೋ ಒಂದು ಮಂತ್ರವನ್ನು ಪಾರಾಯಣ ಮಾಡು ಅಂತ ಹೇಳಿ. ಯಾಕಂದ್ರೆ ಅದರಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇನ್ವಾಲ್ವ್ಮೆಂಟ್ ಇರ್ತದೆ. ಅಥವಾ ದುಡ್ಡು ಹುಂಡಿ ಎಲ್ಲ ಹಾಕು, ಇನ್ನೊಬ್ಬರಿಗೆ ಕೊಡಿ, ಇದೆಲ್ಲ ಮಾಡಿ ಅಂದ್ಕೊಳ್ಳಿ, ಅವನಿಗೆ ಇಂಟೆನ್ಷನ್ ದುಡ್ಡು ಬೇಕಾದ್ರೆ ಕೊಟ್ಬಿಡ್ತಾನೆ, ನಂಗೆ ಕೆಲಸ ಆಗ್ಬೇಕಷ್ಟೇ. ಸೊ ಆ ರೀತಿಯಂಥ ಸಮಾಜ ಇವತ್ತು ನಮ್ಮಲ್ಲಿ ಇರೋದು ಕಾರಣ ತುಂಬ ಎಚ್ಚರ ವಹಿಸಬೇಕಾಗತ್ತೆ. ಸೊ ಇದು ಇವತ್ತಿನ ಕ್ಲಾಸು. ರೆಮಿಡೀಸಿಗೆ ಸಂಬಂಧಪಟ್ಟ ಮುಂದೆ ಇನ್ನೂ ಬಹಳ ಬರುತ್ತೆ. ಬಂದಾಗ ನಾವು ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧ್ಯವಾದಷ್ಟು ಜಾಸ್ತಿ ಸೈಕಾಲಜಿ ರಿಲೆವೆಂಟ್ ಅಸ್ಟ್ರಾಲಜಿ ಸಾಟರ್ಡೆ ಕ್ಲಾಸಲ್ಲಿ ಜಾಸ್ತಿ ಕವರ್ ಆಗುತ್ತೆ. ನೋಡಿ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನೀವು ಫಾಲೋ ಆಗಬಹುದು. ಸೊ ಇದು ಇವತ್ತಿನ ದಿನ ಪಾಠ. ಇವತ್ತಿನ ದಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಒಂದು 5 ನಿಮಿಷದ ಕಾಲ ನೀವು ಕೇಳಬಹುದು. ನಮೋ ನಮಃ.